ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಸಿಲೆಬಸ್, ಈ ವಿಡಿಯೋದ ಸಿಲೆಬಸ್ ಏನಂದ್ರೆ ಈ WRD ಅಲ್ಲಿ ಬರೆದಿರ್ತಕ್ಕಂಥ ಈ ಪಾಯಿಂಟ್ ಸಿಂಪಲ್ ಫ್ಲೆಕ್ಚರಲ್ ಥಿಯರಿ ಬೆಂಡಿಂಗ್ ಸ್ಟ್ರೆಸ್. ಇದು ಅಂಡ್ ಶೇರಿಂಗ್ ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ದ ಸೆಕ್ಷನ್ ಅಂತ ಬರೆದಿದ್ದಾರೆ. ಅಂದ್ರೆ ಫ್ರಮ್ ಹಿಯರ್ ಟು ಹಿಯರ್ ಅದ, ಬಟ್ ಎರಡು ವಿಡಿಯೋ ಆಗ್ತದೆ. ಒಂದು ಸಿಂಪಲ್ ಫ್ಲೆಕ್ಚರ್ ಥಿಯರಿ, ಇನ್ನೊಂದು ಬೆಂಡಿಂಗ್ ಸ್ಟ್ರೆಸ್. ಇವೆರಡು ಸೇರಿ ನಿಮ್ಗೆ ಒಂದು ವಿಡಿಯೋ ಆಗ್ತದೆ. ಶೇರಿಂಗ್ ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ದ ಸೆಕ್ಷನ್ ಅದನ್ನ ಬೇರೆ ವಿಡಿಯೋದಲ್ಲಿ ಮಾಡೋಣ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಏನು ಇದರಲ್ಲಿ ಸ್ವಲ್ಪ ನೋಡ್ಕೊಳ್ರಿ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಂದ್ರೆ ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇದರಲ್ಲಿ ಯಾರೇ ಕ್ವಶನ್ ಪೇಪರ್ ತೆಗೆದ್ರು 1 ಮಾರ್ಕ್ಸ್ ಅಂತ ಫಿಕ್ಸ್. ಎರಡನೇದು ಕಾಂಪೌಂಡ್ ಸ್ಟ್ರೆಸಸ್. ಕಾಂಪೌಂಡ್ ಸ್ಟ್ರೆಸಸ್ ಆಲ್ರೆಡಿ ಇನ್ ಪ್ರೀವಿಯಸ್ ವಿಡಿಯೋದಲ್ಲಿ 3 ವಿಡಿಯೋ ಕಳಿಸಿದ್ದೀನಿ. ಯಾಕೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟದ ಅಂತಂದ್ರೆ ಅದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಆಮೇಲೆ ದ ಬೇಸಿಸ್ ವಾಟ್ ಯು ಗೆಟ್ ಇನ್ ಕಾಂಪೌಂಡ್ ಸ್ಟ್ರೆಸಸ್, ಆ ಬೇಸಿಸ್ ಮೇಲೆ ನಿಮಗೆ ಟಾರ್ಷನ್ ಚಾಪ್ಟರ್ ಯೂಸ್ ಆಗ್ತದ. ಪ್ಲಸ್ ಆ ಬೇಸಿಸ್ ನ ಇಟ್ಕೊಂಡು ಥಿಯರಿ ಆಫ್ ಫೇಲ್ಯೂರ್ ಅಂತ ಒಂದು ಚಾಪ್ಟರ್ ಬರ್ತದೆ. ಥಿಯರಿ ಆಫ್ ಫೇಲ್ಯೂರ್ ಆ ಚಾಪ್ಟರ್ಗೂ ಕೂಡ ಕಾಂಪೌಂಡ್ ಸ್ಟ್ರೆಸ್ ಬೇಸ್ ಆಗ್ತದ. ಮತ್ತು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಶಿಯರ್ ಸ್ಟ್ರೆಂತ್ ಅಂತ ಒಂದು ಚಾಪ್ಟರ್ ಬರ್ತದೆ, ಶಿಯರ್ ಸ್ಟ್ರೆಂತ್ ಅಂತೇಳಿ. ಆ ಚಾಪ್ಟರ್ಗೂ ಕೂಡ ಕಾಂಪೌಂಡ್ ಸ್ಟ್ರೆಸ್ ಅಂತಕ್ಕಂಥದ್ದು ಬೇಸ್ ಆಗ್ತದೆ. ಹಾಗಾಗಿ ಇದನ್ನ ಸ್ವಲ್ಪ ಭಾಳ ಚೆನ್ನಾಗಿ ಓದ್ಕೊಡ್ರಿ. 1 ಮಾರ್ಕ್ಸ್ ಡೈರೆಕ್ಟ್ ಕಾಂಪೌಂಡ್ ಸ್ಟ್ರೆಸ್ ಒಳಗೆ ಕೇಳಬಹುದು, ಅಥವಾ ಈ ಮೂರಲ್ಲಿ ಇದಕ್ಕೆ ರಿಲೇಟೆಡ್ ಇದಕ್ಕೆ ಕೇಳಿದ್ರು ಕೂಡ ಈ ಚಾಪ್ಟರ್ ಯೂಸ್ ಆಗ್ತದೆ. ದೇರ್ಫೋರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಬರ್ಬೋದು ಅಂದ್ರೆ ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಮತ್ತು ಟಾರ್ಷನ್. ಇವು ಮೂರು ಏನಂತಂದ್ರೆ ದೀಸ್ ಆರ್ ಆಲ್ ಗ್ರೇಟ್ ಚಾಪ್ಟರ್ಸ್ ಇನ್ ಸ್ಟ್ರೆಂತ್ ಆಫ್ ಮಟೀರಿಯಲ್. ಇವು ಮೂರು ಬಂದಿಲ್ಲ ಅಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇಲ್ಲ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಇಸ್ ಸ್ಟ್ರೆಂತ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಸ್ಟ್ರೆಂತ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಅಂಡ್ ಟಾರ್ಷನ್. ಇವು ಮೂರನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮ ಜೀವನ ಅಂತ ತಿಳ್ಕೊಂಬಿಡ್ರಿ. ಓಕೆ, ಈಗ ನಾವು ಬೆಂಡಿಂಗ್ ಸ್ಟ್ರೆಸ್ ಅನ್ನ ನೋಡ್ತಾ ಇದೀವಿ. ಈ ಮೂರರಿಂದ ಮಿನಿಮಮ್ ಒಂದು ಕ್ವಶನ್ ಅಂತೂ ಬರಲೇಬೇಕು. ನೋಡಿ, ಯಾವಾಗಲೂ ಹೆಂಗ್ ಖುಷಿ ಪಡ್ಬೇಕಂದ್ರೆ 100 ಕ್ವಶನ್ ಇರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ನಾನು ಫಿಕ್ಸ್ ಅಂತ ಹೇಳ್ತಿರ್ತೀನಲ್ಲ, ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್, ಟಾರ್ಷನ್ ಇಸ್ ಅ ಫಿಕ್ಸ್ ಅಂತ ಹೇಳ್ತಿರ್ತೀನಿ. ಇದ್ರೊಳಗೆ ಸಿಂಪಲ್ ಸ್ಟ್ರೆಸ್ ಅಲ್ಲಿ ಒಂದು ಫಿಕ್ಸ್ ಅಂತ ಹೇಳ್ತೀನಿ. ಅಂದ್ರೆ ಯು ಆರ್ ಕಾಂಪೀಟಿಂಗ್ ವಿತ್ 98 ಮಾರ್ಕ್ಸ್. ಹಿಂಗ್ ಮಾರ್ಕ್ಸ್ ಕಡಿಮೆ ಮಾಡ್ಕೊಂತ ಹೋಗ್ಬೇಕು. ಬಿಕಾಸ್ 2 ಮಾರ್ಕ್ಸ್ ಇಸ್ ಆಲ್ರೆಡಿ ಫಿಕ್ಸ್ಡ್, ದೆನ್ ಯು ಆರ್ ಕಾಂಪೀಟಿಂಗ್ ವಿತ್ 98 ಮಾರ್ಕ್ಸ್. ಈ 98 ಮಾರ್ಕ್ಸ್ ಹೆಂಗ್ ತಗೋಬೇಕಂತ ಯೋಚನೆ ಮಾಡಬೇಕು, 2 ಮಾರ್ಕ್ಸ್ ಹೆಂಗ್ ತಗೋಬೇಕಂತ ಯೋಚನೆ ಮಾಡಬಾರ್ದು. ಬಿಕಾಸ್ ಆಲ್ರೆಡಿ ಇದು ಫಿಕ್ಸ್ ಆಗಿದೆ ಅಂತೇಳಿ ನಾನು ನಿಮ್ಗೆ ಹೇಳ್ಬಿಟ್ಟಿರ್ತೀನಿ. ಅಂಡರ್ಸ್ಟುಡಾ? ಆ ರೀತಿ ನಾನು ನಿಮಗೆ ರೆಡ್ಯೂಸ್ ಮಾಡ್ತಾ ಬರ್ತೀನಿ. ಇಲ್ಲಿಗೆ 98 ಆಗಿದೆ, ನೆನ್ಪಿಟ್ಕೊಳ್ರಿ. ರೈಟ್, ನೌ ವಿಲ್ ಗೋ ಟು ಬೆಂಡಿಂಗ್ ಸ್ಟ್ರೆಸ್. ಬೆಂಡಿಂಗ್ ಸ್ಟ್ರೆಸ್. ಸ್ಟ್ರೆಸ್ ಅಂದ್ರೆ ಏನು? ಸ್ಟ್ರೆಸ್ ಅಂದ್ರೆ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಟು ದ ಎಕ್ಸ್ಟರ್ನಲ್ ಲೋಡ್. ಕರೆಕ್ಟಾ? ಅಂದ್ರೆ ಬಾಡಿ ಒಳಗಡೆಯಿಂದ ಒಂದು ರೆಸಿಸ್ಟೆನ್ಸ್ ಅನ್ನ ಆಫರ್ ಮಾಡ್ತದ. ಅದು ಎದಕ್ಕೆ ಆಫರ್ ಮಾಡ್ತದ ಅಂದ್ರೆ ಹೊರಗಡೆಯಿಂದ ಅದಕ್ಕೆ ಏನೋ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಲಿಂದ ಒಂದೇನೋ ಫೋರ್ಸ್ ಬಂದಿರ್ತದೆ. ಅನ್ಸುತ್ತಾ? ಅದಕ್ಕೆ ಸ್ಟ್ರೆಸ್ ಅಂತ ಕರೀತಾರೆ. ಈವನ್ ಇನ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಸ್ಟ್ರೆಸ್ ಎದಕ್ಕೆ ಇರ್ತದೆ ಅಂದ್ರೆ ದಟ್ ಇಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಟು ಯುವರ್ ಬಾಸ್ ಇರ್ಬೋದು ಅಥವಾ ಸಮ್ಮನ್. ರೈಟಾ? ದೆನ್ ದಿಸ್ ರೆಸಿಸ್ಟೆನ್ಸ್ ಆಫರ್ ಆಗ್ತದ. ಬಟ್ ಎದ್ರ ಸಲುವಾಗಿ ರೆಸಿಸ್ಟೆನ್ಸ್ ಆಫರ್ ಆಗ್ತದೆ ಅಂದ್ರೆ ಬೆಂಡಿಂಗ್ ಸಲುವಾಗಿ ಆಗ್ತದೆ. ಅಂದ್ರೆ ಒಂದು ಬೀಮ್ ಅದ ಅಥವಾ ಒಂದು ಬಾರ್ ಅದ. ಈ ಬೀಮ್ ಅನ್ನ ನೀನು ಫೋರ್ಸ್ ಅಪ್ಲೈ ಮಾಡಿದಿ, ಇಲ್ಲಿ ಈ ರೀತಿ ಫೋರ್ಸ್ ಅಪ್ಲೈ ಮಾಡಿದಿ, ಅಥವಾ ಆ ಬೀಮ್ ಅನ್ನ ನೀ ಈ ರೀತಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದಿ. ಈ ರೀತಿ ಫೋರ್ಸ್ ಅಪ್ಲೈ ಮಾಡಿದಾಗ ಈ ಬೀಮ್ ಏನ್ ಮಾಡ್ಬೇಕಂತದ, ಇನ್ ಎರಡು ಕೇಸ್ ಒಳಗಡೆ ಈ ರೀತಿ ಬೆಂಡ್ ಆಗಬೇಕು ಅಂತ ಅದಕ್ಕೆ ನೀ ಫೋರ್ಸ್ ಹಾಕಿದಿ. ಬಟ್ ಆ ಬೀಮ್ ಡೈರೆಕ್ಟ್ಲಿ ಬೆಂಡ್ ಆಗಂಗಿಲ್ಲ. ಅದೇನ್ ಮಾಡ್ತದ, ರೆಸಿಸ್ಟ್ ಮಾಡ್ತದ. ಆ ರೆಸಿಸ್ಟೆನ್ಸ್ ಡೆವಲಪ್ ಏನಾಗ್ತದಲ್ಲ ಅದಕ್ಕೆ ಬೆಂಡಿಂಗ್ ಸ್ಟ್ರೆಸ್ ಇನ್ ದ ಬೀಮ್ ಅಂತ ಹೇಳ್ತೀವಿ. ಅರ್ಥದ? ದಟ್ ಇಸ್ ವೆರಿ ಈಸಿ. ನೆಕ್ಸ್ಟ್ ಇದಕ್ಕೆ ಬೆಂಡಿಂಗ್ ಸ್ಟ್ರೆಸ್ ಅಂತ ಕರೀತಾರೆ. ಈಗ ಬೆಂಡಿಂಗ್ ಸ್ಟ್ರೆಸ್ ಅನ್ನ ಯಾವ ರೀತಿ ಸ್ಟಡಿ ಮಾಡ್ಬೇಕು, ಇದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಏನು ಅಂತ ನೋಡೋಣ. ಪ್ರೀ ರಿಕ್ವಿಸಿಟ್ಸ್ ಬೇಕು ಈ ಚಾಪ್ಟರ್ಗೆ. ಓಕೆ, ಆ ಚಾಪ್ಟರ್ ನೀವು ಓದಿಲ್ಲ ಅಂದ್ರೆ ಈ ಚಾಪ್ಟರ್ ಅರ್ಥ ಆಗಂಗಿಲ್ಲ. ದಟ್ ಇಸ್ ಕಾಲ್ಡ್ ದ ಪ್ರೀ ರಿಕ್ವಿಸಿಟ್ಸ್. ಈಗ ನೋಡಿ, ಒಂದು ಬೀಮ್ ಅದ ಅಂತ ತಿಳ್ಕೊಳ್ರಿ. ಅದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇರ್ಬೋದು, ಕ್ಯಾಂಟಿಲಿವರ್ ಬೀಮ್ ಇರ್ಬೋದು, ಅಥವಾ ಫಿಕ್ಸ್ಡ್ ಬೀಮ್ ಇರ್ಬೋದು, ಕಂಟಿನ್ಯೂಸ್ ಬೀಮ್ ಇರ್ಬೋದು, ಯಾವ್ದಾದ್ರು ಇರ್ಬೋದು. ರೈಟಾ? ಲೆಟ್ ಅಸ್ ಕನ್ಸಿಡರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಈ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದಿಷ್ಟು ಯಾವುದೋ ಒಂದು ರೀತಿ ಲೋಡ್ ಹಾಕ್ತೀವಿ. ಏನೋ ಒಂದು ಲೋಡ್ ಹಾಕ್ತೀವಿ. ಯಾವುದೋ ಒಂದು ಲೋಡ್ ಹಾಕಿದಾಗ ಈ ಬೀಮ್ ಏನಾಗ್ತದ ಅಂದ್ರೆ ಇದು ಬೆಂಡ್ ಆಗ್ತದೆ. ತಿಳಿತಾ? ಈ ಬೀಮ್ ಏನಾಗ್ತದ, ಬೆಂಡ್ ಆಗ್ತದೆ. ಓಕೆ, ಈ ಬೀಮ್ ಬೆಂಡ್ ಆಗ್ತದ. ಒಂದೇದು ನಿಮ್ಗೆ ಯಾವ ರೀತಿ ಬೆಂಡ್ ಆಗುತ್ತಾ ಅನ್ನೋದು ಗೊತ್ತಿರಬೇಕು. ಫಸ್ಟ್ ಕೇಸ್, ಈ ಬೆಂಡ್ ಆಗೋ ಶೇಪ್ಗೆ ಎಲಾಸ್ಟಿಕ್ ಕರ್ವ್ ಅಂತ ಹೇಳ್ತಾರೆ. ಎಲಾಸ್ಟಿಕ್ ಕರ್ವ್ ಅಂದ್ರೆ ಅದ್ರದ್ದೊಂದು ಈ ಹಿಂಗ್ ಬರ್ತದ, ಇಲ್ಲಿ ಸ್ಯಾಗಿಂಗ್ ಆಗುತ್ತಾ, ಇಲ್ಲಿ ಹಾಗಿಂಗ್ ಆಗುತ್ತಾ ಅಂತ ಹೇಳಿ ಇದು ಬೆಂಡ್ ಆಗೋ ಶೇಪ್ ಅನ್ನು ಬರೀತಾರೆ. ಅದಕ್ಕೆ ಎಲಾಸ್ಟಿಕ್ ಕರ್ವ್ ಅಂತ. ಸೆಕೆಂಡ್, ನಿಮ್ಗೆ ಏನ್ ಬೇಕಂತಂದ್ರೆ ಕೊಟ್ಟಿರತಕ್ಕಂತ ಬೀಮ್ದು ಸಪೋರ್ಟ್ ರಿಯಾಕ್ಷನ್ಸ್ ಅನ್ನ ಕಂಡಿಡ್ಕೊಂಡು ಅದಾದ್ಮೇಲೆ ಆ ಸಪೋರ್ಟ್ ರಿಯಾಕ್ಷನ್ಸ್ ಯೂಸ್ ಮಾಡಿಕೊಂಡು ನೀವು ಏನ್ ಮಾಡಬೇಕು ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಬೇಕು. ಇಟ್ ಇಸ್ ನಾಟ್ ಎಕ್ಸಾಕ್ಟ್ ಬಿಕಾಸ್ ಲೋಡ್ ಇಸ್ ನಾಟ್ ಗಿವನ್, ಜಸ್ಟ್ ಅನ್ ಎಕ್ಸಾಂಪಲ್. ಇದೊಂದು BMD ಅಂತ ತಿಳ್ಕೊಡ್ರಿ. ಓಕೆ, ಇವು ಎರಡು ನಿಮಗೆ ಗೊತ್ತಿತ್ತು ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಕಂಟಿನ್ಯೂ ಮಾಡಬಹುದು. ಸಿಂಪ್ಲಿ ಸಪೋರ್ಟ್ ಇದು ಏನದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಕ್ ಬರಬೇಕು. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನೋಡಿ ಎಲಾಸ್ಟಿಕ್ ಕರ್ವ್ ಹಾಕಕ್ ಬರಬೇಕು. ಇವೆರಡು ಬಂತಂದ್ರೆ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತದೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಬರೋಣ. ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಇದ್ರಲಿಂದ ಸಪೋರ್ಟ್ ರಿಯಾಕ್ಷನ್ ಹೆಂಗ್ ಕಂಡಿಡ್ತಾರ ಅಂತೇಳಿ ನಿಮ್ಮನ್ನ ಚೆಕ್ ಮಾಡಂಗಿಲ್ಲ ಅವರು.
ಪ್ಲಸ್ ಎಲಾಸ್ಟಿಕ್ ಕರ್ವ್ ಹೆಂಗ್ ಇರ್ತದ ಅಂತೇಳಿ ಚೆಕ್ ಮಾಡಂಗಿಲ್ಲ ಅವರು. ದೇರ್ ಡ್ಯೂಟಿ ಈಸ್ ನಾಟ್ ಟು ಚೆಕ್ ದೀಸ್ ಟು ಥಿಂಗ್ಸ್ ಅಂಡ್ ದೇರ್ ಡ್ಯೂಟಿ ಈಸ್ ನಾಟ್ ಟು ಚೆಕ್ ವೆದರ್ ಯು ನೋ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬೀಮ್ ಅಂತ ಚೆಕ್ ಮಾಡೋಣ ಹುಡುಗ. ನೋ, ಈ ಚಾಪ್ಟರ್ ಅಲ್ಲಿ ಅವ್ರದ್ದು ಉದ್ದೇಶ ಅದಲ್ಲ. ಈ ಚಾಪ್ಟರ್ ಅಲ್ಲಿ ಕ್ವಶನ್ ಪೇಪರ್ ಸೆಟ್ಟರ್ ಉದ್ದೇಶ ಏನಂತಂದ್ರೆ ಬೆಂಡಿಂಗ್ ಸ್ಟ್ರೆಸ್ಗೆ ರಿಲೇಟೆಡ್ ಇರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ಗಳು ನಿಮಗೆ ಗೊತ್ತದೋ ಇಲ್ಲೋ. ಪ್ರೀ ರಿಕ್ವಿಸಿಟ್ಸ್ ಕೇಳಂಗಿಲ್ಲ ಅವ್ರು. ನೋಡಪ್ಪ ಇಲ್ಲೊಂದು ಬೀಮ್ ಐತಿ, ಇದಕ್ಕೊಂದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಿ ಬೆಂಡಿಂಗ್ ಸ್ಟ್ರೆಸ್ ಕಂಡಿಡಿ ಅಂತ ಹೇಳಂಗಿಲ್ಲ ಅವರು. ಓಕೆ, ಅವ್ರು ಏನಂತಂದ್ರೆ ಪ್ರೀ ರಿಕ್ವಿಸಿಟ್ಸ್ ಬಿಟ್ಟು ಅವರೇ ನಿಮ್ಗೊಂದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಕೊಟ್ಟು ಅದ್ರ ಮುಂದಲ್ದನ್ನ ಕೇಳ್ಕೋಬಹುದು. ಒಂದನೇ ಆಪ್ಷನ್. ಎರಡನೇ ಆಪ್ಷನ್ ಏನಂತಂದ್ರೆ ನಿಮ್ಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ಸ್ ಗೊತ್ತಿದಾವೆ, ಅವುಗಳಿಗೋಸ್ಕರ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾವ ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಪಾಯಿಂಟ್ ಲೋಡ್, ಮಿಡಲ್ ಎಕ್ಸೆಂಟ್ರಿಕ್ ಲೋಡ್, UDL, UVL, ಈ ಕಡೆ ಜೀರೋ, ಆ ಕಡೆ ಮ್ಯಾಕ್ಸಿಮಮ್, ಮಿಡಲ್ ಜೀರೋ, ಮಿಡಲ್ ಮ್ಯಾಕ್ಸಿಮಮ್, ಇವೆಲ್ಲ ಏನದಾವಲ್ಲ ಗೊತ್ತದಾವ, ಡಯಾಗ್ರಾಮ್ಸ್ ಗೊತ್ತದಾವ. ಮತ್ತು ವ್ಯಾಲ್ಯೂಸ್ ಕೂಡ ಬೈ ಹಾರ್ಟ್ ಹಾಕಿ ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ವಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಕ್ಯಾಂಟಿಲಿವರ್ ಬೀಮ್ಸ್ ಕೂಡ ಎಲ್ಲ ಪಾಯಿಂಟ್ ಲೋಡ್, UDL, ಮೂಮೆಂಟ್ ಅವೆಲ್ಲರದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕೊಂಡ್ಬಿಡ್ರಿ. ಅವೆಲ್ಲ ಬೈ ಹಾರ್ಟ್ ಹಾಕ್ಬಿಡ್ರಿ. ಬೈ ಹಾರ್ಟ್ ಹಾಕಿದಿರಿ ಅಂತ ಥಿಂಕ್ ಮಾಡಿ, ಹಾಕಿದಿರಿ ಅಂತ ತಿಳ್ಕೊಂಡು ಕ್ವಶನ್ ಪೇಪರ್ ಸೆಟ್ಟರ್ ಏನ್ ಮಾಡ್ತಾರ, ನಿಮ್ಗೆ ಕ್ವಶನ್ಸ್ ಅನ್ನು ಕೇಳಕ್ ಶುರು ಮಾಡ್ತಾರೆ. ಅಂಡರ್ಸ್ಟುಡ್? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಬೈ ಹಾರ್ಟಿಂಗ್ ದಟ್ those bending moment diagrams for all the beams is a prerequisite for this course, for this bending stress chapter. right? ಈ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಒಂದು ಅಸಂಪ್ಷನ್ ಮಾಡ್ತಾರ, ಕೆಲವು ಅಸಂಪ್ಷನ್ಸ್ ಮಾಡ್ತಾರ. ಆ ಅಸಂಪ್ಷನ್ಸ್ ಏನಂತ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ವಿಲ್ ಕಮ್ ಟು ದ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್. ರೈಟಾ? ದೀಸ್ ಆರ್ ಆಲ್ ದ ಅಸಂಪ್ಷನ್ಸ್. ಫಸ್ಟ್ ಏನಂತಂದ್ರೆ ಶಿಯರ್ ಫೋರ್ಸ್ ಅಟ್ ಈಚ್ ಕ್ರಾಸ್ ಸೆಕ್ಷನ್ ಇಸ್ 0. ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ ನೀವು ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ತಯಾರಿ ಮಾಡಕತ್ತಿ ಅಂದ್ರೆ ಆ ಪೋರ್ಷನ್ ಆಫ್ ದ ಬೀಮ್ ಒಳಗಡೆ ಶಿಯರ್ ಫೋರ್ಸ್ 0 ಐತೆ ಅಂತ ಥಿಂಕ್ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕ ಪ್ಯೂರ್ ಬೆಂಡಿಂಗ್ ಕೇಸ್ ಅಂತ ಹೇಳ್ತಾರೆ. ಏನಂತಾರ? ಪ್ಯೂರ್ ಬೆಂಡಿಂಗ್. ಇದು ಪ್ಯೂರ್ ಬೆಂಡಿಂಗ್ ಕೇಸ್ ಅಂದ್ರೆ. ಪ್ಯೂರ್ ಬೆಂಡಿಂಗ್ ಕೇಸ್ ಅಂದ್ರೆ ಶಿಯರ್ ಫೋರ್ಸ್ 0 ಅದ ಅಂತಂದ್ರೆ ಯಾವ ಬೀಮ್ಸ್ ಅಲ್ಲಿ ಶಿಯರ್ ಫೋರ್ಸ್ 0 ಅದ ಕೇಳ್ತಾರೆ. ಇಂಟರ್ವ್ಯೂ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದು. ಏನಂತಂದ್ರೆ ಪ್ಯೂರ್ ಬೆಂಡಿಂಗ್ ಕೇಸ್ ಒಂದಿಷ್ಟು ಎಕ್ಸಾಂಪಲ್ ಕೊಡಪ್ಪ ಅಂತ ಹೇಳ್ತಾರೆ. ಪ್ಯೂರ್ ಬೆಂಡಿಂಗ್ ಕೇಸ್ ಎಕ್ಸಾಂಪಲ್ ಏನಂದ್ರೆ ಕ್ಯಾಂಟಿಲಿವರ್ ಬೀಮ್ ಸಬ್ಜೆಕ್ಟೆಡ್ ಟು ಮೊಮೆಂಟ್ ಅಟ್ ಇಟ್ಸ್ ಫ್ರೀ ಎಂಡ್ ಅಂತಂದ್ರೆ ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ನಿನ್ನೆ ನೋಡಿ ನಾವು. ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಿಂಗಿರ್ತೈತಿ 0. ಹಂಗಾರೆ ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗೈತಿ? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಕಾನ್ಸ್ಟೆಂಟ್ ಐತಿ. ನಿನ್ನೆ ಒಂದು ನೋಟ್ ಕೂಡ ಬರ್ಸೋದು ಏನಂತಂದ್ರೆ ಬಿಟ್ವೀನ್ ದ ಸ್ಪ್ಯಾನ್ ಅಥವಾ ಇನ್ ದ ಸ್ಪ್ಯಾನ್ ವೇರ್ ಶಿಯರ್ ಫೋರ್ಸ್ ಇಸ್ 0 ಫಾರ್ ದಟ್ ಸ್ಪ್ಯಾನ್ ಬೆಂಡಿಂಗ್ ಮೂಮೆಂಟ್ ಈಸ್ ಕಾನ್ಸ್ಟೆಂಟ್. ಬೆಂಡಿಂಗ್ ಮೂಮೆಂಟ್ ಈಸ್ ಕಾನ್ಸ್ಟೆಂಟ್ ಮೀನ್ಸ್ ಇಟ್ ಇಸ್ ಅ ಪ್ಯೂರ್ ಬೆಂಡಿಂಗ್. ಬೆಂಡಿಂಗ್ ಮೂಮೆಂಟ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ ದಟ್ ಇಸ್ ಕಾಲ್ಡ್ ಇಸ್ ಅ ಪ್ಯೂರ್ ಬೆಂಡಿಂಗ್. ನೆನ್ಪಿಟ್ಕೊಳ್ರಿ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡಪ್ಪ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ಯಾವ್ದಿತ್ತು ನೋಡ್ರಿ. 3 ಪಾಯಿಂಟ್ ಲೋಡ್ ಅಂತ ಬರ್ತದೆ. ರೈಟಾ? 3 ಪಾಯಿಂಟ್ ಲೋಡ್ ಯಾವುದು? Look at here. This is a beam. Equidistance from each end. ಇದೊಂದು A ಅಂತ ತಿಳ್ಕೊಡ್ರಿ, ಇದೊಂದು A ಅಂತ ತಿಳ್ಕೊಡ್ರಿ. ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕ್ರಿ ಅಂತಂದ್ರೆ ಹೆಂಗ್ ಬರ್ತದ? ಇಲ್ಲೊಂದು ಬಾಕ್ಸ್ ಬರ್ತದ, ಇಲ್ಲೊಂದು ಬಾಕ್ಸ್ ಬರ್ತದ. ಈಗ ಈ ಸ್ಪ್ಯಾನ್ ಒಳಗೆ ಏನಾಯ್ತು ನೋಡ್ರಿ, ಈ ಸ್ಪ್ಯಾನ್ ಅಲ್ಲಿ ಶಿಯರ್ ಫೋರ್ಸ್ 0 ಆಯ್ತು. ಈ ಸ್ಪ್ಯಾನ್ ಅಲ್ಲಿ ಶಿಯರ್ ಫೋರ್ಸ್ 0 ಆಯ್ತು ಅಂದ್ರೆ ಡೆಫಿನೆಟ್ಲಿ ಆ ಸ್ಪ್ಯಾನ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಏನ್ ಬರಬೇಕು? ಮ್ಯಾಕ್ಸಿಮಮ್ ಬರಲೇಬೇಕು. ಆ ಬೆಂಡಿಂಗ್ ಮೂಮೆಂಟ್ ಏನ್ ಬರಬೇಕು? ಕಾನ್ಸ್ಟೆಂಟ್ ಬರಲೇಬೇಕು. ಆಯ್ತಾ? ಇಲ್ಲಿ ಏನಾಯ್ತಿಲ್ಲ, ಶಿಯರ್ ಫೋರ್ಸ್ 0 ಅದ ಈ ಸ್ಪ್ಯಾನ್ ಅಲ್ಲಿ ಅಂದ್ರೆ ಆ ಸ್ಪ್ಯಾನ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಕಾನ್ಸ್ಟೆಂಟ್ ಬಂತು. ಹಾಗಾದ್ರೆ ಈ ಸ್ಪ್ಯಾನ್ ಏನಂತಾರೆ? ಇದಕ್ಕೆ ಪ್ಯೂರ್ ಬೆಂಡಿಂಗ್ ಕೇಸ್ ಅಂತಾರೆ. ಪ್ಯೂರ್ ಬೆಂಡಿಂಗ್ ಅಂತಾರೆ. ಅರ್ಥ? ಈಗ ಇದನ್ನೇ ಏನ್ ಮಾಡ್ಯಾನ, ಒಂದೇ ಅಸಂಪ್ಷನ್ ಒಳಗೆ ಬರ್ದದ ನೋಡ್ರಿ. ಏನಂತ ಬರ್ದ ನೋಡ್ರಿ, ಶಿಯರ್ ಫೋರ್ಸ್ ಅಟ್ ಈಚ್ ಕ್ರಾಸ್ ಸೆಕ್ಷನ್ ಈಸ್ 0 ಅಂದ್ರೆ ಪ್ಯೂರ್ ಬೆಂಡಿಂಗ್ ಕೇಸ್ ಕನ್ಸಿಡರ್ ಮಾಡೋದು. ಅರ್ಥ ಆಯ್ತಾ? ನಾರ್ಮಲ್ ಸ್ಟ್ರೆಸ್ ಡ್ಯೂ ಟು ಬೆಂಡಿಂಗ್ ಈಸ್ ಓನ್ಲಿ ಪ್ರೊಡ್ಯೂಸ್ಡ್. ಇದನ್ನು ಸೇಮ್. ಅಂದ್ರೆ ನಾರ್ಮಲ್ ಸ್ಟ್ರೆಸ್ ಡ್ಯೂ ಟು ಬೆಂಡಿಂಗ್ ಈಸ್ ಓನ್ಲಿ ಪ್ರೊಡ್ಯೂಸ್ಡ್ ಅಂದ್ರೆ ಈ ಒಳಗಡೆ ಏನು ಸ್ಟ್ರೆಸ್ ಪ್ರೊಡ್ಯೂಸ್ ಆಗ್ತದಲ್ಲ ಈ ಬೀಮಲ್ಲಿ, ಆ ಬೀಮಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಸ್ಟ್ರೆಸ್ ಹೆಸರನ್ನ ನಾವು ಆಲ್ರೆಡಿ ಏನಂದಿವಿ? ಬೆಂಡಿಂಗ್ ಸ್ಟ್ರೆಸ್ ಅಂದಿವಿ. ಯಾವಾಗ? ಪ್ಯೂರ್ ಬೆಂಡಿಂಗ್ ಕೇಸ್ ಒಳಗಡೆ ಅದಕ್ಕೆ ಬೆಂಡಿಂಗ್ ಸ್ಟ್ರೆಸ್ ಅಂತ ಕರೆದಿವಿ ಈಗ ಆಲ್ರೆಡಿ. ಬಟ್ ಈ ಬೆಂಡಿಂಗ್ ಸ್ಟ್ರೆಸ್ ಈ ನೇಚರ್ ಹೆಂಗಿರ್ತದೆ ಅಂದ್ರೆ ನಾರ್ಮಲ್ ಇರ್ತೈತಿ. ನಾರ್ಮಲ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರ್ತೈತಿ. ಪ್ಲೇನ್ ಅಂದ್ರೆ ಏನಂತ ನೋಡ್ಕೊಳ್ರಿ. ನಾವು ಲುಕ್ ಎಟ್ ಹಿಯರ್. ಇದು ಒಂದು ಬೀಮ್ ಅಂತ ತಿಳ್ಕೊಳ್ರಿ. ಈ ಬೀಮಿಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಏನೊಂದು ಕೊಟ್ಟಿದ್ದಾರೆ, ಎಲ್ಲೊಂದು ಕೊಟ್ಟಿದ್ದಾರೆ. ಈ ಬೀಮ್ ಕ್ರಾಸ್ ಸೆಕ್ಷನ್ ಒಂದು ಪ್ಲೇನ್ ತಗೊಂಡ್ರೆ ಈ ಕ್ರಾಸ್ ಸೆಕ್ಷನ್ ಅನ್ನ ನಾನು ಈ ರೀತಿ ವ್ಯೂಸ್ ಮಾಡಿದ್ರೆ ಅದು ನನಗ ಹಿಂಗ್ ಕಾಣ್ಬೋದು. ರೈಟಾ? ಈ ರೀತಿ ಕಾಣ್ಬೋದು. ಅಂದ್ರೆ ಇದು ಕ್ರಾಸ್ ಸೆಕ್ಷನ್. ಈ ಕ್ರಾಸ್ ಸೆಕ್ಷನ್ ಯಾವ್ದಾರ ಇರ್ಬೋದಪ್ಪ? T ಸೆಕ್ಷನ್ ಇರ್ಬೋದು, I ಸೆಕ್ಷನ್ ಇರ್ಬೋದು, ಹೌದಾ? ಆಮೇಲೆ ಸರ್ಕ್ಯುಲರ್ ಸೆಕ್ಷನ್ ಇರ್ಬೋದು, ನೆಕ್ಸ್ಟ್ ಸ್ಕ್ವೇರ್ ಸೆಕ್ಷನ್ ಇರ್ಬೋದು, ರಾಂಬಸ್ ಇರ್ಬೋದು, ಮತ್ತೆ ಎಲ್ಲ ನಿಮ್ಗೆ ಏನೇನು ಅನ್ಸ್ತದಲ್ಲ ಕ್ರಾಸ್ ಸೆಕ್ಷನ್ ಅವೆಲ್ಲ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಏನಿರ್ಬೋದು. ಈ ಕ್ರಾಸ್ ಸೆಕ್ಷನ್ ಏನದಲ್ಲ, ಈ ಕ್ರಾಸ್ ಸೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತೈತೆ ಬೆಂಡಿಂಗ್ ಸ್ಟ್ರೆಸ್. ಅಂದ್ರೆ ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಹಾಕ್ರಿ ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ? ಹಿಂಗ್ ಸ್ಟ್ರೆಸ್ ತೋರಿಸ್ತೀವಿ, ಹಿಂಗ್. ಆಮೇಲೆ ನಿಮ್ಗೆ ಹೇಳ್ತೀನಿ. ಓಕೆ, ಇದೇನಿದು ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಹಿಂಗೇನೋ ಬರ್ತದೆ.
ಅಂದ್ರೆ ಇವೆಲ್ಲ ಹೆಂಗದಾವ ಪರ್ಪೆಂಡಿಕ್ಯುಲರ್ ಅದ ಅನ್ನೋದಕ್ಕೋಸ್ಕರ ಅವ್ರು ಏನನ್ನಕತ್ತಾರೆ ಇಲ್ಲಿ ನಾರ್ಮಲ್ ಸ್ಟ್ರೆಸ್ ಅಂತ ಹೇಳಕತ್ತಾರೆ ಅವ್ರು ಈಸ್ ಪ್ರೊಡ್ಯೂಸ್ಡ್ ಅಂದ್ರೆ ಶಿಯರ್ ಗಿಯರ್ ಇರಂಗಿಲ್ಲ ಅಲ್ಲಿ. ಬೀಮ್ಸ್ ಆರ್ ಇನಿಷಿಯಲಿ ಸ್ಟ್ರೇಟ್ ಇದಂತ ಅಜ್ಯೂಮ್ ಮಾಡ್ಲೇಬೇಕು. ಬೆಂಡ್ ಮಾಡೋಕ್ಕಿಂತ ಮುಂಚೆ ಮೊದಲ ಬೆಂಡ್ ಆಗಿತ್ರಿ ಅಂತ ಅನ್ಬೇಡ. ಓಕೆ, ಅದು ಮೊದಲ ಸ್ಟ್ರೇಟ್ ಇತ್ತು ಅಂತ. Material is homogeneous and isotropic is a default statement in strength of material. This assumption is a strength of material assumption. Okay, not this chapter assumption. Okay, material homogeneous ಅದ ಮತ್ತೆ isotropic ಅದ. ಹೋಪ್ ನಿಮ್ಗೆ ಗೊತ್ತಿರಬೇಕು ಎರಡು ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಹಾಕಿ ಹೇಳ್ತೀನಿ. ದ ಸ್ಟ್ರೆಸ್ ಸ್ಟ್ರೈನ್ ರಿಲೇಶನ್ಶಿಪ್ ಈಸ್ ಲೀನಿಯರ್ ಅಂಡ್ ಎಲಾಸ್ಟಿಕ್. ಭಾಳ ಇಂಪಾರ್ಟೆಂಟ್. ಸ್ಟ್ರೆಸ್ ಸ್ಟ್ರೈನ್ ರಿಲೇಶನ್ಶಿಪ್ ಇಸ್ ಲೀನಿಯರ್ ಅಂಡ್ ಎಲಾಸ್ಟಿಕ್ ಅಂತಂದ್ರೆ ಈಗ ನೋಡು, ಇದು ಸ್ಟ್ರೆಸ್, ಇದು ಸ್ಟ್ರೈನ್. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ನಾವು ಮೈಲ್ಡ್ ಸ್ಟೀಲಿಗೆ ಹಾಕಿದ್ರೆ ಅದು ಹಿಂಗೆ ಬರ್ಬೋದು, ಅಥವಾ ನೀವು ಇನ್ನೂ ಒಂದಿಷ್ಟು ಡಯಾಗ್ರಾಮ್ಸ್ಗಳಿಗೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ನ ಹಾಕಿದ್ರಿ. ಒಂದು ಹಿಂಗೆ ಬರ್ತದ, ಒಂದು ಹಿಂಗೆ ಹೋಗ್ತದ, ಒಂದು ಇಲ್ಲೇ ಕಟ್ ಆಗ್ತದ, ಅದ ಒಂದು ಹಿಂಗೆ ಏನೇನೋ ಮಾಡ್ತದ. ಬಟ್ ಹಿಂಗೆಲ್ಲ ಅದಾವ. ಬಟ್ ಇವೇನಂತ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಓದಬೇಕಾದ್ರೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಲೀನಿಯರ್ ಇರಬೇಕು ಮತ್ತು ಎಲಾಸ್ಟಿಕ್ ಇರಬೇಕಂದ್ರೆ ವೇರ್ ದ ಪೋರ್ಷನ್ ಇಸ್ ಸ್ಟ್ರೇಟ್ ಅಲ್ಲ. ನೋಡು, ಸಿ ದಿಸ್ ಪೋರ್ಷನ್ ಇಸ್ ಸ್ಟ್ರೇಟ್ ಹಿಯರ್, ದಿಸ್ ಪೋರ್ಷನ್ ಇಸ್ ಸ್ಟ್ರೇಟ್ ಹಿಯರ್. ಆ ಪೋರ್ಷನ್ ನಲ್ಲಿ ಮಟೀರಿಯಲ್ ಬಿಹೇವಿಯರ್ ಅಷ್ಟೇ ಸ್ಟಡಿ ಮಾಡ್ಕೊಳ್ಳೋಣ ಅಂತಾರೆ ಅವ್ರು. ಈ ಮಟೀರಿಯಲ್ ಇಷ್ಟೇ ಸಾಕು, ಈ ಮಟೀರಿಯಲ್ ಇಷ್ಟೇ ಸಾಕು. ದಟ್ಸ್ ವೈ ವಿ ಆರ್ ಕನ್ಸಿಡರಿಂಗ್ ಇಟ್. ಅಂದ್ರೆ ಇಂಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ವಾಟ್ ಹುಕ್ಸ್ ಲಾ ಇಸ್ ವ್ಯಾಲಿಡ್ ಅಂತ ಅನ್ಬೋದಲ್ಲ. ಹುಕ್ಸ್ ಲಾ ಇಸ್ ವ್ಯಾಲಿಡ್ ಒಂದ್ ಮಾತು ಅಂದ್ಬಿಟ್ಟಿದ್ರೆ ಲೀನಿಯರ್ ಅಂಡ್ ಎಲಾಸ್ಟಿಕ್ ಆಗಿಬಿಡ್ತಿತ್ತು. ರೈಟ್. ದೆನ್ ಯಂಗ್ಸ್ ಮಾಡ್ಯುಲಸ್ ಈಸ್ ಸೇಮ್ ಇನ್ ಟೆನ್ಷನ್ ಅಂಡ್ ಕಂಪ್ರೆಷನ್. ಓಕೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ಅವ್ರು. ಈಗ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಟೆನ್ಷನ್ ಹಾಕಪ್ಪ ಅಂದ್ರೆ ಹಿಂಗೆ ಹಾಕ್ತಾರ. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಕಂಪ್ರೆಷನ್ ಹಾಕಪ್ಪ ಇದ ಗ್ರಾಫ್ ಒಳಗೆ ಹಾಕು ಅಂತಂದ್ರೆ ನೀವು ಹೆಂಗೆ ಹಾಕ್ಬೇಕು, ಇಲ್ಲಿ ತನಕ ಸ್ಟ್ರೇಟ್ ತಗೊಂಡ್ಬಂದು ಆಮೇಲೆ ಏನಾರ ಮಾಡ್ಕೊಡ್ರಿ. ಅದು ಹೆಂಗಾರ ಹೋಗ್ಲಿ, ಕೆಳಗೆ ಹೋಗುತ್ತೋ ಮೇಲೆ ಹೋಗುತ್ತೋ ದಟ್ ಡಸಂಟ್ ಮ್ಯಾಟರ್. ಬಟ್ ಅವ್ರು ಏನಂತಾರೆ, ಸ್ಟ್ರೇಟ್ ಪೋರ್ಷನ್ ಏನೈತಲ್ಲ ಇದು ಕಂಪ್ರೆಷನ್ಗೂ ಮತ್ತು ಟೆನ್ಷನ್ಗೂ ಸ್ಟ್ರೇಟ್ ಲೈನ್ ಇರಬೇಕು. ಸ್ಟ್ರೇಟ್ ಲೈನ್ ಇರೋದ್ರಿಂದ ಏನು ಯೂಸ್ ಅಂತಂದ್ರೆ ಯಂಗ್ಸ್ ಮಾಡ್ಯುಲಸ್ ಸೇಮ್ ಬರ್ತದ, ಟೆನ್ಷನ್ಗೂ ಕಂಪ್ರೆಷನ್ಗೂ ಸೇಮ್ ಬರ್ತದ. ಈ ಅಸಂಪ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ನನ್ನ ಸೆಕ್ಷನ್ಸ್ ಆರ್ ಸಿಮೆಟ್ರಿಕಲ್ ಅಬೌಟ್ ದ ಪ್ಲೇನ್ ಆಫ್ ಬೆಂಡಿಂಗ್. ಪ್ಲೇನ್ ಆಫ್ ಬೆಂಡಿಂಗ್ ಯಾವುದು? ಇದು ಬೆಂಡ್ ಆಗಿದೆ ಅಂತಂದ್ರೆ ಬೀಮು ಎಲ್ಲದು, ಇದು ಬೀಮ್ ಬೆಂಡ್ ಆಗಿದೆ ಅಂತಂದ್ರೆ ವಾಟ್ ಇಸ್ ಅ ಪ್ಲೇನ್ ಅಂದ್ರೆ ಇದು ಪೇಪರ್ ಇಟ್ ಸೆಲ್ಫ್ ಇಸ್ ಅ ಪ್ಲೇನ್. ಈ ಪೇಪರ್ ಇಟ್ ಸೆಲ್ಫ್ ಇಸ್ ಅ ಪ್ಲೇನ್ ಅದ. ಪ್ಲೇನ್ ಆಫ್ ಬೆಂಡಿಂಗ್ ಸಿಮೆಟ್ರಿಕ್ ಅದ ಅಂತಂದ್ರೆ ಈ ಕ್ರಾಸ್ ಸೆಕ್ಷನ್ಸ್ ಏನೇನು ಕನ್ಸಿಡರ್ ಮಾಡಿರಲ್ಲ ಅವೆಲ್ಲ ವೈ ಆಕ್ಸಿಸ್ ಸಿಮೆಟ್ರಿಕ್ ಇರಲಿ ಅಂತ ಹೇಳ್ತಾರೆ. ಸರ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದ್ರಿ ಅಂತಂದ್ರೆ, ಇರ್ಲಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ಥಿಯರಿನ್ ಚೇಂಜ್ ಮಾಡ್ಕೊಂಡು ಡಿರೈವ್ ಮಾಡ್ಕೊಳ್ಳೋಣ. ಬಟ್ ಅಸ್ಯೂಮ್ ದಟ್ ಆಲ್ ದ ಸೆಕ್ಷನ್ಸ್ ವಾಟ್ ಎವರ್ ಯು ಆರ್ ಕನ್ಸಿಡರಿಂಗ್ ದೇ ಆರ್ ಆಲ್ ಸಿಮೆಟ್ರಿಕ್ ಅಬೌಟ್ ವೈ ಆಕ್ಸಿಸ್ ಅಂತ. ಓಕೆ, ಇದನ್ನ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಅಸಂಪ್ಷನ್ ಇದು, ಇದನ್ನ ನೆನ್ಬಿಟ್ಬಿಡ್ರಿ. ನೆಕ್ಸ್ಟ್ ಲಾಸ್ಟ್ ಅಸಂಪ್ಷನ್ ಇಸ್ ಸೆಕ್ಷನ್ ವಿಚ್ ಆರ್ ಪ್ಲೇನ್ ಬಿಫೋರ್ ಬೆಂಡಿಂಗ್ ರಿಮೇನ್ಸ್ ಪ್ಲೇನ್ ಆಫ್ಟರ್ ಬೆಂಡಿಂಗ್. ಇದು ಬಹಳ ಇಂಪಾರ್ಟೆಂಟ್ ಅಸಂಪ್ಷನ್ ಇದು. ಅರ್ಥಾಯ್ತಾ? ಇದು IES ಎಕ್ಸಾಮ್ಸ್ ಅಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಹುಡುಗರಿಗೆ ಸಾಲ್ವ್ ಮಾಡ್ತಿರ್ಬೇಕಾದ್ರೆ IES ಎಕ್ಸಾಮ್ಸ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಮಿನಿಮಮ್ ಒಂದು 5-6 ಕ್ವಶನ್ ಪೇಪರ್ಸ್ ಅಲ್ಲಿ ಆದ್ರೂ ಕೂಡ ಈ ಬೇಸ್ ಇಟ್ಕೊಂಡು ಕ್ವಶನ್ ಕೇಳ್ತಾರೆ. ಇದ್ರ ಒಂದ್ ಕಡೆ ಏನ್ ಕೇಳ್ತಾರೆ, ಇದ್ರ ಮೀನಿಂಗ್ ಏನಪ್ಪಾ, ಇದನ್ನ ಹಿಂಗ ಯಾಕೆ ಅಸ್ಯೂಮ್ ಮಾಡ್ತಾರ, ಇನ್ನೊಂದ್ ಕಡೆ ಮತ್ತೆ ಇದನ್ನ ಅಸ್ಯೂಮ್ ಮಾಡೋದ್ರಿಂದ ನಿನ್ಗೆ ಏನ್ ಲಾಭ ಆಯ್ತು, ಇದನ್ನ ಅಸ್ಯೂಮ್ ಮಾಡೋದ್ರಿಂದ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಒಳಗೆ ಏನ್ ಲಾಭ ಆಯ್ತು, ಈ ಅಸಂಪ್ಷನ್ಸ್ ಮಾಡೋದ್ರಿಂದ RCC ಒಳಗಡೆ ನಿಮ್ಗೆ ಯಾವ ಥಿಯರಿ ಬಂತು, ಆಯ್ತಾ, ಇದ್ರ ಎಕ್ಸಾಕ್ಟ್ ಮೀನಿಂಗ್ ಏನು. ಈ ರೀತಿ ಸೆಕ್ಷನ್ಸ್ ವಿಚ್ ಆರ್ ಬಿಫೋರ್ ಬೆಂಡಿಂಗ್ ರಿಮೇನ್ ಪ್ಲೇನ್ ಆಫ್ಟರ್ ಬೆಂಡಿಂಗ್ ಏನೈತಲ್ಲ, ಇದು ಭಾಳ ಇಂಪಾರ್ಟೆಂಟ್ ಅಸಂಪ್ಷನ್. ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಒಂದು 3 to 4 ಮಿನಿಟ್ಸ್ ವಿಡಿಯೋನ ಮಾಡ್ಬಿಡ್ತೀನಿ ಓನ್ಲಿ ಫಾರ್ ದಿಸ್ ಅಸಂಪ್ಷನ್. ಆಯ್ತಾ, ಬಿಕಾಸ್ ಇಲ್ಲಿ ಹೇಳಿದ್ರೆ ಸುಮ್ಮನೆ ದೊಡ್ಡದಾಗ್ತದ, ಔಟ್ ಆಫ್ ಕಾಂಟೆಕ್ಸ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ರೈಟ್. ನಾವು ಇದೆಲ್ಲ ಅಸಂಪ್ಷನ್ಸ್ ಮಾಡ್ಕೊಂಡು ಪ್ಲಸ್ ಪ್ಯೂರ್ ಬೆಂಡಿಂಗ್ ಕೇಸ್ ಅವೆಲ್ಲ ಕನ್ಸಿಡರ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಈಕ್ವೇಶನ್ ಅನ್ನ ಡಿರೈವ್ ಮಾಡ್ತಾರೆ. ಈಗ ಪ್ಯೂರ್ ಬೆಂಡಿಂಗ್ ಕೇಸ್ ಅಸ್ಯೂಮ್ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ಇನ್ನೊಂದು ರೀಸನ್ ಏನಂತಂದ್ರೆ ಈಗ ನೋಡು ಅದು ಯಾವ್ದಿತ್ತದು, ಕ್ಯಾಂಟಿಲಿವರ್ ಬೀಮ್ ವಿತ್ ಮೂಮೆಂಟ್ ಅಟ್ ದ ಎಂಡ್ ಅಥವಾ 3 ಪಾಯಿಂಟ್ ಲೋಡಿಂಗ್. 3 ಪಾಯಿಂಟ್ ಲೋಡಿಂಗ್ ಅಲ್ಲಿ ಈ ಪೋರ್ಷನ್ ಇದು ಪ್ಯೂರ್ ಬೆಂಡಿಂಗ್ ಪೋರ್ಷನ್, ಇದರಲ್ಲಿ ಈ ಪೋರ್ಷನ್ ಲೋಡ್ ಅಪ್ಲೈ ಮಾಡಿದಾಗ ಏನಾಗ್ತದೆ, ಬೆಂಡ್ ಆಗ್ತದೆ. ಓಕೆ, ಇದು ಹೆಂಗ್ ಬೆಂಡ್ ಆಗುತ್ತೆ, ಕ್ಯಾಂಟಿಲಿವರ್ ಅಂದ್ರೆ ಹಿಂಗ್ ಬೆಂಡ್ ಆಗುತ್ತೆ. ಇದು ಹೆಂಗ್ ಬೆಂಡ್ ಆಗುತ್ತೆ ಅಂತಂದ್ರೆ ಇದು ಏನೇನೋ ಬೆಂಡ್ ಆಗ್ತದೆ ಈ ಕಡೆ ಐ ಆಮ್ ನಾಟ್ ವರಿಂಗ್ ಅಬೌಟ್ ದಟ್, ಐ ಆಮ್ ವರಿಂಗ್ ಅಬೌಟ್ ದಿಸ್ ಪೋರ್ಷನ್ ಆಫ್ ದ ಬೀಮ್, ದಟ್ ಪೋರ್ಷನ್ ಆಫ್ ದ ಬೀಮ್ ವಿಲ್ ಬೆಂಡ್ ಲೈಕ್ ದಿಸ್. ಓಕೆ, ಪ್ಯೂರ್ ಬೆಂಡಿಂಗ್ ಅಸ್ಯೂಮ್ ಮಾಡೋದ್ರಿಂದ ಇನ್ನೊಂದು ಅಸಂಪ್ಷನ್ ತನ್ನಷ್ಟು ತಾನೇ ಉದ್ಭವ ಆಗ್ತದೆ. ಏನು ಉದ್ಭವ ಅಂತಂದ್ರೆ, ದ ಆರ್ಕ್ ಅಥವಾ ಎಲಾಸ್ಟಿಕ್ ಕರ್ವ್ ಇನ್ ಪ್ಯೂರ್ ಬೆಂಡಿಂಗ್ ಕೇಸ್ ಈಸ್ ಅ ಆರ್ಕ್ ಆಫ್ ಅ ಸರ್ಕಲ್. ಆರ್ಕ್ ಆಫ್ ಅ ಸರ್ಕಲ್ ಏನದು, ಒಂದು ಸರ್ಕಲ್ ಆರ್ಕ್ ಆಗಿ ಅದು ಆಕ್ಟ್ ಮಾಡ್ತದ. ಅಂದ್ರೆ ಇದರದ್ದು ಏನಂತಂದ್ರೆ ಇದೊಂದು ದೊಡ್ಡ ಸರ್ಕಲ್ ಒಂದು ಆರ್ಕ್ ಅದ ಅಂತ ಅರ್ಥ. ಅಂದ್ರೆ ಇದು ನೀನು ಕಂಟಿನ್ಯೂ ಮಾಡಿದಿ ಅಂತಂದ್ರೆ ಅದು ಹೋಗಿ ಜಾಯಿನ್ ಆಗಿ ವಾಪಸ್ ಬರ್ತದ, ಒಂದು ಸೆಂಟರ್ ಇರ್ತದ. ದಟ್ ಈಸ್ ದ ಅಸಂಪ್ಷನ್ಸ್ ಆಫ್ ದಿಸ್ ಪ್ಯೂರ್ ಬೆಂಡಿಂಗ್ ಕೇಸ್. ಆಯ್ತಾ, ಇವೆಲ್ಲವನ್ನ ಅಸ್ಯೂಮ್ ಮಾಡ್ಕೊಂಡು ವಿ ಹ್ಯಾವ್ ಅನ್ ಇಕ್ವೇಶನ್. ಯೂಶಲಿ ಐ ರೈಟ್ ದಿಸ್ ಇಕ್ವೇಶನ್ ಲೈಕ್ M/I is equal to F/Y is equal to E/R ಅಂತ ಬರೀತಾರೆ. ಇಲ್ಲಿ ಎಂ ಫಸ್ಟ್ ಯಾಕೆ ಪ್ರಿಫರೆನ್ಸ್ ಕೊಟ್ಟಿನ ಅಂದ್ರೆ ಇದಕ್ಕೊಂದು ನೆನ್ಪಿಡ್ತಿರ್ತೀವಿ ನಾವು, ಹೆಂಗಂದ್ರೆ ಮೇ ಐ ಫಾಲೋ ಯು ಎಲಿಜಬೆತ್ ರಾಣಿ ಅಂತ.
ಅರ್ಥಾಯ್ತಾ? ಮೇ ಐ ಫಾಲೋ ಯು ಎಲ್ ಜಿ ಪತ್ರಾಣಿ ಹಿಯರ್ ಸಿಗ್ಮಾ ಕೊಟ್ಟಾರ ಅವರು, ಯೂಸ್ ಟು ರೈಟ್ ಇಟ್ ಎಸ್ ಎಫ್. ಎಫ್ ಮೀನಿಂಗ್ ಏನಂದ್ರೆ ಸ್ಟ್ರೆಸ್, ಫ್ಲೆಕ್ಚರಲ್ ಸ್ಟ್ರೆಸ್ ಅಂತ ಅನ್ನೋಕೆ ಈಸಿ ಆಗ್ತದೆ. ಬಟ್ ಈ ನೋಟ್ಸ್ನವ್ರು ಭಾರಿ ಚೆನ್ನಾಗಿದಾರೆ. ಇಲ್ಲಿ ಫ್ಲೆಕ್ಚರ್ ಅಂದ್ರೆ ಏನು ಮತ್ತೆ ಬೆಂಡಿಂಗ್ ಅಂದ್ರೆ ಏನು, ಬೆಂಡಿಂಗ್ ಸ್ಟ್ರೆಸ್ ಅಂದ್ರೆ ಏನು ಸರ್, ಎರಡು ಕೊಟ್ರಲ್ರಿ. ಬೆಂಡಿಂಗ್ ಸ್ಟ್ರೆಸ್ ಬೇರೆ, ಫ್ಲೆಕ್ಚರ್ ಸ್ಟ್ರೆಸ್ ಬೇರೆ ಆಕ್ಚುಲಿ, ಅರ್ಥಾಯ್ತಾ? ಬಟ್ ಎಫ್ ಬರಿಬಾರ್ದು, ಬಟ್ ಕೆಲವು ಟೆಕ್ಸ್ಟ್ ಬುಕ್ ಎಫ್ ಬರ್ದು ಬಿಡ್ತಾರ, ರೈಟಾ? ಈ ಆತರ ಭಾಳ ಚಲೋ ಅದನ್ನ ಸಿಗ್ಮಾ ಬರ್ದಾನ, ರೈಟಾ? ಬಿಕಾಸ್ ಹಿ ವಾಂಟ್ ಟು ಟೆಲ್ ಯು ದ್ಯಾಟ್ ಬೆಂಡಿಂಗ್ ಸ್ಟ್ರೆಸ್ ಅಂದ್ರೆ ಏನಂತ ಹೇಳ್ಬೇಕು, ರೈಟಾ? ಓಕೆ, ಅಸಂಪ್ಷನ್ಸ್ ಓದಿದ್ವಿ. Now, this is already discussed. You can see this one. This is a section. ಒಂದು ರ್ಯಾಂಡಮೈಸ್ ಸೆಕ್ಷನ್ ತಗೊಂಡಿರೋರು, ಯಾವುದೋ ಒಂದು ಶೇಪಿಗೆ ರಿಸ್ಟ್ರಿಕ್ಟ್ ಆಗಿಲ್ಲ. ಈ ಶೇಪ್ ಪ್ರಕಾರ ಇವುಗಳನ್ನು ನೋಡ್ಕೊಳ್ಳಿ, ರೈಟಾ? ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ವುಡ್ ಲೈಕ್ ಟು ಟೆಲ್ ಯು ಅಬೌಟ್ 3 ಆಕ್ಸಿಸ್. ಹೌದಾ? ಒಂದು ಈಕ್ವಲ್ ಏರಿಯಾ ಆಕ್ಸಿಸ್ ಅಂದ್ರೆ ಏನಂತ, ಈಕ್ವಲ್ ಏರಿಯಾ ಆಕ್ಸಿಸ್. ಎರಡನೇದು ಸಿಮೆಟ್ರಿಕ್ ಆಕ್ಸಿಸ್, ಸಿಮೆಟ್ರಿಕ್ ಆಕ್ಸಿಸ್. ಮೂರನೇದು ಸೆಂಟ್ರೋಡಲ್ ಆಕ್ಸಿಸ್, ಸೆಂಟ್ರಾಯ್ಡಲ್ ಆಕ್ಸಿಸ್. ನಾಲ್ಕನೇದು ನ್ಯೂಟ್ರಲ್ ಆಕ್ಸಿಸ್. ಇವುಗಳದ್ದು ಸ್ವಲ್ಪ ಡಿಫ್ರೆನ್ಸ್ ಮತ್ತು ಅವುಗಳದ್ದು ಮೀನಿಂಗ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಮ್ಮೊಮ್ಮೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ಕೆಲವು ದೊಡ್ಡ ಎಕ್ಸಾಮ್ಸ್ ಅಲ್ಲಿ ಟ್ವಿಸ್ಟ್ ಮಾಡಿಬಿಡ್ತಾರೆ. ಇಸ್ರೋ ಎಕ್ಸಾಮ್ ಒಳಗಡೆ ಭಾಳ ಡೀಪ್ ಹೋಗ್ತಾರೆ ಅವರು. ಡೀಪ್ ಹೋದಾಗ ಏನ್ ಮಾಡ್ತಾರೆ, ಹಿಂಗ್ ಟ್ವಿಸ್ಟ್ ಮಾಡ್ತಾರೆ. ಗೇಟ್ ಎಕ್ಸಾಮ್ ಅಲ್ಲಿ, IES ಅಲ್ಲಿ, KPSC KES ಅವ್ರು ಮೇ ನಾಟ್ ಡೂ ಸಚ್ ಥಿಂಗ್ಸ್, ಬಟ್ ಈಗ ಅವರು ಕೂಡ ಅಪ್ಡೇಟ್ ಆಗ್ತಿದ್ದಾರೆ. ದೇರ್ಫೋರ್ ವಿಲ್ ಅಂಡರ್ಸ್ಟ್ಯಾಂಡ್. ಈಕ್ವಲ್ ಏರಿಯಾ ಆಕ್ಸಿಸ್ ಅಂದ್ರೆ ಈಗ ಯಾವುದೋ ಒಂದು ಕ್ರಾಸ್ ಸೆಕ್ಷನ್ ಏರಿಯಾ ಅದ ಅಂತ ತಿಳ್ಕೊಳ್ರಿ. ಆ ಏರಿಯಾನ ಒಂದು ಲೈನ್ ಈಕ್ವಲ್ ಆಗಿ ಡಿವೈಡ್ ಮಾಡಿತ್ತು, ಈಕ್ವಲ್ ಏರಿಯಾ ಆಗಿ ಡಿವೈಡ್ ಮಾಡಿತ್ತು ಅಂತಂದ್ರೆ ಅದಕ್ಕೆ ಈಕ್ವಲ್ ಏರಿಯಾ ಆಕ್ಸಿಸ್ ಅಂತ. ಅಂದ್ರೆ ಈಗ ನೋಡು, ಒಂದು ರೆಕ್ಟಾಂಗಲ್ ಅಲ್ಲಿ ಇದು ಈಕ್ವಲ್ ಏರಿಯಾ ಆಕ್ಸಿಸ್ ಬಿಕಾಸ್ ದಿಸ್ ಏರಿಯಾ ಇಸ್ ಸೇಮ್. ದಿಸ್ ಈಸ್ ಈಕ್ವಲ್ ಏರಿಯಾ ಆಕ್ಸಿಸ್ ಬಿಕಾಸ್ ದಿಸ್ ಏರಿಯಾ ಇಸ್ ಸೇಮ್. ಅಂಡ್ ಈವನ್ ಈಕ್ವಲ್ ಏರಿಯಾ ಆಕ್ಸಿಸ್ ಹಿಂಗ್ ಡಯಾಗನಲ್ ಕೂಡ ಹಾಕೋಬಹುದು ಬಿಕಾಸ್ ದಿಸ್ ಏರಿಯಾ ಇಸ್ ಸೇಮ್. ದಿಸ್ ಆರ್ ಆಲ್ ಈಕ್ವಲ್ ಏರಿಯಾ ಆಕ್ಸಿಸ್. ಅಂಡರ್ಸ್ಟುಡ್? ನೆಕ್ಸ್ಟ್ ಬಂದದ ಯಾವುದು, ಸಿಮೆಟ್ರಿಕ್ ಆಕ್ಸಿಸ್ ಅಂತಂದ್ರೆ. ಸಿಮೆಟ್ರಿಕ್ ಆಕ್ಸಿಸ್ ಅಂತಂದ್ರೆ ಆ ಲೈನ್ ಏನದಲ್ಲ, ಆ ಆಕ್ಸಿಸ್ ಏನದಲ್ಲ, ಅದನ್ನ ನೀವು ಫೋಲ್ಡ್ ಮಾಡಿದ್ರೆ, ಅಬೌಟ್ ದಟ್ ಪಾಯಿಂಟ್ ಇಫ್ ಯು ಫೋಲ್ಡ್, ದೆನ್ ಈಚ್ ಅಂಡ್ ಎವ್ರಿ ಕಾಂಪ್ಲಿಮೆಂಟರಿ ಪಾಯಿಂಟ್ಸ್ ಆರ್ ಓವರ್ಲ್ಯಾಪಿಂಗ್. ಇವೆಲ್ಲ ಪಾಯಿಂಟ್ಸ್ ಏನಿರ್ತಾವಲ್ಲ ತನ್ನಷ್ಟು ತಾನು ಸಿಮೆಟ್ರಿಕ್ ಅಂತ. ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತದ. ಸಿವಿಲ್ ಇಂಜಿನಿಯರ್ಸ್ ಅಂದ್ಮೇಲೆ ಸಿಮೆಟ್ರಿಕ್ ಅಂದ್ರೆ ಗೊತ್ತಿರ್ತದೆ. ಓಕೆನಾ? ಈಗ ನೋಡಿ, ರೆಕ್ಟಾಂಗಲ್ ಇಸ್ ಸಿಮೆಟ್ರಿಕ್ ಅಬೌಟ್ ದಿಸ್ ಆಕ್ಸಿಸ್, ರೆಕ್ಟಾಂಗಲ್ ಇಸ್ ಸಿಮೆಟ್ರಿಕ್ ಅಬೌಟ್ ದಿಸ್ ಆಕ್ಸಿಸ್, ಬಟ್ ದಿಸ್ ಇಸ್ ನಾಟ್ ಸಿಮೆಟ್ರಿಕ್ ಅಬೌಟ್ ಡಯಾಗನಲ್ ಆಕ್ಸಿಸ್. ಅಂದ್ರೆ ದೇರ್ ಆರ್ ಸಮ್ ಈಕ್ವಲ್ ಏರಿಯಾ ಆಕ್ಸಿಸ್ ವಿಚ್ ಆರ್ ನಾಟ್ ಸಿಮೆಟ್ರಿಕ್ ಇನ್ ನೇಚರ್. Understood? Okay. But all symmetric axes are equal area axis. All symmetric axes are equal area axis. ಅಂದ್ರೆ ಏನಾಯ್ತು, symmetric axis ಮತ್ತು equal area axis are somewhat same in particular shapes. Okay. Next comes the centroidal axis. Centroidal axis ಅಂತಂದ್ರೆ ಯಾವುದೋ ಒಂದು ಶೇಪ್ ಇರ್ತದ, ಆ ಶೇಪ್ ಅಲ್ಲಿ ಒಂದು ಪಾಯಿಂಟ್ ಇರ್ತದೆ, ಅದಕ್ಕೆ ಸೆಂಟ್ರಾಯ್ಡ್ ಅಂತಾರೆ. ಈ ಸೆಂಟ್ರಾಯ್ಡ್ ಪಾಯಿಂಟ್ ಥ್ರೂ ಏನಾದ್ರು ಒಂದು ಲೈನ್ ಪಾಸ್ ಆತಂದ್ರೆ ಅದಕ್ಕೆ ಸೆಂಟ್ರೋಡಲ್ ಆಕ್ಸಿಸ್ ಅಂತ. ಈಗ ಇದು ಸೆಂಟ್ರೋಡಲ್ ಆಕ್ಸಿಸ್ ಹಿಂಗ್ ಪಾಸ್ ಅಂದ್ರೆ ಇದು ಸೆಂಟ್ರೋಡಲ್ ಆಕ್ಸಿಸ್, ಇದೂ ಸೆಂಟ್ರೋಡಲ್ ಆಕ್ಸಿಸ್, ಇದು ಸೆಂಟ್ರೋಡಲ್ ಆಕ್ಸಿಸ್, ಇದು ಸೆಂಟ್ರೋಡಲ್ ಆಕ್ಸಿಸ್. ಈ ರೀತಿ ಎಷ್ಟು ಸೆಂಟ್ರೋಡಲ್ ಆಕ್ಸಿಸ್ ಹಾಕಬಹುದು, n ನಂಬರ್ ಆಫ್ ಸೆಂಟ್ರೋಡಲ್ ಆಕ್ಸಿಸ್ ಹಾಕಬಹುದು ನೀವು, ರೈಟಾ? ನಾಟ್ ಓನ್ಲಿ ಇದು ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಹಿಂಗ್ ಸೀದಾ ಚುಚ್ಚಿದ್ರೆ ಅಂತ ತಿಳ್ಕೊರಿ ಆ ಪಾಯಿಂಟಿಗೆ, ಅದು ಕೂಡ ಸೆಂಟ್ರೋಡಲ್ ಆಕ್ಸಿಸ್. ಇವೆಲ್ಲ ಏನಿವು ಸೆಂಟ್ರೋಡಲ್ ಆಕ್ಸಿಸ್. ಬಟ್ ಸೆಂಟ್ರೋಡಲ್ ಆಕ್ಸಿಸ್ ಈಗ ಒಂದೊಂದು ಅದಾವ ನೋಡಿ. ಫಾರ್ ಎಕ್ಸಾಂಪಲ್ ಇದು ಲೈನ್ ಏನೈತಲ್ಲ, ಇದು ಸೆಂಟ್ರೋಡಲ್ ಆಕ್ಸಿಸ್ ಹೌದು, ಸಿಮೆಟ್ರಿಕ್ ಆಕ್ಸಿಸ್ ಹೌದು, ಮತ್ತು ಈಕ್ವಲ್ ಏರಿಯಾ ಆಕ್ಸಿಸ್ ಹೌದು. ಇದು ಏನಿದು, ಇದು ಸೆಂಟ್ರೋಡಲ್ ಆಕ್ಸಿಸ್ ಹೌದು, ಈ ಮೂರು ಹೌದು. ಅಂಡರ್ಸ್ಟುಡ್? ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಸೆಂಟ್ರೋಡಲ್ ಆಕ್ಸಿಸ್ ಅಂದ್ರೆ ಏನು ಅಂತ, ರೈಟಾ? ನೆಕ್ಸ್ಟ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಬರ್ತದೆ. ಈಗ ನ್ಯೂಟ್ರಲ್ ಆಕ್ಸಿಸ್ ಅಂತಂದ್ರೆ ಒಂದು ಡೆಫಿನಿಷನ್ ಹೇಳ್ತಾರೆ ನೋಡು. ಒಂದು ಡೆಫಿನಿಷನ್ ಏನಂತಂದ್ರೆ, ನ್ಯೂಟ್ರಲ್ ಆಕ್ಸಿಸ್ ಇಸ್ ಆಕ್ಸಿಸ್ ವೇರ್ ಸ್ಟ್ರೆಸ್ ಇಸ್ ಜೀರೋ ಅಂತ ಹೇಳ್ತಾರೆ. ವೇರ್ ನಾರ್ಮಲ್ ಸ್ಟ್ರೆಸ್ ಅಥವಾ ಬೆಂಡಿಂಗ್ ಸ್ಟ್ರೆಸ್ ಅಥವಾ ಫ್ಲೆಕ್ಚರಲ್ ಸ್ಟ್ರೆಸ್ ಇಸ್ ಜೀರೋ ಅಂತ ಹೇಳ್ತಾರೆ. ಅಂದ್ರೆ ಸ್ಟ್ರೆಸ್ ಇಸ್ ಜೀರೋ ಫಾರ್ ದಟ್ ಆಕ್ಸಿಸ್ ಅಂತ, ದಟ್ ಆಕ್ಸಿಸ್. ಹೌದಾ? ಬಟ್ ದಿಸ್ ಇಸ್ ನಾಟ್ ದ ಫಸ್ಟ್ ಪ್ರಿಫರ್ಡ್ ಆನ್ಸರ್. ಓಕೆ, ಡೋಂಟ್ ರಿಮೆಂಬರ್ ದಿಸ್. ನ್ಯೂಟ್ರಲ್ ಆಕ್ಸಿಸ್ ಮೀನಿಂಗ್ ಬೇರೆ ಐತೆ. ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ ಏನು ಅಂತಂದ್ರೆ, ಈ ಒಂದು ಸೆಕ್ಷನ್ ಅದ ಅಂತ ತಿಳ್ಕೊಳ್ರಿ. ಈ ಸೆಕ್ಷನ್ ಒಂದು ಲೈನ್ ಡ್ರಾ ಮಾಡಿದೀನಿ. ಮೇಲ್ಗಡೆ ಒಂದು ಏರಿಯಾ ಅದ, ಅದಕ್ಕೆ A1 ಅಂತ ಕರೆಯೋಣ. ಕೆಳಗಡೆ ಒಂದು ಏರಿಯಾ ಅದ, A2 ಅಂತ ಕರೆಯೋಣ. A1 ಮೇ ನಾಟ್ ಬಿ ಈಕ್ವಲ್ ಟು A2. ಇಂಥ ಕೇಸಲ್ಲಿ ನಿಮಗ ಆ ಮೇಲೆ A1 ಗೆ ಒಂದು CG ಸಿಗ್ತದ. ಆ CG ಗೆ ನಾ ಇದಕ್ಕೆ Z1 ಅಂತ ಕರಿತೀನಿ. ಕೆಳಗಲ್ಲಿ ಏರಿಯಾಕ್ಕೆ ಒಂದು CG ಸಿಗ್ತದ, ಆ ಏರಿಯಾಕ್ಕೆ ನಾನು Z2 ಅಂತ ಕರಿತೀನಿ, ರೈಟಾ? ಓಕೆ, ಈ ರೀತಿ ಇದ್ದಾಗ ಮೊಮೆಂಟ್ಸ್ ಆಫ್ ದಿಸ್ A1 ಅಬೌಟ್ one axis must be equal to moment of this A2 about the same axis. ಇವೆರಡು ಏನಿರಬೇಕು, ಸೇಮ್ ಇತ್ತಂದ್ರೆ ಇದಕ್ಕೆ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್. ಏನಂತರ, ಮೊಮೆಂಟ್ ಆಫ್ ಅಪ್ಪರ್ ಪಾರ್ಟ್ ಆಫ್ ದ ಏರಿಯಾ ಅಂಡ್ ಲೋವರ್ ಪಾರ್ಟ್ ಆಫ್ ದ ಏರಿಯಾ ಅಬೌಟ್ ಅನ್ ಆಕ್ಸಿಸ್, ಇಫ್ ಇಟ್ ಇಸ್ ಸೇಮ್ ದೆನ್ ದಟ್ ಆಕ್ಸಿಸ್ ಇಸ್ ಕಾಲ್ಡ್ ದ ನ್ಯೂಟ್ರಲ್ ಆಕ್ಸಿಸ್. ಇದನ್ನ ಮಾಸ್ ಮೊಮೆಂಟ್ ಆಫ್ ಇನರ್ಷಿಯಾದೊಳಗಡೆ ಇದನ್ನ ಏರಿಯಾ ಮೊಮೆಂಟ್ ಆಫ್ ಇನರ್ಷಿಯಾ ಅಥವಾ ಏರಿಯಾ ಮೊಮೆಂಟ್ ಒಳಗಡೆ ಡಿಫೈನ್ ಮಾಡಬಹುದು. ಇದೇ ಸೇಮ್ ನಿಮ್ಗೆ ಏನಾದ್ರು ಇದರಲ್ಲಿ ಮಾಸ್ ಮೊಮೆಂಟ್ ಆಫ್ ಇನರ್ಷಿಯಾದೊಳಗೆ ಬೇಕಿತ್ತು ಅಂದ್ರೆ ಅದು ಬೇರೆ ಆಗ್ತದೆ. ದಟ್ ವಿ ವಿಲ್ ನಾಟ್ ಕನ್ಸಿಡರ್. ಅದಕ್ಕೆ ಹಿಂಗೆ ಹೇಳ್ತಾರೆ, ಮ್ಯಾಲಿ ವೇಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಲಿ ವೇಟದ ಮೂಮೆಂಟು, ಕೆಳಗಲ್ ವೇಟದ ಮೂಮೆಂಟು ಸೇಮ್ ಇರಬೇಕು ಅಂತ ಹೇಳ್ತಾರೆ, ರೈಟಾ? ಮಾಸು ಅಥವಾ ವೇಟು ಅಥವಾ ಏರಿಯಾ ಈ ಟೈಪ್ ತಗೋ. ಬಟ್ ಯು ರಿಮೆಂಬರ್ ದಟ್ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಫಾರ್ ನ್ಯೂಟ್ರಲ್ ಆಕ್ಸಿಸ್.
ಓಕೆ. ಬಟ್ ಆಕ್ಸಿಡೆಂಟಲಿ ಅಥವಾ ಫಾರ್ಚುನೇಟ್ಲಿ ಏನಂತಂದ್ರೆ ಈ ಆಕ್ಸಿಸ್ ಅಲ್ಲಿ ಬೆಂಡಿಂಗ್ ಸ್ಟ್ರೆಸ್ 0 ಇರ್ತದೆ. ಈ ಆಕ್ಸಿಸ್ ಅಲ್ಲಿ ಏನಿರ್ತದ, ಬೆಂಡಿಂಗ್ ಸ್ಟ್ರೆಸ್ 0 ಇರ್ತದೆ. ಇಷ್ಟು ಡೀಪ್ ಆಗಿ ಯಾಕೆ ಹೇಳಿದೆ ಅಂತಂದ್ರೆ, ವಾಟ್ ಈಸ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕ್ವಶನ್ ಕೇಳಿ ABCD ಆಪ್ಷನ್ ಕೊಟ್ಟಾಗ ನೀವು ಬಹಳ ಹುಷಾರಾಗಿರ್ಬೇಕು. ಅಕಸ್ಮಾತ್ ಎ ಆಪ್ಷನ್ ಒಳಗೆ ಕೊಟ್ಟಿದ್ದಾನ ಸಿಗ್ಮಾ ಈಕ್ವಲ್ ಟು 0 ಈಸ್ ಕಾಲ್ಡ್ ದ ನ್ಯೂಟ್ರಲ್ ಆಕ್ಸಿಸ್. ಅನದರ್ ಆಪ್ಷನ್ ಒಳಗೆ ಕೊಟ್ಟಿದ್ದಾನ ಮೊಮೆಂಟ್ ಆಫ್ ಏರಿಯಾ ಅಪ್ಪರ್ ಪಾರ್ಟ್ ಆಫ್ ದ ಏರಿಯಾ ಅಂಡ್ ಮೊಮೆಂಟ್ ಆಫ್ ಲೋವರ್ ಪಾರ್ಟ್ ಆಫ್ ದ ಏರಿಯಾ ಅಬೌಟ್ ದ ಆಕ್ಸಿಸ್ ಇಸ್ 0 ಈಸ್ ಈಕ್ವಲ್ ಅಂತ ಕೇಳಿದ್ರೆ ಅವಾಗ ನೀವು ಬಿ ಆಪ್ಷನ್ ಅನ್ನ ಟಿಕ್ ಮಾಡಬೇಕು, ಎ ಆಪ್ಷನ್ ಟಿಕ್ ಮಾಡಬಾರ್ದು. ಅಕಸ್ಮಾತ್ ಆಗಿ ಈ ಆಪ್ಷನ್ ಕೊಡದೆ ಇದು ಒಂದೇ ಆಪ್ಷನ್ ಕೊಟ್ಟಿದ್ದಂದ್ರೆ ಅದನ್ನ ನೀವು ಟಿಕ್ ಮಾಡ್ಕೋಬೇಕು. ದಟ್ಸ್ ವೈ ಬಿ ಕೇರ್ಫುಲ್ ವೆನ್ ಯು ಸೇ ವೆನ್ ಯು ಗೆಟ್ ಅನ್ ಡೆಫಿನಿಷನ್ ಫಾರ್ ನ್ಯೂಟ್ರಲ್ ಆಕ್ಸಿಸ್. ಆಯ್ತಾ? ಬಟ್ ನಮಗ ಏನಾಗಿದೆ ಅಂತಂದ್ರೆ ರೂಢಿ ಏನಾಗಿದೆ ನೋಡ್ರಿ, ನಮ್ಮ ರೂಢಿ ಅಂತ ಹೇಳ್ತಿರಲ್ಲ ಅದಕ್ಕೆ ಮಿಸ್ಕಾನ್ಸೆಪ್ಷನ್, ಪ್ರಥಾ, ಹೌದಾ, ಸಂಸ್ಕೃತಿ ಪ್ರಥಾ ಅಂತ ಹೇಳ್ತಾರೆ. ಇಲ್ರಿ ಹಿಂಗ ಆಗ್ಬೇಕ್ರಿ, ಅದನ್ನ ಅಲ್ಲೇ ಇಡ್ಬೇಕ್ರಿ ಸರ್, ಹಿಂಗ ಕಟ್ಬೇಕ್ರಿ ಅಂತ ಹೇಳ್ತಿರ್ತಾರಲ್ಲ ಪೂಜೆ ಗೀಜೆ ಮಾಡೋದ್ನೆ. ಹಂಗ ನಮ್ಮ ಮಂದಿಗೆ ಒಂದಿಷ್ಟು ಸೈನ್ಸ್ ಒಳಗೂ ಕೂಡ ಒಂದಿಷ್ಟು ಮೂಢನಂಬಿಕೆಗಳು ಇರ್ತವೆ. ಏನ್ ಮೂಢನಂಬಿಕೆ? ನ್ಯೂಟ್ರಲ್ ಆಕ್ಸಿಸ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ನ್ಯೂಟ್ರಲ್ ಆಕ್ಸಿಸ್ ಬೇಕ್ರಿ ನಿಮ್ಗೆ, ಬರ್ರಿ ಇಲ್ಲಿ ಕೊಡ್ತೀವಿ, ಬರ್ರಿ ಸರ್, ಬರ್ರಿ ಅಂತೇಳಿ ಕರೆದು, ಸರ್ ಅದಕ್ಕೆ ಆ ಸೆಕ್ಷನ್ ಒಂದು CG ಕಂಡಿಡ್ರಿ ಸರ್ ಅಂದ್ರೆ ಆ CG ಕಂಡಿಡಿದ್ರಿ ಸರ್, ಅದಕ್ಕೊಂದು ಲೈನ್ ಹೊಡೆದು ಬಿಡ್ರಿ ಸರ್, ಇದೇ ನ್ಯೂಟ್ರಲ್ ಆಕ್ಸಿಸ್ ರೀ, ಮುಗಿತು. ಹೌದಾ? ಇದು ಪ್ರಥಾ ಆಗಿದೆ. CG ಕಂಡಿಡದಂತೆ ಅದಕ್ಕೊಂದು ಹಾರಿಜಾಂಟಲ್ ಲೈನ್ ಹಾಕೋದಂತ ಅದಕ್ಕೆ ನ್ಯೂಟ್ರಲ್ ಆಕ್ಸಿಸ್ ಅಂತ ತಪ್ಪದು. ಓಕೆ, ಐ ವಿಲ್ ಗಿವ್ ಯು ಸಮ್ ಸೆಕ್ಷನ್ಸ್, ಯು ಗಿವ್ ಮೀ ನ್ಯೂಟ್ರಲ್ ಆಕ್ಸಿಸ್, CG ಹಾಕಿ ಕೊಡ್ರಿ ನೋಡೋಣ, ಹೇಳ್ತೀನಿ. ಬರಂಗಿಲ್ಲ. ಓಕೆ, ಅದಕ್ಕೆ ಯಾಕೆ ಬರಂಗಿಲ್ಲ, ಮತ್ತೆ ಇಲ್ಲಿ ಯಾಕೆ ಬಂತ್ರಿ ಸರ, ಮತ್ತೆ ನಾವೇನು ದಡ್ರನ್ರಿ ಸರ? ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ನಿಮ್ಗೆ ಎಷ್ಟು ಎಕ್ಸಾಂಪಲ್ಸ್ ತೋರಿಸ್ಲಿ ಸರ? ನೋಡ್ರಿ, ರೆಕ್ಟ್ಯಾಂಗಲ್ ಒಳಗೂ CG ಇದು ಸೇಮ್ ಐತ್ರಿ ಸರ. T ಸೆಕ್ಷನ್ ಒಳಗೆ ಮಾಡಿದೆ ಸರ್ ಒಮ್ಮೆ ಮೊನ್ನೆ, ಅಲ್ಲಿದಕ್ಕೂ CG ಕಂಡಿಡಿದೆ, ಅದಕ್ಕೂ ಹಿಂಗ್ ಲೈನ್ ಡ್ರಾ ಮಾಡಿದೆ, ಇದನ್ನ ನ್ಯೂಟ್ರಲ್ ಆಕ್ಸಿಸ್ ಅಂತ ಹೇಳಿದ್ರೆ ಸರ್, ಅದು ಕರೆಕ್ಟ್ ಐತ್ರಿ ಸರ್. ಐ ಸೆಕ್ಷನ್ ತಗೊಂಡಿದ್ದೆ, ಐ ಸೆಕ್ಷನ್ ತಗೊಂಡಾಗೂ ಕೂಡ ಅದಕ್ಕೂ ಒಂದು ಹಾರಿಜಾಂಟಲ್ ಲೈನ್ CG ಒಳಗನ ಡ್ರಾ ಮಾಡಿದೆ, ಅದು ನ್ಯೂಟ್ರಲ್ ಆಕ್ಸಿಸ್ ಆಯ್ತು. ನೆಕ್ಸ್ಟ್ ಸರ್ಕ್ಯುಲರ್ ಸೆಕ್ಷನ್ CG ಆಕ್ಸಿಸ್ ನ್ಯೂಟ್ರಲ್ ಆಕ್ಸಿಸ್ ಸೇಮ್ ಐತ್ರಿ. ಹಿಂಗ ದೇರ್ ಆರ್ ಮೆನಿ ಸರ್. ನನಗಂತೂ ಒಂದು ಎಕ್ಸಾಂಪಲ್ ಗೊತ್ತಿಲ್ಲ ವೇರ್ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಸೆಂಟ್ರಲ್ ಆಕ್ಸಿಸ್ ಬೋತ್ ಆರ್ ಡಿಫರೆಂಟ್. ಅದಕ್ಕೊಂದು ಎಕ್ಸಾಂಪಲ್. ಓಕೆ, ನಿಮ್ಗೆ ಏನ್ ಹೇಳ್ಬೇಕಂತಂದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಇಫ್ ಅಟ್ ಲೀಸ್ಟ್, ನೋಡು ಬಹಳ ಇಂಪಾರ್ಟೆಂಟ್, ಇಫ್ ಅಟ್ ಲೀಸ್ಟ್ ಒನ್ axis of symmetry is found in the section, then your centroidal axis itself is a centroidal axis. ಬೇರೆ ಯಾವ್ದು ಎಕ್ಸ್ ವೈ ನೀವು ಆಮೇಲೆ ಡಿಸೈಡ್ ಮಾಡಿ. ಸೆಂಟ್ರೋಡಲ್ ಆಕ್ಸಿಸ್ ಮೇ ಅಂತೀನಿ, ಸ್ವಲ್ಪ ನಾ ಸೇಫ್ ಆಗಿರ್ತೀನಿ, ಮೇ ಬಿಕಮ್ ನ್ಯೂಟ್ರಲ್ ಆಕ್ಸಿಸ್. ಬಹಳ ಇಂಪಾರ್ಟೆಂಟ್, ಬರ್ಕೊಂಡ್ಬಿಡ್ರಿ. ಇಫ್ ಅಟ್ ಲೀಸ್ಟ್ ಒನ್ ಆಕ್ಸಿಸ್ ಆಫ್ ಸಿಮೆಟ್ರಿ ಈಸ್ ಫೌಂಡ್ ಇನ್ ದ ಸೆಕ್ಷನ್, ಅವಾಗ ಸೆಂಟ್ರೋಡಲ್ ಆಕ್ಸಿಸ್ ಅನ್ನೇ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿಬಹುದು ಅಂತ ಹೇಳ್ಯಾರ. ಅದಕ್ಕೆ ನಿಮ್ಗೆ ಅಸಂಪ್ಷನ್ ಒಳಗೆ ಹೇಳ್ಬಿಟ್ರಿ ಏನಂತ, ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ವೈ ಆಕ್ಸಿಸ್ ಸಿಮೆಟ್ರಿಕ್ ಇರಲೇಬೇಕು ಅಂತ ತಗೊಂಡ್ಬಿಟ್ರೆ, ಹಂಗಾರೆ ಅಟ್ ಲೀಸ್ಟ್ ಒನ್ ಆಕ್ಸಿಸ್ ಒಳಗೆ ಸಿಮೆಟ್ರಿ ಐತಲ್ಲ ನಿಮ್ಗೆ, ಹಂಗಾರೆ ಅಟ್ ಲೀಸ್ಟ್ ಒನ್ ಆಕ್ಸಿಸ್ ಒಳಗೆ ಸಿಮೆಟ್ರಿ ಇರ್ತಕ್ಕಂಥ ಎಲ್ಲಾ ಸೆಕ್ಷನ್ಸ್ ಗಳಿಗೂ ಕೂಡ ಸೆಂಟ್ರೋಡಲ್ ಆಕ್ಸಿಸ್ ಮತ್ತು ನ್ಯೂಟ್ರಲ್ ಆಕ್ಸಿಸ್ ಸೇಮ್ ಇರ್ತದ. ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ರಿ. ಓಕೆ, ಈಗ ನೀವು ನನಗೆ ಹೇಳ್ರಿ, ಯಾವ್ದಾದ್ರು ಒಂದು ಸೆಕ್ಷನ್ ಅನ್ನ ಕೊಡ್ರಿ ವೇರ್ ಆಕ್ಸಿಸ್ ಆಫ್ ಸಿಮೆಟ್ರಿ ಸಿಗಲಿಲ್ಲ ಅಂತ ತಿಳ್ಕೊಳ್ರಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಸೆಕ್ಷನ್ ಅಪ್ಪ. ಇದ್ರೊಳಗಡೆ CG ಎಲ್ಲೈತಿ ಅಂತ ಕೇಳಿದ್ರೆ ಎಲ್ಲೇ ಒಂದು ಇಲ್ಲಿ ಬರ್ತೈತೆ ಅಂತ ತಿಳ್ಕೊ. ಇದು ಬರಲ್ಲ, ಇಲ್ಲಿ CG ಹೊರಗಡೆ ಬರ್ತೈತಿ. ಓಕೆ, CG ಎಲ್ಲಿ ಬಂತು ಈಗ? ಸೆಂಟರ್ ಆಫ್ ಗ್ರಾವಿಟಿ ಇಸ್ ಔಟ್ಸೈಡ್ ದ ಸೆಕ್ಷನ್ ಅಪ್ಪ. ಓಕೆ, ಈಗ ಆಕ್ಸಿಸ್ ಆಫ್ ಸಿಮೆಟ್ರಿ ಹಾಕಿ ನೋಡೋಣ, ಎಲ್ಲಿ ಆಗ್ತದೆ ಆಕ್ಸಿಸ್ ಆಫ್? ಇಲ್ಲಿ ಹಾಕಿದ್ರೆ ಈ ಕಡೆ ಸೇಮ್ ಇಲ್ಲ, ಇಲ್ಲಿ ಹಾಕಿದ್ರೆ ಈ ಕಡೆ ಸೇಮ್ ಇಲ್ಲ, ಇಲ್ಲಿ ಹಾಕಿದ್ರೆ ಈ ಕಡೆ ಸೇಮ್ ಇಲ್ಲ. ಈ ಸೆಕ್ಷನ್ಸ್ಗೆ ನೀವು ಎಲ್ಲೂ ಕೂಡ ಆಕ್ಸಿಸ್ ಆಫ್ ಸಿಮೆಟ್ರಿ ಹಾಕಕ್ ಬರಂಗಿಲ್ಲ ಅಂದ್ರೆ ನೀವು ಈ ಸೆಕ್ಷನ್ ಏನ್ ಮಾಡಕ್ ಬರಂಗಿಲ್ಲ, ಈ ಅಸಂಪ್ಷನ್ ಮಾಡಕ್ ಬರಂಗಿಲ್ಲ. ಸೆಂಟ್ರಲ್ ಆಕ್ಸಿಸ್ ಮತ್ತು ನ್ಯೂಟ್ರಲ್ ಆಕ್ಸಿಸ್ ಸೇಮ್ ಅಂತ ಅನ್ನಕ್ ಬರಂಗಿಲ್ಲ. ಅಂತ ಟೈಮ್ ಒಳಗಡೆ ಯು ಹ್ಯಾವ್ ಟು ಫೈಂಡ್ ಒನ್ ಆಕ್ಸಿಸ್ ಬೈ ವಿತ್ ದಿಸ್ ಡೆಫಿನಿಷನ್ A1 Z1 = A2 Z2 ಕಂಡಿಡ್ಕೊಂಡು ನೆಕ್ಸ್ಟ್ ನೀವು ಮುಂದೆ ಹೋಗ್ಬೇಕು. ರೈಟಾ? ದಟ್ಸ್ ವೈ ಇವ್ರು ಅಸಂಪ್ಷನ್ ಮಾಡ್ತಿರ್ತಾರಲ್ಲ, ಬಹಳ ಡೇಂಜರ್ ಇರ್ತಾರೆ ಜನ. ನೋಡು, ಅವನಿಗೆ ಸರ್ಕ್ಯುಲರ್ ಆರ್ಕ್ ಅಂತ ಹೇಳ್ಬೇಕಾಗಿತ್ತು, ಬೆಂಡ್ ಆದ್ಮೇಲೆ ಅದು ಸರ್ಕಲ್ ಆರ್ಕ್ ಇರ್ತದ ಅಂತ ಹೇಳ್ಬೇಕಾಗಿತ್ತು. ಅದ್ರ ಸಲುವಾಗಿ ಈ ಅಸಂಪ್ಷನ್ ಮಾಡ್ಕೊಂಡ. ಅಂಡರ್ಸ್ಟುಡ್? ಬೆಂಡಿಂಗ್ ಸ್ಟ್ರೆಸ್ ಪ್ಲೇನ್ ಬಿಫೋರ್ ಬೆಂಡಿಂಗ್ ಅಂಡ್ ಆಫ್ಟರ್ ಬೆಂಡಿಂಗ್ ಸೇಮ್. ಯಾಕಂತಂದ್ರೆ ಅಲ್ಲಿ ಸ್ಟ್ರೇನ್ ವೇರಿಯೇಷನ್ ಇಸ್ ಲೀನಿಯರ್ ಅಂತ ಹೇಳ್ಬೇಕಾಗಿತ್ತು ಅವ್ನಿಗೆ ಇಂಡೈರೆಕ್ಟ್ಲಿ. ಇದನ್ನ ಅಸಂಪ್ಷನ್ ಮಾಡ್ಕೊಂಡ. ಇಲ್ಲಿ ನ್ಯೂಟ್ರಲ್ ಆಕ್ಸಿಸ್ = ಸೆಂಟ್ರಲ್ ಆಕ್ಸಿಸ್ ಅಂತ ಅವನು ನಿಮ್ಗೆ ಇಂಡೈರೆಕ್ಟ್ಲಿ ಹೇಳ್ಬೇಕಂತ ಅನ್ಕೊಂಡಿದ್ದ. ಅದ್ರ ಸಲುವಾಗಿ ಅವ್ರು ಈ ಅಸಂಪ್ಷನ್ ಮಾಡ್ಕೊಂಡ. ಅಂಡರ್ಸ್ಟುಡ್? ಅವ್ ಹುಕ್ಸ್ ಲಾ ವ್ಯಾಲಿಡ್ ಆಗುತ್ತಾ ಅಂತ ಅವ್ನು ಇಂಡೈರೆಕ್ಟ್ಲಿ ಹೇಳ್ಬೇಕಾಗಿತ್ತು, ಬಟ್ ಹುಕ್ಸ್ ಹೆಸರು ಯೂಸ್ ಮಾಡಬಾರ್ದಾಗಿತ್ತು. ಹಾಗಾಗಿ ಅವ ಏನ್ ಮಾಡಿದ, ಯಂಗ್ಸ್ ಮಾಡ್ಯುಲಸ್ ಇನ್ ಕಂಪ್ರೆಷನ್ ಟೆನ್ಷನ್ ಸೇಮ್ ಇರ್ತೈತಿ, ಮತ್ತೆ ಲೀನಿಯರ್ ಎಲಾಸ್ಟಿಕ್ ಎರಡು ಸೇಮ್ ಇರ್ತಾವ ಅಂತ ಹೇಳ್ಕೊಂಡ. ಹಿಂಗ ಹೋಮೋಜಿನಿಯಸ್ ಅಂಡ್ ಐಸೋಟ್ರೋಪಿಕ್ ಅಂತ ಹೇಳಿದ ಅಂದ್ರೆ ನೀನ್ ಮಟೀರಿಯಲ್ ಒಳಗಡೆ ಬೇರೆ ಯಾವ್ದಾದ್ರು ತೊಗೊಂಬಂದು ಮಿಕ್ಸ್ ಮಾಡ್ಬೇಡಪ್ಪ, ಚಲೋ ಇದ್ದಿದ್ ಮಟೀರಿಯಲ್ ಅಷ್ಟು ತಗೊಂಬಾ ಅಂತ ಹೇಳ್ಬೇಕಾಗಿತ್ತು. ವೈಡ್ಸ್ ಗೀಡ್ಸ್ ಇರಬಾರ್ದು, ಫುಲ್ ಸಾಲಿಡ್ ಇರಬೇಕು, ಕಂಟಿನ್ಯೂಸ್ ಇರಬೇಕು, ಇವೆಲ್ಲವೂ ಹೇಳ್ಬೇಕಾಗಿತ್ತು. ಹಾಗಾಗಿ ಅಸಂಪ್ಷನ್ಸ್ ಮಾಡ್ಕೊಂಡು. ಅದಕ್ಕೆ ಅಸಂಪ್ಷನ್ಸ್ ಮಾಡಕತ್ತಾರ ಅಂತಂದ್ರೆ ಭಾಳ ಶಾಣೆ ಇರ್ತಾರ ಅವ್ರು. ಹೌದಾ? ತಮಗೆ ಭಾಳ ತ್ರಾಸ ಆಗಿರ್ಬಾರ್ದು, ಪ್ಲಸ್ ಹುಡುಗರಿಗೂ ಭಾಳ ತ್ರಾಸ ಆಗಿರ್ಬಾರ್ದು. ಆಯ್ತಾ?
ನೆಕ್ಸ್ಟ್ ಕನ್ಸಿಡರಿಂಗ್ ದೀಸ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಡಿರೈವ್ಡ್ ದಿಸ್ ಇಕ್ವೇಶನ್ ಅಂಡ್ ದಟ್ ಇಕ್ವೇಶನ್ ಕಂಟಿನ್ಯೂ ಮಾಡೋಣ. ಈಗ ನಿಮ್ಗೆ ಗೊತ್ತಾಯ್ತು ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ ಏನು ಅಂತೇಳಿ. ನಾವು ಸ್ವಲ್ಪ ನ್ಯಾರೋ ಆಗಿ ಸ್ಟಡಿ ಮಾಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಇಕ್ವೇಶನ್ ಅನ್ನು ಇನ್ನೊಂದು ಬರೀತೀನಿ, m/i = f/y = e/r. ಈ ಇಕ್ವೇಶನ್ ಒಳಗಡೆ ಸ್ವಲ್ಪ ಕೆಲವು ಕಾಂಪೋನೆಂಟ್ಸ್ ಮತ್ತು ಅವುಗಳ ನೇಮ್ಸ್ ಮತ್ತು ಯೂನಿಟ್ಸ್ ಗಳನ್ನ ಸ್ಟಡಿ ಮಾಡ್ಕೊಳ್ಬೇಕು, ಅವುಗಳು ನಿಮ್ಗೆ ಯೂಸ್ ಭಾಳ ಆಗ್ತದೆ. ಈ ಇಕ್ವೇಶನ್ ಅನ್ನ ನೀವು ಮೂರು ರೀತಿ ಬರೀಬಹುದು. ಒಂದು ಹೆಂಗಂದ್ರೆ m/i = f/y = e/r. ಸರಿ, ಇದು ಬೇಡ, ಮೂರು ರೀತಿ ಬರಿಬಹುದಲ್ಲ. ಮೂರು ರೀತಿ ಬರಿಬೋದ್ರೆ ಒಂದು ಇಕ್ವೇಶನ್ ಇರೋದು m/i = f/y ಒಂದು. ಎರಡನೇ ಇಕ್ವೇಶನ್ ಏನ್ ಬರಿಬಹುದು ಅಂದ್ರೆ m/i = e/r ಬರಿಬಹುದಲ್ಲ. ಮೂರನೇ ಇಕ್ವೇಶನ್ ಏನ್ ಬರಿಬಹುದು ಅಂದ್ರೆ f/y = e/r ಅಂತ ಬರಿಬಹುದು. ರೈಟಾ? ಇವು ಮೂರು ಬಿಟ್ಟು ಮತ್ತೇನು ಬರಕ್ ಬರ್ತದ? ಬರಂಗಿಲ್ಲ. ಇವು ಮೂರು ರೀತಿ ಇಕ್ವೇಶನ್ಸ್ ನೀವು ಬರಿಬಹುದು. ರೈಟಾ? ಅಂದ್ರೆ ಇದನ್ನ ಈಕ್ವೇಟ್ ಮಾಡಿದೆ, ಇದನ್ನ ಈಕ್ವೇಟ್ ಮಾಡಿದೆ, ಇದಕ್ಕೆ ಈಕ್ವೇಟ್ ಮಾಡಿದೆ. ರೈಟ್. ನಾವು ಕಮಿಂಗ್ ಟು ದಿಸ್ ಇಕ್ವೇಶನ್, ಈ ಇಕ್ವೇಶನ್ ನಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ f = m/i × y ಅಂತ ಬರೀತೀನಿ. ಬರಿಬೋದಾ? ಓಕೆ. ಬೆಂಡಿಂಗ್ ಸ್ಟ್ರೆಸ್ = m/i × y ಅಂತ. ರೈಟಾ? ಈ ಇಕ್ವೇಶನ್ ಏನ್ ಬರಿಬಹುದು ಅಂತಂದ್ರೆ m/i/y ಅಂತ ಬರಿಬಹುದು. ಓಕೆ. ಈ i/y ಗೆ ನಾನು ಏನ್ ಮಾಡಿದೀನಿ ಅಂತಂದ್ರೆ ಒಂದು ಬ್ರಾಕೆಟ್ ಹಾಕಿದ್ದೀನಿ. ಆ ಬ್ರಾಕೆಟ್ ಹಾಕಿದ್ದಕ್ಕೆ ಹೆಸರು ಏನಂತಂದ್ರೆ z ಅಂತ ಬರುತ್ತೆ. ವಾಟ್ ಇಸ್ z ಅಂತಂದ್ರೆ ಸೆಕ್ಷನ್ ಮಾಡ್ಯುಲಸ್ ಅಂತ. z is a section modulus. ಯಾರಾದ್ರೂ ಕೇಳ್ತಾರೆ ವಾಟ್ ಇಸ್ ಸೆಕ್ಷನ್ ಮಾಡ್ಯುಲಸ್ ಅಂತಂದ್ರೆ ದಟ್ ಇಸ್ i/y. ದೆನ್ ವಾಟ್ ಇಸ್ ದ ಯೂನಿಟ್ ಆಫ್ ಸೆಕ್ಷನ್ ಮಾಡ್ಯುಲಸ್ ಅಂತಂದ್ರೆ ನೀವು ಹೇಳ್ಬೇಕು ಏನು, ಮೊಮೆಂಟ್ ಆಫ್ ಇನರ್ಷಿಯಾ ಯೂನಿಟ್ ಇಸ್ m⁴, ದೆನ್ y ದ ಯೂನಿಟ್ ಇಸ್ m, therefore m³ is a moment of inertia section modulus. ಒಂದು ಕ್ವಿಜ್ ಒಳಗೆ ಕೇಳಿದ್ರು, ಒಂದು ಯಾವುದೋ ಒಂದು ನಾವು ಮಾಡಿದ್ವು ಎಲ್ಲೋ ಒಂದು ಕಾಲೇಜ್ ಒಳಗೆ ಕ್ವಿಜ್ ಒಳಗೆ ಕೇಳಿದ್ರೆ ಏನಂತಂದ್ರೆ ವಾಲ್ಯೂಮ್ ಯೂನಿಟ್ ಏನೈತಲ್ಲ ಮೀಟರ್ ಕ್ಯೂಬ್, ಅದ್ರಂಗ ಮೀಟರ್ ಕ್ಯೂಬ್ ಇದ್ದಿದ್ದು ಇನ್ನೊಂದು ಯಾವ್ದಾದ್ರು ಡೈಮೆನ್ಷನ್ ಇದು ಐತಾ, ಪ್ಯಾರಾಮೀಟರ್ ಐತಾ ಅಂತ ಕೇಳಿದ್ರು. ಓಕೆ. ದಟ್ ಅನದರ್ ಪ್ಯಾರಾಮೀಟರ್ ವಿಚ್ ಇಸ್ ಈಕ್ವಲ್ ಟು ದ ವಾಲ್ಯೂಮ್ ಯೂನಿಟ್ ಅಂತಂದ್ರೆ ದಟ್ ಇಸ್ ಸೆಕ್ಷನ್ ಮಾಡ್ಯುಲಸ್. ವಾಲ್ಯೂಮ್ ಯೂನಿಟ್ ಇಸ್ ಆಲ್ಸೋ ಮೀಟರ್ ಕ್ಯೂಬ್ ಅಂಡ್ ಸೆಕ್ಷನ್ ಮಾಡ್ಯುಲಸ್ ಯೂನಿಟ್ ಇಸ್ ಆಲ್ಸೋ ಮೀಟರ್ ಕ್ಯೂಬ್. ಅಂಡರ್ಸ್ಟುಡ್? ಓಕೆ. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ದಿಸ್ ಇಸ್ f = m/i ಅಂತ, m/z ಅಂತ ಹೇಳಿದೆ. z ಅಂದ್ರೆ ಸೆಕ್ಷನ್ ಮಾಡ್ಯುಲಸ್. ಸೆಕ್ಷನ್ ಮಾಡ್ಯುಲಸ್ ಅಂದ್ರೆ ಸ್ಟ್ರೆಂತ್ ಆಫ್ ದ ಸೆಕ್ಷನ್. ಸ್ಟ್ರೆಂತ್ ಆಫ್ ದ ಸೆಕ್ಷನ್ ನೋಡಿ, ನೆನ್ಪಿಟ್ಕೊಡ್ರಿ, ಒಂದು ಬೀಮದ್ದು ಅಥವಾ ಒಂದು ಕ್ರಾಸ್ ಸೆಕ್ಷನ್ ಸ್ಟ್ರೆಂತ್ ಅನ್ನ ಯಾವ ರೀತಿ ಹೆಚ್ಚಿಗೆ ಮಾಡಬೇಕು. ಸ್ಟ್ರೆಂತ್ ಅನ್ನ ಹೆಚ್ಚಿಗೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟಿದಾವ. ಆ ಕ್ರಾಸ್ ಸೆಕ್ಷನ್ ಸ್ಟ್ರೆಂತ್ ಹೆಚ್ಚಿಗೆ ಮಾಡ್ಬೇಕಾದ್ರೆ ಒಂದನೇದು ಏನಂತಂದ್ರೆ ಚಲೋ ಮಟೀರಿಯಲ್ ತಗೊಂಬರ್ರಿ. ಅಂಡರ್ಸ್ಟುಡ್? ಚಲೋ ಮಟೀರಿಯಲ್ ತಗೊಂಬರ್ರಿ. ನೀವು ಹೈಯೆಸ್ಟ್ ಸ್ಟ್ರೆಂತ್ ಬೇಕಿದ್ರೆ ಅಂದ್ರೆ ಸ್ಟೀಲ್ ಯೂಸ್ ಮಾಡ್ರಿ. ಇಲ್ಲ ಸರ್ ನಡೀತೈತೆ ನಮ್ಗೆ ಹಂಗ ನಡೀತೈತೆ ಅಂದ್ರೆ ಕಾಂಕ್ರೀಟ್ ಯೂಸ್ ಮಾಡ್ರಿ. ಇಲ್ಲ ಸರ್ ನಮಗೆ ಇಂತ ಇದು ಕಾಂಕ್ರೀಟ್ ಇನ್ನೂ ನಡೀತೈತೆ ಅಂದ್ರೆ ವುಡ್ ಯೂಸ್ ಮಾಡ್ರಿ. ರೈಟ್? ರಬ್ಬರ್ ಯೂಸ್ ಮಾಡ್ರಿ. ನಿಮಗೆ ಚಲೋ ಯಾವ ರೀತಿ ಬೇಕು ಅದ್ರ ಪ್ರಕಾರ ನೀವು ಸ್ಟ್ರೆಂತ್ ಅನ್ನು ಡಿಸೈಡ್ ಮಾಡ್ರಿ. ಆಯ್ತಾ? ದೇರ್ ಆರ್ ಮೆನಿ ಮಟೀರಿಯಲ್ಸ್. ಮತ್ತೆ ಇನ್ನೂ ಬೇಕ್ರಿ ಸರ್ ಅಂದ್ರೆ ಮಿಕ್ಸ್ ಮಾಡ್ರಿ. ಸ್ಟೀಲ್ ಒಳಗಡೆ ಯಾವ್ದಾರ ಒಂದು ಅಲಾಗಿಲ್ಲ ಅಂತೇಳಿ ಬೇರೆ ಏನಾದ್ರು ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ರಿ. ದಿಸ್ ಇಸ್ ದ ಒನ್ ಆಪ್ಷನ್ ಐ ಆಮ್ ಗಿವಿಂಗ್ ಯು ಟು ಇನ್ಕ್ರೀಸ್ ದ ಸ್ಟ್ರೆಂತ್. ಈ ರೀತಿ ಮಿಕ್ಸಿಂಗ್ ಮತ್ತು ಮಟೀರಿಯಲ್ ಮೇಲೆ ಸ್ಟ್ರೆಂತ್ ಅನ್ನು ಡಿಸೈಡ್ ಮಾಡೋದಕ್ಕೆ ನಿಮಗೆ ಪ್ಯಾರಾಮೀಟರ್ ಐತಿ ಯಂಗ್ಸ್ ಮಾಡ್ಯುಲಸ್. ಅಂದ್ರೆ ಹೌ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಅಂತಂದ್ರೆ ಇನ್ಕ್ರೀಸ್ ದ ಯಂಗ್ಸ್ ಮಾಡ್ಯುಲಸ್. ಇನ್ಕ್ರೀಸ್ ದ ಯಂಗ್ಸ್ ಮಾಡ್ಯುಲಸ್, ದೆನ್ ಯು ವಿಲ್ ಗೆಟ್ ಅ ಸ್ಟ್ರೆಂತ್. ಅಂಡರ್ಸ್ಟುಡ್? ಸೆಕೆಂಡ್ ಆಪ್ಷನ್ ಕೊಡ್ರಿ ಸರ್ ಅಂತಂದ್ರೆ, ಸೆಕೆಂಡ್ ಆಪ್ಷನ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಅಂತಂದ್ರೆ ಇನ್ಕ್ರೀಸ್ ದ ಸೆಕ್ಷನ್ ಮಾಡ್ಯುಲಸ್. ಮಾಡ್ಯುಲಸ್ ಯಂಗ್ಸ್ ಮಾಡ್ಯುಲಸ್ ಮಟೀರಿಯಲ್ ಮೇಲೆ ಡಿಪೆಂಡ್ ಅದ. ಸೆಕ್ಷನ್ ಮಾಡ್ಯುಲಸ್ ಅಂತಂದ್ರೆ ಈಗ ಹೆಂಗಂದ್ರೆ ಸರ್ ನನ್ನ ಹತ್ರ ಒಂದು ಮಟೀರಿಯಲ್ ಅದ, ವುಡ್ ಅದ. ಈ ವುಡ್ ನ ಹಿಂಗಿಟ್ರೆ ಸ್ಟ್ರೆಂತ್ ಬರ್ತದ ಸರ್, ಹಿಂಗಿಟ್ರೆ ಜಾಸ್ತಿ ಸ್ಟ್ರೆಂತ್ ಬರ್ತದ. ಅಥವಾ ನನ್ನ ಹತ್ರ ಒಂದು ವುಡ್ ಅದ ಸರ್, ಈ ವುಡ್ ನ ನಾನು ಹಿಂಗೊಂದು ಕಟ್ ಮಾಡಿ ಸ್ಟ್ರೆಂತ್ ತಗೊಂಡ್ಬರ್ಬೇಕು ಸರ್. ಇದನ್ನ ರೆಕ್ಟಾಂಗಲ್ ಕಟ್ ಮಾಡ್ಲೇನ್ರಿ ಸರ್, ಸ್ಕ್ವೇರ್ ಕಟ್ ಮಾಡ್ಲು, ಇದನ್ನ ರಾಂಬಸ್ ಕಟ್ ಮಾಡ್ಲು ಸರ್, ಇದು ಟಿ ಸೆಕ್ಷನ್ ಒಳಗೆ ಕಟ್ ಮಾಡ್ಲು, ಇದನ್ನ ಐ ಸೆಕ್ಷನ್ ಮಾಡ್ಲೇನ್ ಸರ್, ಇದನ್ನ ಟ್ರಯಾಂಗಲ್ ಒಳಗೆ ಕಟ್ ಮಾಡ್ಲು. ನಿಮ್ಮ ಹತ್ರ ಒಂದೇ ಮಟೀರಿಯಲ್ ಅದ. ಆಮೇಲೆ ಇನ್ನೂ ಕೆಲವು ಕ್ವಶನ್ಸ್, ಸರ್ ಇದು ಬೀಮ್ ಹಿಂಗಿಟ್ರೆ ಜಾಸ್ತಿ ಸ್ಟ್ರೆಂತ್ ತಗೊಂತದ ಸರ್, ಹಿಂಗಿಟ್ರೆ ಜಾಸ್ತಿ ಸ್ಟ್ರೆಂತ್ ತಗೊಂತದ. ಸಿ ಯು ಆರ್ ಟಾಕಿಂಗ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಮಟೀರಿಯಲ್, ಬಟ್ ಯು ಆರ್ ಚೇಂಜಿಂಗ್ ದ ಓರಿಯಂಟೇಷನ್ ಆಫ್ ದ ಸೆಕ್ಷನ್ ಅಂಡ್ ಯು ಆರ್ ಡಿಸೈಡಿಂಗ್ ದ ಸ್ಟ್ರೆಂತ್ ಆಫ್ ದ ಸೆಕ್ಷನ್. ಅಂದ್ರೆ ದಟ್ ಇಸ್ ಯುವರ್ ಸೆಕ್ಷನ್ ಮಾಡ್ಯುಲಸ್. ಅದಕ್ಕೆ ನೆನ್ಪಿಟ್ಕೊಡ್ರಿ, ನಾನು ನಿಮ್ಗೆ ಒಂದೇ ಒಂದು ಆಶೀರ್ವಾದ ಮಾಡ್ತೀನಿ. ಏನಂತಂದ್ರೆ ಸರ್ ನಾ ಹಂಗ್ ಬದುಕ್ಲೇನ್ರಿ, ಹಿಂಗ್ ಬದುಕ್ಲೇನ್ರಿ ಸರ್, ಹಿಂಗ್ ಬದುಕ್ಲೇನ್ರಿ, ಹಂಗ್ ಬದುಕ್ಲೇನ್ರಿ ಅಂತ ಕೇಳಿದಾಗ ಓಂ ಇನ್ಕ್ರೀಸ್ ಸೆಕ್ಷನ್ ಮಾಡ್ಯುಲಸಾಯ ನಮಃ. ನಿನಗೆ ಯಾವ ಸೆಕ್ಷನ್ ಮಾಡ್ಯುಲಸ್ ಜಾಸ್ತಿ ಬರ್ತದಲ್ಲ ಮಗನೇ, ಅದನ್ನ ನೀನು ಬೀಮ್ ಆಗಿ ಯೂಸ್ ಮಾಡ್ಕೋ. ನಾನು ಕೇಳಕ ಬರಬೇಡ, ನೀನೇ ಕ್ಯಾಲ್ಕುಲೇಟ್ ಮಾಡಿ. ಇದಕ್ಕೆ ಸೆಕ್ಷನ್ ಮಾಡ್ಯುಲಸ್ ಕಂಡಿಡಿ, ಇದಕ್ಕೆ ಸೆಕ್ಷನ್ ಮಾಡ್ಯುಲಸ್ ಕಂಡಿಡಿ, ಯಾವ್ದು ಜಾಸ್ತಿ ಐತಲ್ಲ ಅದೇ ನಿಂದು ಸ್ಟ್ರೆಂತ್. ಅಂಡರ್ಸ್ಟುಡ್? ದಿಸ್ ಇಸ್ ದ ವೇ ಆಫ್ ಇನ್ಕ್ರೀಸಿಂಗ್ ದ ಸ್ಟ್ರೆಂತ್. ಯು ರಿಮೆಂಬರ್ ದಿಸ್. ಈಗ ನಿಮಗೆ ಏನ್ ಗೊತ್ತೈತಿ, ಈಗ ಇದು ಬಂತು ಏನಿದು ಸೆಕ್ಷನ್ ಮಾಡ್ಯುಲಸ್. ಈಗ ನಿಮಗೆ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ, ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ. 2 ಸೆಕ್ಷನ್ ಕೊಡ್ತಾರೆ, ಇದ್ರೊಳಗೆ ಯಾವ್ದು ಜಾಸ್ತಿ ಅಂತ ಸೆಕ್ಷನ್ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೆಕ್ಷನ್ ಮಾಡ್ಯುಲಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಸರ್? ಮೊಮೆಂಟ್ ಆಫ್ ಇನರ್ಷಿಯಾ ಗೊತ್ತದ, ನೆಕ್ಸ್ಟ್ ಇದು ಗೊತ್ತದ, ಏನದು ನ್ಯೂಟ್ರಲ್ ಆಕ್ಸಿಸ್ ಇಂದ ಇದು ಹೇಳಿಲ್ಲಲ್ಲ ನೀನು. ವೈ ಅಂತಂದ್ರೆ ಏನ್ ನೋಡ್ರಿ, ಈಗ ಇದು ನ್ಯೂಟ್ರಲ್ ಆಕ್ಸಿಸ್ ಇತ್ತು ಅಂತಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಇಂದ ಎಕ್ಸ್ಟ್ರೀಮ್ ಫೈಬರ್ ಇರ್ತಕ್ಕಂಥ ಡಿಸ್ಟೆನ್ಸ್ ಇದು ವೈ. ಇದು ನ್ಯೂಟ್ರಲ್ ಆಕ್ಸಿಸ್ ಇಂದ ಎಕ್ಸ್ಟ್ರೀಮ್ ಫೈಬರ್ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಂತಾರೆ ವೈ ಅಂತ ಕರೀತಾರೆ. ದಟ್ ಯು ನೋ I/y. ಇಫ್ ಯು ನೋ I/y, then you can calculate section modulus, then compare. ರೈಟಾ? ನೆಕ್ಸ್ಟ್ ವಿಲ್ ಗೋ ಟು ದ ಸೆಕೆಂಡ್ ಪಾರ್ಟ್. ಇದ್ರೊಳಗೆ ಮತ್ತೇನು ಹೇಳ್ಬೋದಾ?
ಎಫ್ ಎಂ ಬೈ ಐ. ಎಂ ಅಂದ್ರೆ ಏನು? ಎಂ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಫಾರ್ ದಟ್ ಸೆಕ್ಷನ್ ಅಂತ ಅರ್ಥ. ಬೆಂಡಿಂಗ್ ಮೂಮೆಂಟ್ ಫಾರ್ ದಟ್ ಸೆಕ್ಷನ್. ಓಕೆನಾ? ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಎಫ್ ಗೊತ್ತಾಯ್ತು, ಐ ಗೊತ್ತಾಯ್ತು, ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ಎಂ ಬೈ ಐ ಈಕ್ವಲ್ ಟು ಇ ಬೈ ಆರ್. ಎಂ ಬೈ ಐ ಈಕ್ವಲ್ ಟು ಇ ಬೈ ಆರ್, ಈ ಇಕ್ವೇಶನ್ಸ್ ಒಳಗಡೆ ನೀವು ಆಲ್ಟರೇಷನ್ ಹೆಂಗ್ ಮಾಡ್ಬೋದು ಅಂದ್ರೆ ಎಂ ಈಕ್ವಲ್ ಟು ಇ ಐ ಅಂತ ಬರಿಬೋದು, ಇ ಐ ಅಂಡ್ ಆರ್ ಅಂತ ಬರಿಬೋದು, ಅಥವಾ ಎಂ ಬೈ ಇ ಐ ಈಕ್ವಲ್ ಟು 1 ಬೈ ಆರ್ ಅಂತ ಬರಿಬೋದು. ರೈಟ್? ಇದ್ರೊಳಗಡೆ ವಾಟ್ ಇಸ್ ದಿಸ್ ಇ ಐ ಅಂತಂದ್ರೆ ಇದಕ್ಕೆ ಏನಂತಾರೆ? ಇದಕ್ಕೆ ಫ್ಲೆಕ್ಚರಲ್ ರಿಜಿಡಿಟಿ ಅಂತ. ಫ್ಲೆಕ್ಚರಲ್ ರಿಜಿಡಿಟಿ ನೋಡು, ಬಹಳ ಚೆನ್ನಾಗಿದೆ. ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಟೀಚ್ ಮಾಡೋಕೆ ಚೆನ್ನಾಗಿದೆ, ಅರ್ಥ ಮಾಡ್ಕೊಳಕ್ ಚೆನ್ನಾಗಿದೆ. ನಾನು ನಿಮಗೆ ಸ್ಟ್ರೆಂತ್ ಹೆಚ್ಚಿಗೆ ಮಾಡ್ಲಿಕ್ಕೆ 2 ಆಪ್ಷನ್ ಕೊಟ್ಟಿದ್ದೆ. ಒಂದು, ಏನ್ ಮಾಡಂತ ಯಂಗ್ಸ್ ಮಾಡ್ಯುಲಸ್ ಜಾಸ್ತಿ ಮಾಡ್ಕೋ, ಸ್ಟ್ರೆಂತ್ ಚೆನ್ನಾಗಿ ತಗೊಂಬ. ಇನ್ನೊಂದು ಆಪ್ಷನ್ ಕೊಟ್ಟೆ, ಏನಂತಂದ್ರೆ ಸೆಕ್ಷನ್ ಮಾಡ್ಯುಲಸ್ ಇನ್ಕ್ರೀಸ್ ಮಾಡು, ಸ್ಟ್ರೆಂತ್ ಚೆನ್ನಾಗಿರ್ತದೆ. ಸೆಕ್ಷನ್ ಮಾಡ್ಯುಲಸ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಐ ಬೈ ವೈ ಅಂತ. ಐ ಬೈ ವೈ ಜಾಸ್ತಿ ಮಾಡ್ಬೇಕಾದ್ರೆ ಐ ಜಾಸ್ತಿ ಮಾಡಿದ್ರೆ ನಿಮ್ಗೆ ಏನಾಗ್ತದ? ಜಡ್ ಜಾಸ್ತಿ ಆಗ್ತದೆ. ಅಂದ್ರೆ ಇಂಡೈರೆಕ್ಟ್ಲಿ ಸೆಕ್ಷನ್ ಮಾಡ್ಯುಲಸ್ ಜಾಸ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಐ ಜಾಸ್ತಿ ಮಾಡ್ಕೋಬೇಕು. ಆಯ್ತಾ? ಹಂಗಾರೆ ಸ್ಟ್ರೆಂತ್ ಜಾಸ್ತಿ ಮಾಡ್ಬೇಕಾದ್ರೆ ಐ ಜಾಸ್ತಿ ಮಾಡ್ಬೇಕು, ಸ್ಟ್ರೆಂತ್ ಜಾಸ್ತಿ ಮಾಡ್ಬೇಕಾದ್ರೆ ಇ ಜಾಸ್ತಿ ಮಾಡ್ಬೇಕು. ಓಕೆ, ಈಗ ಇವು ಎರಡನ್ನು ಕಂಬೈನ್ಡ್ ದ ಪ್ರಾಡಕ್ಟ್ ಆಫ್ ಇ ಅಂಡ್ ಐ ಏನಂತಾರೆ? ಇದಕ್ಕೆ ರಿಜಿಡಿಟಿ, ಫ್ಲೆಕ್ಚರಲ್ ರಿಜಿಡಿಟಿ ಅಂತ. ಅಂದ್ರೆ ನಿಮ್ಮ ಹತ್ರ ಒಂದು ಮಟೀರಿಯಲ್ ಅದಪ್ಪ, ಆ ಮಟೀರಿಯಲ್ದು ಇನೂ ಜಾಸ್ತಿ ಅದ, ಅದ್ರದ್ದು ಐನೂ ಜಾಸ್ತಿ ಅದ ಅಂದ್ರೆ ಆ ಮಟೀರಿಯಲ್ ಹೆಂಗಾಗ್ತದೆ ಅಂದ್ರೆ ಅದ್ರ ಒಳಗಡೆ ರಿಜಿಡಿಟಿ ಬರಕ್ ಶುರು ಮಾಡ್ತೈತಿ. ಅದ್ರೊಳಗಡೆ ಏನ್ ಬರಕ್ ಶುರು ಮಾಡ್ತಾ? ಅದು ಬಹಳ ರಿಜಿಡ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಅಂಡರ್ಸ್ಟುಡ್? ದಟ್ಸ್ ವೈ ಎಂತ ರಿಜಿಡಿಟಿ ಬರ್ತದ ಅಂತಂದ್ರೆ ಫ್ಲೆಕ್ಚರಲ್ ರಿಜಿಡಿಟಿ ಬರ್ತದ. ಫ್ಲೆಕ್ಸರ್ ಆಗ್ಬಾರ್ದು, ಅದು ಬೆಂಡ್ ಆಗ್ಬಾರ್ದು, ಆ ರೀತಿ ರಿಜಿಡಿಟಿ ಬರ್ತದ ಒಳಗ. ಅದಕ್ಕೆ ಫ್ಲೆಕ್ಚರಲ್ ರಿಜಿಡಿಟಿ ಇ ಐ ಅಂತ. ದೆನ್ ವಾಟ್ ಇಸ್ ದ ಯೂನಿಟ್ ಆಫ್ ಇ ಐ? ಬರ್ಕೊಡ್ರಿ. ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್ ಆಫ್ ದಿಸ್, and this is a meter power 4. Therefore Newton meter square is your unit of flexural rigidity. Understood? Okay, ಈಗ ಇದನ್ನ ಸ್ವಲ್ಪ ನೋಡ್ಕೊಳ್ರಿ. ಈ ಈಕ್ವೇಶನ್ ಅನ್ನು ನೋಡ್ರಿ. ಈ ಈಕ್ವೇಶನ್ ನೋಡಿ ಮತ್ತೆ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಒಂದು ವಿಡಿಯೋ ಇತ್ತಲ್ಲ, ಆ ವಿಡಿಯೋದಲ್ಲಿ ನಾನು ನಿಮಗೊಂದು ಸೀರೀಸ್ ಬರ್ಸಿದ್ದೆ. ಏನಂತಂದ್ರೆ y ಅಂದ್ರೆ ಡಿಫ್ಲೆಕ್ಷನ್, dy ಬೈ dx ಅಂದ್ರೆ ಸ್ಲೋಪ್ ಬರ್ಸಿತ್ತು, ನೆನಪದ? ಡಿ ಸ್ಕ್ವೇರ್ y ಬೈ dx ಸ್ಕ್ವೇರ್ ಅಂತಂದ್ರೆ ಮೊಮೆಂಟ್. ಬಟ್ ಇಲ್ಲಿ ಮೊಮೆಂಟ್ ಬರ್ದಾಗ ನಿಮಗೊಂದು ಇಲ್ಲಿ ಇ ಐ ಬರಿಬೇಕು ಅಂತ ಹೇಳಿದ್ದೆ. ಹಾಗಾದ್ರೆ ಈ ಇ ಐ ಇಲ್ಲಿ ತೆಗೆದು ಇಲ್ಲಿ ಏನ್ ಮಾಡೋಣ? ಇಲ್ಲಿ ಬರೆಯೋಣ. ಓಕೆ, ಈಗ ಇದು ಆ ಚಾಪ್ಟರ್ ಲಿಂದ ಇರ್ತಕ್ಕಂಥ ಒಂದು ಇಕ್ವೇಶನ್. ಈ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಇಕ್ವೇಶನ್ ಯಾವ್ದು ನೋಡಿ ಇಲ್ಲಿ? ಈ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥದ್ದು ಎಂ ಬೈ ಇ ಐ ಈಕ್ವಲ್ ಟು 1 ಬೈ ಆರ್ ಅಂತ. ಹಾಗಾದ್ರೆ ಇಲ್ಲಿ ನಾ ಬರಿಬೋದಾ ಏನಂತ? ದಿಸ್ ಇಸ್ 1 ಬೈ ಆರ್ ಅಂತ ಬರಿಬೋದು. ಈ ಇಕ್ವೇಶನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಇಕ್ವೇಶನ್ ಅನ್ನ ಮೀನಿಂಗ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಯಾರೇನ್ ಮಾಡ್ತಾರೆ? ಮೆಕೆಲೆ ಅಂತಕ್ಕಂಥ ಸೈಂಟಿಸ್ಟ್ ಸ್ಲೋಪ್ ಮತ್ತು ಡಿಫ್ಲೆಕ್ಷನ್ ಕಂಡಿಡಿಯಕ್ಕೆ ಹೋಗ್ತಾರೆ. ಸ್ಲೋಪ್ ಮತ್ತು ಡಿಫ್ಲೆಕ್ಷನ್ ಕಂಡಿಡಿಯ ಚಾಪ್ಟರ್ ಏನೈತಲ್ಲ, ಬೈ ಮೆಕೆಲೆಸ್ ಮೆಥಡ್, ಇದನ್ನ ಆಧಾರವಾಗಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇಲ್ಲಿ 1 ಬೈ ಆರ್ ಅಂತಂದ್ರೆ ಏನಂತಂದ್ರೆ ಇದಕ್ಕೆ 1 ಬೈ ಆರ್ ಗೆ ಕರ್ವೇಚರ್ ಅಂತ. ದಟ್ ಇಸ್ ಅ ಕರ್ವೇಚರ್ ಇಕ್ವೇಶನ್. What is curvature equation ಅಂದ್ರೆ 1 by r is also curvature equation, option A. Then m by ei is also curvature equation, option B. And C, d square y by ಅಂದ್ರೆ ಡಿಫ್ಲೆಕ್ಷನ್ ಅನ್ನ 2 ಸಾರಿ ಡಿಫರೆನ್ಶಿಯೇಟ್ ಮಾಡಿದ್ರು ಕೂಡ ಕರ್ವೇಚರ್ ಬರ್ತದೆ, ಆಪ್ಷನ್ ಡಿ. ಆಲ್ ದಿ ಅಬೋ ಅಂತ. ಆಲ್ ದಿ ಅಬೋ. These all are equation for curvature. Then what is the radius of curvature ಅಂತಂದ್ರೆ radius of curvature that is your r. The meaning of radius of curvature ಅಂದ್ರೆ ಅಸಂಪ್ಷನ್ ಮಾಡಿದ್ವಲ್ಲ ಪ್ಯೂರ್ ಬೆಂಡಿಂಗ್ ಅಂತ. ಪ್ಯೂರ್ ಬೆಂಡಿಂಗ್ ಅಂದ್ರೆ ನಿಮ್ ಬೀಮ್ ಆರ್ಕ್ ಆಫ್ ಸರ್ಕಲ್ ಆಗಿ ಬೆಂಡ್ ಆಗ್ತದೆ ಅಂತ. ಹಂಗಾರೆ ಇದು ಬೆಂಡ್ ಆಯ್ತು ಅಂತಂದ್ರೆ ಇದು ಎಲ್ಲಿಂದೋ ಹೋಗಿ ಕನೆಕ್ಟ್ ಆಗಿದೆ, ಏನಾಗ್ತದ? ಒಂದು ಸರ್ಕಲ್ ಆಗೇ ಆಗ್ತದ ಅಂದ್ರೆ ಅದಕ್ಕೊಂದು ಸೆಂಟರ್ ಇರ್ತದೆ. ಆ ಸೆಂಟರ್ಲಿಂದ ಇರ್ತಕ್ಕಂಥ ಈ ಡಿಸ್ಟೆನ್ಸ್ ಏನಂತಾರೆ? ಇದಕ್ಕೆ ಆರ್ ಅಂತ ಕರೀತಾರೆ. ದಟ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್. ನೀವು ಯೋಚನೆ ಮಾಡ್ರಿ, ನಿಮ್ಮ ಬೀಮ್ ಸ್ಟ್ರೇಟ್ ಕಾಣ್ತದೆ, ಬೆಂಡ್ ಆಗಿರ್ತದೆ, ಬಹಳ ಸ್ವಲ್ಪ ಬೆಂಡ್ ಆಗಿರ್ತದೆ, ಹಿಂಗಿರ್ತದೆ ಸ್ಟ್ರೇಟ್, ಇಷ್ಟ ಬೆಂಡ್ ಆಗಿರ್ತದೆ ಅಂದ್ರೆ ಇದನ್ನ ಆರ್ಕ್ ಅಂತ ತಿಳ್ಕೊಂಡ್ರೆ ಇದು ಹೆಂಗ್ ಹೋಗ್ತದೆ? ಎಷ್ಟೋ ಕಿಲೋಮೀಟರ್ಸ್ ಟುಗೆದರ್ ನಿಮ್ಗೆ ಹೋಗಿ ಅದು ವಾಪಸ್ ಬರ್ತದೆ. Understood? That you have to remember. This is all about m by I equal to e by r. Okay? Right. Next, coming to the last equation, that is f by y equal to e by r. ಇದರೊಳಗಡೆ ಏನು ವೇರಿಯೇಷನ್ಸ್ ಬರ್ತವೆ ನೋಡೋಣ. Right? That is f by y equal to e by r. f by y equal to e by r ಅಂತಂದ್ರೆ ನಮಗೆ ಇದು ಆಲ್ರೆಡಿ ಇದು ಬರ್ತದೆ. ಏನದು? ಹುಕ್ಸ್ ಲಾ ಇಸ್ ವ್ಯಾಲಿಡ್ ಅಂತ ಹೇಳಿದ್ವಿ. ಅಂದ್ರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ನಾವು ಹೇಳಿದೀವಿ. ಹಂಗಾರೆ ಇಲ್ಲಿ ನಾ ಈ ಸ್ಟ್ರೆಸ್ ಏನ್ ಮಾಡಿದೀನಿ? ಎಫ್ ಅಂತ ಬರ್ತೀನಿ, ಬೆಂಡಿಂಗ್ ಸ್ಟ್ರೆಸ್. ಹಂಗಾರೆ ಬೆಂಡಿಂಗ್ ಸ್ಟ್ರೆಸ್ ಇಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ಅನ್ಬೋದಲ್ಲ. ಹಾಗಾದ್ರೆ ಇದಕ್ಕೆ ಇಕ್ವೇಶನ್ ಏನ್ ಬರ್ತಾರೆ ಅವರು? ಹುಕ್ಸ್ ಲಾದ ಏನ್ ಬರ್ತಾನೆ? ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತೆ. ದೆನ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೇನ್ ಅಂತೆ. ಹಾಗಾದ್ರೆ ಇದೇ ಟೈಪ್ ಇಲ್ಲಿ ಏನಾದ್ರು ಬರ್ದೆ ಅಂದ್ರೆ ಎಫ್ ಈಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೇನ್ ಅಂತ ಬರಿಬೋದಾ? ಬರ್ದ್ವಿ ಅಂತಂದ್ರೆ ಈ ಇಕ್ವೇಶನ್ ಎರಡು ಈಕ್ವೇಟ್ ಮಾಡಿದ್ರೆ ಎಫ್ ಈಕ್ವಲ್ ಟು ಇ ಇಂಟು ವೈ ಬೈ ಆರ್ ಅಂತ ಬರಿಬಹುದು. ಹಂಗಾರೆ ವೈ ಬೈ ಆರ್ ಈಸ್ ನಥಿಂಗ್ ಬಟ್ ಸ್ಟ್ರೇನ್, ಫ್ಲೆಕ್ಚರಲ್ ಸ್ಟ್ರೇನ್. ಓಕೆ, ಫ್ಲೆಕ್ಚರಲ್ ಸ್ಟ್ರೇನ್ ಅಂತಂದ್ರೆ ಮತ್ತೆ ನಿಮ್ಮ ಒರಿಜಿನಲ್ ಬೈ ಹಾರ್ಟ್ ಹಾಕಿದ ಡೆಫಿನಿಷನ್ ನೆನ್ಪಿಡ್ಬೇಡ್ರಿ. ಯಾವ್ದದು?
ಬೈ ಹೆಡ್ ಡೆಫಿನಿಷನ್ ಏನದು ಸ್ಟ್ರೇನ್ ಅಂತಂದ್ರೆ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಅಂತೀರಿ. ಓಕೆ, ಇಲ್ಲಿ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಅನ್ನಕ್ಕೆ ಬರಂಗಿಲ್ಲ, ಇಲ್ಲಿ ಬೇರೆ ಅನ್ಬೇಕು. ಏನನ್ಬೇಕು? y by r is the flexural strain. ಅಂಡರ್ಸ್ಟುಡ್? ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಇಕ್ವೇಶನ್. ಗೇಟ್ ಎಕ್ಸಾಮ್ ಅಲ್ಲಿ ಹೋಗ್ತಿದ್ರಿ ಅಂತಂದ್ರೆ ಇವುಗಳ ಮೇಲೆ ಪ್ರಾಬ್ಲಮ್ಸ್ ಮಾಡ್ಕೋಬೇಕು, ಬಹಳ ಡೀಪ್ ಆಗಿ ನೀವು ಪ್ರಾಬ್ಲಮ್ಸ್ ಓದ್ಕೋಬೇಕು. ಬಟ್ ನಾವು ಥಿಯರಿ ನೋಡೋದ್ರಿಂದ ವಿಲ್ ಗೋ ಹೆಡ್ ವಿತ್ ದಿಸ್ KPSC ಎಕ್ಸಾಮ್ಸ್ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ರೈಟ್, ಇವೆಲ್ಲ ದೊಡ್ಡ ದೊಡ್ಡ ಚಾಪ್ಟರ್ಸ್. ಇವು ನನಗೆ ನೀವು 5 ತಾಸು 6 ತಾಸು ಕೊಟ್ಟರು ಒಂದು ದಿನ ಫುಲ್ ನಾವು ಇದರಲ್ಲಿ ಗೇಟ್ ಕ್ಲಾಸ್ ತಗೋಬೇಕಾದಾಗ ನಿಮ್ಗೆ ಹೇಳ್ತೀನಿ, ಬೆಂಡಿಂಗ್ ಸ್ಟ್ರೆಸ್ ನ ಮಾರ್ನಿಂಗ್ ಸಂಡೇ ಅಂತ ತಗೊಳ್ತಿದ್ವಿ. ಮಾರ್ನಿಂಗ್ 9:30 ಸ್ಟಾರ್ಟ್ ಮಾಡ್ತಿದ್ವಿ. ಎಷ್ಟೋ ಹುಡುಗರಿಗೆ ಇದು ನೆನಪಲ್ಲ. ಓಕೆ, ನಮ್ಮ ಕ್ಲಾಸ್ ಅಟೆಂಡ್ ಆಗೋದು ಮಾರ್ನಿಂಗ್ 9:30 ಸ್ಟಾರ್ಟ್ ಮಾಡಿದ್ರೆ 12:30 ತನಕ ಅಥವಾ 1:30 ತನಕ, 1:30 ತನಕ ಕ್ಲಾಸ್, ಮಿಡಲ್ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಟು 1:30 ತನಕ ಕ್ಲಾಸ್ ತಗೊಂಡು ಮತ್ತೆ ಊಟ ನಮ್ಮ ಗೇಟ್ ಕ್ಲಾಸಸ್ ಅಲ್ಲಿ ಹುಡುಗರಿಗೆ ಅರೇಂಜ್ಮೆಂಟ್ ಮಾಡಿರ್ತಿದ್ವಿ. ಏನಂತಂದ್ರೆ ಊಟ ನೀವೇ ಅರೇಂಜ್ ಮಾಡಬೇಕು, ಅದು ರೂಮ್ಗೆ ಬರ್ಬೇಕು, ಕ್ಲಾಸ್ ರೂಮ್ಗೆ ಬರ್ಬೇಕು ಅದು ಊಟ. ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಿದ್ರು. ಅಥವಾ ನಿಯರ್ ಬೈ ವಿಸಿನಿಟಿ ಒಳಗನೆ ಕರೆಕ್ಟ್ 1 ಅವರ್ ಊಟ ಮಾಡ್ಕೊಂಡು ಮತ್ತೆ ಬಂದ್ರೆ 2:30 ಸ್ಟಾರ್ಟ್ ಮಾಡಿದ್ರೆ 5:30 ತನಕನೂ ಕೂಡ ಡಿಸ್ಕಷನ್ ಆಗ್ತಿತ್ತು. ಇಷ್ಟು ಡಿಸ್ಕಷನ್ ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತಿದ್ದಿಲ್ಲ ನಾವು, ಬಟ್ ಸುಮ್ಮನೆ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಹೇಳ್ತಾ ಅಷ್ಟು ಥಿಯರಿ ಒಳಗಡೆ ಡೀಪ್ ಆಗಿ ಹೋದಾಗ ನೀವು ಬೆಂಡಿಂಗ್ ಸ್ಟ್ರೆಸ್ ಅಚ್ಚಾಗಿಬಿಡ್ತದೆ, ಬ್ರೈನ್ ಒಳಗಡೆ ಅಚ್ಚಾಗಿಬಿಡ್ತದೆ. ಮತ್ತೆ ಎವ್ರಿ ಟೈಮ್ ಇದೇನು ರಿಪೀಟೆಡ್ ಬೈ ಹಾರ್ಟ್ ಗೇಟ್ ಅಲ್ಲ, ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆತಂದ್ರೆ ಪ್ರಾಬ್ಲಮ್ಸ್ ಅನ್ನು ನೀವು ಆರಾಮಾಗಿ ಕಲಿತೀರಿ. ಆಮೇಲೆ ಪ್ರಾಬ್ಲಮ್ಸ್ ಅಂದ್ರೆ ಏನಂತಂದ್ರೆ ಅದರಲ್ಲಿ ನೀವು ಕ್ಯಾಲ್ಕುಲೇಟರ್ ಆಪರೇಟ್ ಮಾಡೋದು, ಯೂನಿಟ್ಸ್ ಕನ್ವರ್ಷನ್ ಮಾಡೋದು, ಅವೆಲ್ಲ ನಿಮ್ಮ ಪ್ರಾಬ್ಲಮ್ಸ್, ಆಯ್ತಾ? ಹಾಗಾಗಿ ಸ್ವಲ್ಪ ಹುಷಾರಿದೆ. ನೆಕ್ಸ್ಟ್ ಅದಕ್ಕೆ ಡೆಡಿಕೇಟೆಡ್ ಆಗಿ ಓದ್ರಿ. ಒಂಥರ ನಿಮ್ಮ ಓದ್ತಾ ನಿಮ್ಮ ಬ್ರೈನ್ ಅಲ್ಲಿ ಡೋಪಮಿನ್, ಸೆರೋಟೋನಿನ್ ರಿಲೀಸ್ ಆಗ್ಬೇಕು, ಅದು ಹ್ಯಾಪಿ ಹಾರ್ಮೋನ್ಸ್ ಅವೆಲ್ಲ ರಿಲೀಸ್ ಆಗ್ಬೇಕು. ಅಂದಾಗ ದಟ್ ಇಸ್ ಕಾಲ್ಡ್ as ಸ್ಟಡಿ. ದೆನ್ ಯು ವಿಲ್ ಎಂಜಾಯ್ ದ ಸ್ಟಡಿ. ರೈಟಾ? ಸೆಕ್ಷನ್ ಮಾಡ್ಲೆಸ್ ಆಲ್ರೆಡಿ ಹೇಳಿದೀನಿ. ಇಲ್ಲೊಂದು 2 ಪಾಯಿಂಟ್ಸ್ ಅದಾವ ನೋಡಿ. ಅದರ್ ಮಟರ್ಸ್ ಇಲ್ಲಿ ಜೆಡ್ ಈಸ್ ಅ ನೇಮ್ ಆಫ್ ದ ಸ್ಟ್ರೆಂತ್ ಆಫ್ ದ ಬೀಮ್ ಇನ್ ಒನ್ ಫಾರ್ಮ್. ನಾನು ನಿಮ್ಗೆ ಆಲ್ರೆಡಿ 2 ಫಾರ್ಮ್ ಕೊಟ್ಟಿನಿ ಸ್ಟ್ರೆಂತ್ಗೆ. ಒನ್ ಫಾರ್ಮ್ ಅಲ್ಲಿ ಸ್ಟ್ರೆಂತ್ ಆಫ್ ದ ಬೀಮ್ ಅಂತ ಹೇಳ್ಬೋದು. ಸ್ಟ್ರೆಂತ್ ಆಫ್ ದ ಬೀಮ್ ಸೆಕ್ಷನ್ಸ್ ಡಿಪೆಂಡ್ಸ್ mainly on the section modulus. Strength of the beam section modulus ಮೇಲೆ ಡಿಪೆಂಡ್ ಅದ. ಫ್ಲೆಕ್ಚರಲ್ ಫಾರ್ಮುಲಾ ಮೇ ಬಿ ರಿಟನ್ as like this m/z ಹೇಳಿದೀನಿ ಆಲ್ರೆಡಿ. ಇಲ್ಲಿ ಕೆಲವು ಬರ್ದಿದ್ದಾರೆ ಅವರು, ಇವನು ಬೈ ಹಾರ್ಟ್ ಹಾಕೊಳ್ರಿ. ಸೆಕ್ಷನ್ ಮಾಡ್ಯುಲಸ್ ಫಾರ್ ರೆಕ್ಟಾಂಗ್ಯುಲರ್ ಶೇಪ್ ಗೆ ನೆನ್ಪಿಟ್ಕೊಳ್ರಿ, ಇದನ್ನು ಬೈ ಹಾರ್ಟ್ ಹಾಕ್ಬಿಡ್ರಿ. bh²/6 ಇಲ್ಲ ನೀವು bh³/12 ಅಂತ ಬರೆದು ಡಿವೈಡೆಡ್ ಬೈ h/2 ಅಂತ ಬರೆದು 2 ಕ್ಯಾನ್ಸಲ್ ಆಗಿ h ಕ್ಯಾನ್ಸಲ್ ಆಗಿ bh²/6 ಅಂತ ಮಾಡ್ಕೊಂಡು ನೆನ್ಪಿಟ್ಕೊಳ್ರಿ. I don't by heart this one, but I by heart z equal to I by y because I have by hearted all the formula for I. Then y to by heart the formula for z. ಹೌದಾ? ಸುಮ್ಮ ಬ್ರೈನ್ ಇದಾಗ್ತದೆ, ಓವರ್ಲೋಡ್. ದೆನ್ ಸ್ಕ್ವೇರ್ ಒಳಗಿದ್ದಾಗ ಏನಾಗ್ತದೆ ಅಂದ್ರೆ a³/6 ಆಗ್ತದೆ. ಇದನ್ನ ಬೈ ಹಾರ್ಟ್ ಹಾಕ್ರಿ. ಇದನ್ನ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ವಿತ್ ಡಯಾಗನಲ್ ಹಾರಿಜಾಂಟಲ್ ಅಂದ್ರೆ ರಾಂಬಸ್ ಹಿಂಗಿತ್ತು ಅಂದ್ರೆ ಸೆಕ್ಷನ್ ಮಾಡ್ಯುಲಸ್ a³/6√2. ದೆನ್ ಸರ್ಕ್ಯುಲರ್ ಸೆಕ್ಷನ್ ಗೆ π dq/32. ಇದು ಬೈ ಹಾರ್ಟ್ ಹಾಕೋ ಅವಶ್ಯಕತೆ ಇಲ್ಲ, ನೀವು ಡಿರೈವ್ ಮಾಡ್ಕೋಬಹುದು. ನೆಕ್ಸ್ಟ್ ಸೆಕ್ಷನ್ ಮಾಡ್ಯುಲಸ್, ಇದನ್ನು ಬೈ ಹಾರ್ಟ್ ಹಾಕೊಳ್ರಿ. ಇದು ಬಹಳ ಸತಿ ಕೇಳಿದ್ರು. ಲಾಗ್ ಆಫ್ ಡಯಾಮೀಟರ್ d is ಅವೈಲೇಬಲ್. ಏನಂತೆ, ಇದೊಂದು ದೊಡ್ಡ ಲಾಗ್ ಅಂದ್ರ ಕೊಡ್ಡ, ನಿಮ್ ಕಟ್ಟಿಗೆ ಇರ್ತದಲ್ಲ, ಕಟ್ಟಿಗೆ ಒಂದು ಬಡ್ಡಿ ಲಾಗ್ ಸಿಕ್ಕದ, ಅದರ ಡಯಾಮೀಟರ್ d. ಇಟ್ ಈಸ್ ಪ್ರಪೋಸ್ ಟು ಕಟ್ ಔಟ್ ದ ಸ್ಟ್ರಾಂಗೆಸ್ಟ್ ಬೀಮ್ ಫ್ರಮ್ ಇಟ್. ಇದ್ರೊಳಗಡೆ ನಾ ಹೇಳಿದಲ್ಲ ಸರ್, ಇದನ್ನ ಹೆಂಗ್ ಕಟ್ ಮಾಡಿದ್ರೆ ಸ್ಟ್ರಾಂಗ್ ಬರ್ತಾರೆ ಅಂತ ಕೇಳಿದ್ರಲ್ಲ, ಇದನ್ನ ಕಟ್ ಮಾಡ್ಬೇಕಂತಂದ್ರೆ ನೀವು ಸೆಕ್ಷನ್ ಮಾಡ್ಯುಲಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಯಾರ ಅವ್ರು. ಕ್ಯಾಲ್ಕುಲೇಟ್ ಮಾಡಿ ಒಂದು ಕನ್ಕ್ಲೂಷನ್ ಬಂದರ, ಈ ಕನ್ಕ್ಲೂಷನ್ ಬಂದ್ರೆ ಏನಂತಂದ್ರೆ ವೇರ್ b ಬ್ರೆಡ್ತ್ is equal to d ಅಂದ್ರೆ ಡಯಾಗನಲ್. ಇದು ಹುಷಾರಾಗಿ. ಓಕೆ, d is a diameter. ಡಯಾಗನಲ್ ಅಂದ್ರೆ ಇದ್ರದ್ದು ಡಯಾಗನಲ್, d means diameter by √3 ಮಾಡಿ. diameter by √3 ಮಾಡಿದಾಗ ಏನ್ ಆನ್ಸರ್ ಬರ್ತದಲ್ಲ ಅಷ್ಟರದ್ದು ರೆಕ್ಟಾಂಗಲ್ ಬಡ್ಡಿ ಕಟ್ ಮಾಡಿದ್ರೆ ನಿಮಗೆ ಸ್ಟ್ರಾಂಗೆಸ್ಟ್ ಸಿಗ್ತದೆ ಅಂತ ಹೇಳಿ ಬೈ ಹಾರ್ಟ್. ನೆಕ್ಸ್ಟ್ ಫ್ಲೆಕ್ಚರಲ್ ರಿಜಿಡಿಟಿ ಆಲ್ರೆಡಿ ಡಿಸ್ಕಸ್ಡ್. EI ದಟ್ ಇಸ್ ದ ಸ್ಟಿಫ್ನೆಸ್ ಆಫ್ ದ ಮಟೀರಿಯಲ್, E ಕೊಡ್ತದ. ಪ್ರಪೋರ್ಷನ್ಸ್ ಕ್ರಾಸ್ ಸೆಕ್ಷನ್ I ಕೊಡ್ತದೆ. ಎರಡು ಕೂಡಿಸಿದ್ರ ದೊಡ್ಡದು. ಮಂಗ್ಯಾಗ ಚೋಳ್ ಕಡಿಸಿದಂಗ ಅಂತ ಹೇಳ್ತಾರೆ, ಗೊತ್ತಾ? ಮಂಗ್ಯ ಅಂದ್ರನ ಏನದು, ಮಂಗ ಅಂದ್ರೆ ಅದು ಆಲ್ರೆಡಿ ಹಲ್ಚಲ್ ಇರ್ತದೆ. ಅದಕ್ಕೆ ಚೋಳ್ ಕಡಿಸಿರಿ ಏನಾಗುತ್ತೆ, ಮತ್ತಿಷ್ಟು ಹಲ್ಚಲ್ ಆಗುತ್ತೆ, ಮತ್ತೆ ಅದಕ್ಕೆ ಸರಾಯಿ ಕೊಡಿಸ್ತಾರ. ಹಂಗ E ಅಂದ್ರೇನೆ ಸ್ಟ್ರೆಂತ್, I ಅಂದ್ರೂ ಸ್ಟ್ರೆಂತ್, ಅವೆರಡು ಮತ್ತೆ ಪ್ರಾಡಕ್ಟ್ ಮಾಡೋದು ಮತ್ತಿಷ್ಟು ಸ್ಟ್ರೆಂತ್. ದಟ್ಸ್ ಆ ಫ್ಲೆಕ್ಚರಲ್ ರಿಜಿಡಿಟಿ. ಫ್ಲೆಕ್ಚರಲ್ ರಿಜಿಡಿಟಿ ಜೊತೆಗೆ ನೀವು ಇನ್ನೊಂದನ್ನು ನೆನ್ಪಿಟ್ಕೋಬಹುದು, ಏನಂತಂದ್ರ EA ದಟ್ ಇಸ್ ಆಕ್ಸಿಯಲ್ ರಿಜಿಡಿಟಿ. EA ಏನಂತಾರ ಆಕ್ಸಿಯಲ್ ರಿಜಿಡಿಟಿ ಅಂತಂದ್ರೆ, ಅಕಸ್ಮಾತ್ ಆಗಿ ನಿಮ್ದು ಏರಿಯಾ ಜಾಸ್ತಿ ಇತ್ತು, ಅದಕ್ಕೆ ಪ್ರಾಡಕ್ಟ್ ಯಂಗ್ಸ್ ಮಾಡಲ್ಸ್ ಜಾಸ್ತಿ ಮಾಡಿದ್ರೆ ಅಂದ್ರೆ ಆ ಮೆಂಬರ್ ನ ನೀವು ಜಗ್ಗಕ್ ಆಗಂಗಿಲ್ಲ ಅಂತ. ಅದು ಆಕ್ಸಿಯಲಿ ರಿಜಿಡ್ ಐತಿ, ಅದಕ್ಕೆ ಆಕ್ಸಿಯಲ್ ರಿಜಿಡಿಟಿ ಅಂತ. ಅರ್ಥಾಯ್ತಾ? ಈಗ EI ಅಂತಂದ್ರೆ ಏನು, ಆ ಮೆಂಬರ್ ನ ನೀನು ಬೆಂಡ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಅದು ಫ್ಲೆಕ್ಚರಲ್ ರಿಜಿಡಿಟಿ ಆಗಿದೆ. ಅದು ಫ್ಲೆಕ್ಚರಲ್ ರಿಜಿಡಿಟಿ ಆಗಿದೆ. ಇನ್ನೂ ಒಂದೈತಿ GJ ಅಂತದ. ಇದಕ್ಕೆ ಏನಂತ ಟಾರ್ಷನಲ್ ರಿಜಿಡಿಟಿ ಅಂತ. ಏನಂತಾರ ಟಾರ್ಷನಲ್ ರಿಜಿಡಿಟಿ. ಟಾರ್ಷನಲ್ ರಿಜಿಡಿಟಿ ಅಂದ್ರೆ ಆ ಮೆಂಬರ್ ನ ನೀನು ಟ್ವಿಸ್ಟ್ ಮಾಡಕ್ ಆಗಂಗಿಲ್ಲ ಅಂತ. ಹಿಂಗ ಇದನ್ನ ತಿರುಗಿಸಿ ಟ್ವಿಸ್ಟ್ ಮಾಡಕ್ ಆಗಲ್ಲ, ಟಾರ್ಕ್ ಅಪ್ಲೈ ಮಾಡಿ ಟ್ವಿಸ್ಟ್ ಮಾಡಕ್ ಆಗಲ್ಲ. ಅರ್ಥಾಯ್ತಾ? ದಟ್ ಇಸ್ ಒನ್ ಥಿಂಗ್. ದೆನ್ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್. ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಒಂದು ಸಣ್ಣ ಕಾನ್ಸೆಪ್ಟ್ ಈ ಕಡೆ ಬರ್ತೀನಿ. ನಾವು ಲುಕ್ ಎಟ್ ಹಿಯರ್. ಒಂದು ಬೀಮ್ ತಗೊಳ್ಳೋಣ, ಯಾವ್ದಂತಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತಾನೆ ತಿಳ್ಕೊಳ್ರಿ.
ಈ ಸಿಂಪ್ಲಿ ಸಪೋರ್ಟೆಡ್ ಬೀಮಿಗೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಹಾಕ್ತಿವಿ. ಓಕೆ, ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಜಾಸ್ತಿ ಅದ ಅಂತಂದ್ರೆ ಇಲ್ಲಿ ಜಾಸ್ತಿ ಅದ. ಓಕೆ, ಎಷ್ಟದ ಬೆಂಡಿಂಗ್ ಮೂಮೆಂಟ್ ಅಂದ್ರೆ PL/4 ಅದ. ಪಾಯಿಂಟ್ ಲೋಡ್ ಅಂತ ತಿಳ್ಕೊಳ್ರಿ, PL/4 ಅದ. ಓಕೆ, ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಇದೆ. ಹಾಗಾದ್ರೆ ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಅನ್ನ ತಿಳ್ಕೊಂಡು ನಾ ಏನ್ ಮಾಡ್ಬೇಕಂದ್ರೆ ಇದ್ರ ಡೆಪ್ತ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಡೆಪ್ತ್ ಆಫ್ ದ ಬೀಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಪ್ತ್ ಆಫ್ ದ ಬೀಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ RCC ಒಳಗೆ ಹೋಗಬೇಕು, ಡೋಂಟ್ ವರಿ. ಬಟ್ ಇಲ್ಲೇ ನಾನು ನಿಮಗೆ ಒಂದು ಈಸಿ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಡೆಪ್ತ್ ಆಫ್ ದ ಬೀಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಈ ಮಟೀರಿಯಲ್ ಯಾವ ಮಟೀರಿಯಲ್ ಯೂಸ್ ಮಾಡಕತ್ತಿ ಗೊತ್ತಿರ್ಬೇಕು ನಿಮಗೆ. ಈ ಮಟೀರಿಯಲ್ ಯಾವ್ದು ಯೂಸ್ ಮಾಡಕತ್ತಿ ಅಂದ್ರೆ ಸ್ಟೀಲ್ ಯೂಸ್ ಮಾಡಕತ್ತಿ ಅಂತ ತಿಳ್ಕೊ. ಆ ಸ್ಟೀಲ್ ಯೂಸ್ ಮಾಡಕತ್ತಿ ಅಂದ್ಮೇಲೆ ಸ್ಟೀಲ್ ಸ್ಟ್ರೆಂತ್ ಗೊತ್ತಿರ್ತೈತಿ. ಆ ಸ್ಟ್ರೆಂತ್ ನಾ ಏನಂತ ಕರಿತೀನಿ? ಫ್ಲೆಕ್ಸಿಬಲ್ ಸ್ಟ್ರೆಂತ್ ಅಂತ ಕರಿತೀನಿ. ಅಂದ್ರೆ F ಈಸ್ ನೋನ್ ಟು ಮೀ ಅಂತ. ಅಂದ್ರೆ F/y ಈಕ್ವಲ್ ಟು M/I ಇಕ್ವೇಶನ್ ಒಳಗೆ F ಗೊತ್ತದ, ಬೆಂಡಿಂಗ್ ಮೂಮೆಂಟ್ ಗೊತ್ತದ, ಇವೆರಡು ಗೊತ್ತದ. ಹಾಗಾದ್ರೆ I ಮತ್ತು ಇವೆರಡು ಬೇಕೀಗ. ಇವೆರಡು ಬೇಕಂದ್ರೆ ನಿಮ್ಗೆ ಏನ್ ಮಾಡೋದು? ಕ್ರಾಸ್ ಸೆಕ್ಷನ್ ಅನ್ನು ನೋಡ್ಕೊಂಡು ಲೆಟ್ ಅಸ್ ಕನ್ಸಿಡರ್ ಬ್ರೆಡ್ತ್ ಗೊತ್ತದ ಅಂತ ತಿಳ್ಕೊ. H ಏನದ? ಇದು ಅನ್ನೋನ್ ಅದ ಅಂತ ತಿಳ್ಕೊ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಈಗ ಈ ಅನ್ನೋನ್ ಅನ್ನ ಕಂಡುಹಿಡಿಬೇಕು. ಈ ಅನ್ನೋನ್ ಕಂಡುಹಿಡಿಬೇಕಾದ್ರೆ ಈ ಇಕ್ವೇಶನ್ ಏನಾಗ್ತದೆ ನೋಡ್ರಿ. ಎಲ್ಲದ ಅನ್ನೋನ್ ಇದ್ರೊಳಗದ. ಅರ್ಥ? ಇದು ನಿಂಗೆ ಬರ್ಬಿಡ್ತೀನಿ, ನಿಮ್ಗೆ ಈಸಿ ಆಗ್ತದ. M/Z ಅಂತ ಬರ್ತೀನಿ. Z ಫಾರ್ ರೆಕ್ಟಾಂಗಲ್ ಏನದ? M/Z ಫಾರ್ ರೆಕ್ಟಾಂಗಲ್ ಏನದ? BH²/6 ಅದ. ಇನ್ ಸ್ವಲ್ಪ ಚೆನ್ನಾಗಿ ಬರೆದ್ರೆ 6 ಮೇಲೆ ಹೋಗ್ತದ. 6M/BH² ಆಗ್ತದ. ದಿಸ್ ಇಸ್ ಯುವರ್ F. ಹಂಗಾರೆ H² ಅಂದ್ರೆ ಏನು? H² is equal to 6M/F ಆಗ್ತದೆ. ಆಗ್ತದಲ್ಲ? ಈಗ ಈ ಇಕ್ವೇಶನ್ ಬಂತಿದ್ದು ಸ್ವಲ್ಪ ಏನಾದ್ರು ವೇರಿಯೇಷನ್ ಆಗಿದ್ರೆ ನೋಡ್ಕೊಡ್ರಿ, ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀನಿ. ದೆನ್ H² is equal to 6M/F ಆಗಿರ್ತದ. ಈಗ ನಿಮ್ಗೆ ಗೊತ್ತಾಯ್ತು M ಗೊತ್ತದ ಮತ್ತು F ಗೊತ್ತದ ಅಂದ್ರೆ H ಕಂಡುಹಿಡಿಬಹುದು. B ಒಂದದ, B ಇಲ್ಲಿ ಬರೀ ರೈಟಾ. M ಗೊತ್ತದ, B ಗೊತ್ತದ, F ಗೊತ್ತದ ಅಂದ್ರೆ ಇವೆಷ್ಟು ಗೊತ್ತದ, ನೀವೇನ್ ಕಂಡುಹಿಡಬಹುದು? H ಕಂಡುಹಿಡಬಹುದು. ಹಾಗಾದ್ರೆ ಈ H ಕಂಡುಹಿಡಿದ ಸೇ ಫಾರ್ ಎಕ್ಸಾಂಪಲ್ 500 mm ಬಂತ ಅಂತ ತಿಳ್ಕೊಳ್ರಿ. ಈ 500 mm ಬಂತಂದ್ರೆ ಏನ್ ಮೀನಿಂಗ್? ಇದು ವೆರಿ ಇಂಪಾರ್ಟೆಂಟ್. 500 mm ಬಂತಂದ್ರೆ ಏನ್ ಮೀನಿಂಗ್ ಅಂದ್ರೆ ಈ ಬೀಮ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅನ್ನ ತಡ್ಕೊಳ್ಳೋದಕ್ಕೋಸ್ಕರ, ಅದನ್ನ ರೆಜಿಸ್ಟ್ ಮಾಡೋದಕ್ಕೋಸ್ಕರ ಈ ಬೀಮದ್ದು ಡೆಪ್ತ್ 500 mm ಇರಬೇಕು ಅಂತ ಅರ್ಥ. ಬಟ್ ಬಹಳ ಇಂಪಾರ್ಟೆಂಟ್ ನೋಡಿ, 500 mm ಇರಬೇಕು ಈ ಬೀಮದ್ದು ಡೆಪ್ತ್. ಬಟ್ ಎಲ್ಲಿರ್ಬೇಕು? ಥ್ರೋಟ್ ದ ಬೀಮ್ ಇರಬೇಕು, ಏನ್ ಬರೀ ಸೆಂಟ್ರಿಗೆ ಇರಬೇಕು? ಥ್ರೋಟ್ ದ ಬೀಮ್ ಇರಬೇಕು ಅಥವಾ ಸೆಂಟ್ರಿಗೆ ಇರಬೇಕು? ಓಕೆ, ವೆರಿ ಇಂಪಾರ್ಟೆಂಟ್. ಥ್ರೋಟ್ ದ ಬೀಮ್ ಇಡಬೇಕು ಅಂತಂದು RCC ಅವರು ಹೇಳ್ತಾರೆ, ಯಾಕಂದ್ರೆ ಸೇಫರ್ ಸೈಡ್. ಬಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಥ್ರೋಟ್ ದ ಬೀಮ್ ಬೇಕಾಗಿಲ್ಲ. ಯಾಕಂತಂದ್ರೆ ನೀ ಇಲ್ಲಿ H ಕ್ಯಾಲ್ಕುಲೇಟ್ ಮಾಡಬೇಕಾದಾಗ M ಸಬ್ಸ್ಟಿಟ್ಯೂಟ್ ಮಾಡಿದಿಲ್ಲ. M ಯಾವ್ದು ಹಾಕಿದಿ? ಯಾವ M ಹಾಕಿದಿ? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಹಾಕಿದಿ. ಹಂಗಾರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಐತಿ? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಸೆಂಟರ್ ಒಳಗೆ ಐತಿ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಸೆಂಟರ್ ಒಳಗದ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ದು ಡೆಪ್ತ್ ಎಲ್ಲಿ ಬೇಕು? ಸೆಂಟರ್ ಒಳಗೆ ಬೇಕು. ಹಂಗಾರೆ 500 mm ಡೆಪ್ತ್ ಎಲ್ಲಿ ಬೇಕು ಅಂದ್ರೆ ಸೆಂಟರ್ ಒಳಗೆ ಬೇಕು. ಓಕೆಪಾ, ಹಂಗಾದ್ರೆ ಇಲ್ಲಿ ಎಷ್ಟು ಡೆಪ್ತ್ ಬೇಕು ಅಂತ ನೀ ಕೇಳಿದ್ರೆ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತೆ ನೋಡ್ಕೋ. ಇಷ್ಟು ಬೆಂಡಿಂಗ್ ಮೂಮೆಂಟ್ ಎಷ್ಟು ಡೆಪ್ತ್ ಬೇಕು, ಇಷ್ಟು ಬೆಂಡಿಂಗ್ ಮೂಮೆಂಟ್ ಎಷ್ಟು ಡೆಪ್ತ್ ಬೇಕು, ಇಷ್ಟು ಬೆಂಡಿಂಗ್ ಮೂಮೆಂಟ್ ಎಷ್ಟು ಡೆಪ್ತ್ ಬೇಕು. ಅಕಸ್ಮಾತಾಗಿ ನೀ ಏನಾದ್ರು ಮಿಡಲ್ಗೆ ಜಾಸ್ತಿ ಬೆಂಡಿಂಗ್ ಮೂಮೆಂಟ್ ಐತಿ, ಜಾಸ್ತಿ ಡೆಪ್ತ್ ಬೇಕು. ಈ ಕಡೆಗೆ ಕಡಿಮೆ ಬೆಂಡಿಂಗ್ ಮೂಮೆಂಟ್ ಐತಿ, ಕಡಿಮೆ ಡೆಪ್ತ್ ಬೇಕು. ಈ ಕಡೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು, ಕಡಿಮೆ ಬೇಕು. ಈ ಟೈಪ್ ಯೋಚನೆ ಮಾಡಿ ನೀನು ಡೆಪ್ತ್ ನ ಅಲಾಂಗ್ ದ ಲೆಂತ್ ವೇರಿ ಮಾಡಿ ಕೊಟ್ಟಿ ಅಂದ್ರೆ ಇಂಥ ಬೀಮ್ ಅನ್ನ ಯೂನಿಫಾರ್ಮ್ ಸ್ಟ್ರೆಂತ್ ಬೀಮ್ ಅಂತ, ಯೂನಿಫಾರ್ಮ್ ಸ್ಟ್ರೆಂತ್ ಬೀಮ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಸ್ಟ್ರೆಂತ್ ಬೀಮ್ ಅಂತ. ಈ ಯೂನಿಫಾರ್ಮ್ ಸ್ಟ್ರೆಂತ್ ಬೀಮ್ ಅಂತ ಈಗ ಗೊತ್ತಾಯ್ತು. ಅಂಡರ್ಸ್ಟುಡ್? ಏನಂದ್ರ ಅರ್ಥ? ಈ ಕಡೆ ಇಲ್ಲಿ ಕೊಟ್ಟ, it is one which the maximum bending stress is same in every section along the longitudinal axis ಅಥವಾ M is directly proportional to BH². ನೋಡಿಲಿ ಈ ಇಕ್ವೇಶನ್ ಒಳಗಡೆ M ಏನೈತಿ? ಯಾವ ಇಕ್ವೇಶನ್ ತಗೊಳ್ಳೋಣ? ಈ ಇಕ್ವೇಶನ್ ಬರ್ಕೊಂಡು ಏನ್ ಮಾಡು? M is directly proportional to ಈ BH² ಈ ಕಡೆ ತಗೊಂಬ, BH² ಅಂತ ಬರ್ಕೊಂಡೆ. BH² ಬರೆಯೋದ್ರಿಂದ ಏನಾಯ್ತು ಅಂತಂದ್ರೆ ನಿಂದು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್, ಮತ್ತೆ ಆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅದು H ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ ಅಂತ ತಿಳ್ಕೊಂಡು ಯಾಕೆ ಹಿಂಗ್ ಮಾಡ್ಕೊಂಡಿ ಅಂತಂದ್ರೆ F ನ ಕಾನ್ಸ್ಟೆಂಟ್ ಅಂತ ತಿಳ್ಕೊಂಡು, F ಕಾನ್ಸ್ಟೆಂಟ್ ಐತಿ ಅಂತಂದ್ರೆ ಅರ್ಥ ಇದು ಯೂನಿಫಾರ್ಮ್ ಸ್ಟ್ರೆಂತ್ ಅದ ಅಂತ ಅರ್ಥ ಮಾಡ್ಕೊಂಡು. ದಟ್ ಈಸ್ ಯುವರ್ ದಿಸ್ ಥಿಂಗ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಈ ಇಕ್ವೇಶನ್ ಬರಿಬೇಕಾದ್ರೆ ಆಪ್ಷನ್ ಕೇಳಿದ್ರ IAS ಎಕ್ಸಾಮ್ಸ್ ಅಲ್ಲಿ 2-3 ಕ್ವಶನ್ ಕೇಳಿದ್ರೆ ಏನಂದ್ರೆ M is directly proportional to H², M is directly proportional to B, M is directly proportional to B², M is directly proportional to H. ಇದ್ರೊಳಗಡೆ ಯಾವ್ದು ಇಕ್ವೇಶನ್ ಅಂತ ಕೇಳಿದ್ರೆ ಇದಕ್ಕೆ 1 ಅಂತ ಬರೀತಾರೆ, ಇದಕ್ಕೆ 2 ಅಂತ ಬರೀತಾರೆ, ಇದಕ್ಕೆ 3, ಇದಕ್ಕೆ 4 ಅಂತ ಬರೀತಾರೆ. ಆಪ್ಷನ್ಸ್ ಕೊಡ್ತಾರೆ ಇಲ್ಲಿ. ಫಾರ್ ಯೂನಿಫಾರ್ಮ್ ಬಿ ಆಪ್ಷನ್ A 1 and 2 ಮಸ್ಟ್ ಬಿ ವ್ಯಾಲಿಡ್. ಆಪ್ಷನ್ B 2 and 3, 3 and 4, 1 and 4 ಈ ರೀತಿ ಇಕ್ವೇಶನ್ ಕೊಡ್ತಾರೆ. ಈಗ ನೀವು ಹೇಳ್ಬೇಕು, ಈಗ ನೋಡಿ ಆಪ್ಷನ್ ಒಳಗಡೆ ನಾನು ನಿಮ್ಗೆ ಏನು ಟೀಚ್ ಮಾಡೀನಿ ಅಂತಂದ್ರೆ ಈಗ ಇದನ್ನ ಟೀಚ್ ಮಾಡಿ M is directly proportional to H² ಅಂತ ಟೀಚ್ ಮಾಡಿ. ಓಕೆ ಸರ್, ಮತ್ತೆ ಇಲ್ಲಿ ಬಿನೂ ಐತಲ್ರಿ, ಹಂಗಾರೆ ಇದನ್ನು ಬರೆದು ಬಿಡ್ತೀನಿ ಸರ್ 1 and 2. ಹೌದಾ? ಬೇಡ, ಹಂಗ ಡೈರೆಕ್ಟ್ ಆಗಿ ಬ್ಲೈಂಡ್ಲಿ ನೆನ್ಪಿಡ್ಬೇಡ.
ಇವ ಎಸ್ ಕೆ ಮಂಡಲ್ ನಾವು ಡೈರೆಕ್ಟ್ ಬರ್ದಾನ. ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಯಾವಾಗಲೂ ಹೆಂಗಂತಂದ್ರೆ m is directly proportional to h square ಯಾವಾಗಂದ್ರ when breadth is constant, when breadth is constant ಇದ್ದಾಗ. ಹಂಗೆ m is directly proportional to b when h is constant. ಅಂದ್ರ ನೀವು ಡೆಪ್ತ್ ಅನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಬ್ರೆಡ್ತ್ ವೇರಿ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಅವಾಗ ನಿಮ್ ಬೆಂಡಿಂಗ್ ಮೂಮೆಂಟ್ ಬಿ ಜೊತೆ ವೇರಿ ಆಗ್ತದೆ. ಅಥವಾ ಹೆಂಗ್ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಆಗುತ್ತಲ್ಲ ಹಂಗಂಗೆ ಬಿ ಜಾಸ್ತಿ ಆಗ್ತಾ ಹೋಗ್ತದೆ. ರೈಟಾ? ಹಂಗೆ ನೀವು ಏನಾದ್ರು ಬ್ರೆಡ್ತ್ ಅನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಹೆಚ್ ವೇರಿ ಮಾಡ್ತಾ ಹೋದ್ರೆ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಆದಂಗೆ ಹೆಚ್ ಜಾಸ್ತಿ ಆಗುತ್ತೆ. ದಟ್ ಇಸ್ ದ ಇಂಟೆನ್ಷನ್. ಅದು ಅನದರ್ ಪಾರ್ಟ್ ಅವರು ಎರಡು ಸೇರಿ ಬರ್ದಾರ. ಬಟ್ ಹಿಯರ್ ದ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಒನ್. To make beam of uniform strength, the section of the beam may be varied by, ಇಲ್ಲಿ ಬರ್ದ ನೋಡಿ, keeping the width constant, b constant, throughout the length, varying the depth, most widely used. Then keeping the depth constant throughout the length and varying the width, ನಮ್ದು ಎರಡು ನಾನು ಹೇಳಿದೆ. ವೇರಿಂಗ್ ಬೋತ್ ವಿಡ್ತ್ ಅಂಡ್ ಡೆಪ್ತ್ ಸುಟೇಬಲಿ ಅಂತ ಹೇಳ್ತಾನೆ. ಇದು ಭಾಳ ಡೇಂಜರ್ ಇದು. ವೇರಿಂಗ್ ದ ಡೆಪ್ತ್ ಪ್ರಾಕ್ಟಿಕಲ್ ಆಗಲ್ಲ, ಇಂಪ್ರಾಕ್ಟಿಕಲ್ ಆಗ್ತದೆ. ಬಟ್ ಯು ಕ್ಯಾನ್ ರಿಮೆಂಬರ್ ದಟ್. ಬೆಂಡಿಂಗ್ ಸ್ಟ್ರೆಸ್ ಡ್ಯೂ ಟು ಅಡಿಷನಲ್ ಆಕ್ಸಿಯಲ್ ಲೋಡ್. ಒಮ್ಮೆ ಏನಾಗ್ತದೆ ಅಂತಂದ್ರೆ ಈ ಪ್ರೀ ಸ್ಟ್ರೆಸ್ ಅಂತ ಇರ್ತದೆ. ಪ್ರೀ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಈ ಬಾರ್ನ ನೀವು ಈ ಕಡೆ ಜಗ್ 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 ಅಂತೇಳಿ ಇಬ್ಬರನ್ನ ಹಚ್ಚಿ ಜಗ್ಗಿಸ್ತಿರ್ತೀವಿ. ಜಗ್ಗಿಸಿದ ಮೇಲೆ ಇದಕ್ಕೊಂದು ಲೋಡ್ ಆಗ್ತದೆ. ಅವಾಗ ಅದು ಎರಡು ಸ್ಟ್ರೆಸ್ ಅನ್ನ ಅದು ರೆಸಿಸ್ಟ್ ಮಾಡ್ಬೇಕು. ಒಂದು ಆಕ್ಸಿಯಲಿನೂ ಸ್ಟಿಫ್ ಆಗ್ಬೇಕದು, ಪ್ಲಸ್ ಕಾಂಪ್ರೆಸಿವ್ನು ಕೂಡ, ಅಂದ್ರೆ ಬೆಂಡಿಂಗು ಕೂಡ ಆಗಬಾರ್ದು. ಅರ್ಥ? ಅದನ್ನ ಮಾಡಿದಾಗ ನಿಮ್ಗೆ ಏನಾಗ್ತದ, ಇದು ಅಡಿಷನಲ್ ಆಕ್ಸಿಯಲ್ ಥ್ರಸ್ಟ್ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತದೆ. ರೈಟಾ? ಈ ಅಡಿಷನಲ್ ಆಕ್ಸಿಯಲ್ ಥ್ರಸ್ಟ್ ಒಳಗಡೆ ಏನೇನು ಬರ್ತದ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಅದನ್ನ ನಾನು ನಿಮ್ಗೆ ಬೇರೆ ಕಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಲುಕ್ ಎಟ್ ಹಿಯರ್. ಈಗ ಒಂದು ಬೀಮ್ ಅದ ಅಂತ ತಿಳ್ಕೊಳ್ಳಿ. ಆಕ್ಚುಲಿ ಇದು PSC ಒಳಗಡೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬೀಮ್ ಒಳಗಡೆ ಇದು ಯಾವ ಆಕ್ಸಿಸ್ ಪಾ? ನ್ಯೂಟ್ರಲ್ ಆಕ್ಸಿಸ್. ಆಯ್ತಾ? ಈಗ ಈ ನ್ಯೂಟ್ರಲ್ ಆಕ್ಸಿಸ್ಗೆ ಅಕಸ್ಮಾತ್ ನಾ ಏನಾದ್ರು ಈ ನ್ಯೂಟ್ರಲ್ ಆಕ್ಸಿಸ್ಗೆ ಫೋರ್ಸ್ ಅನ್ನ ಏನಾದ್ರು ಇಲ್ಲಿ ಅಪ್ಲೈ ಮಾಡಿದ್ರೆ ಮತ್ತು ಇಲ್ಲಿ ಅಪ್ಲೈ ಮಾಡಿದ್ರೆ ಈ ಬೀಮ್ ಏನಾಗಿದ್ದು, ಈ ಬೀಮು ಅಥವಾ ಟೆನ್ಷನ್ ಅರ ತಗೊಳ್ರಿ, ಡೋಂಟ್ ವರಿ, ಕಂಪ್ರೆಷನ್ ಹಾಕ್ಬೇಕಂತೇನಿಲ್ಲ. ಟೆನ್ಷನ್ ಹಾಕಿದ್ರು ಅಥವಾ ಕಂಪ್ರೆಷನ್ ಹಾಕಿದ್ರು ಒಂದು ಪಿ ಅಂತ ತಿಳ್ಕೊಳ್ರಿ. ಪಿ ಲೋಡ್ ಹಾಕಿದ್ರೆ ಈ ಬೀಮ್ ಏನಾಗ್ತಂದ್ರೆ ಈ ಬೀಮ್ ಇಸ್ ಸಬ್ಜೆಕ್ಟೆಡ್ ಟು ಕಂಪ್ರೆಷನ್ ಅಂತ. ಹಂಗಾರೆ ಬೀಮ್ ಅಲ್ಲಿ ಸ್ಟ್ರೆಸ್ ಜನರೇಟ್ ಆತಲ್ಲ, ಸ್ಟ್ರೆಸ್ ಏನಂದ್ರೆ P/A ಸ್ಟ್ರೆಸ್ ಡೆವಲಪ್ ಆಯ್ತು. ಈಗ ಈ ಬೀಮ್ ಮೇಲೆ ನಾವು ಏನೋ ಒಂದು ಲೋಡು ಅಥವಾ ಈ ಲೋಡು ಅಥವಾ ಯಾವುದೋ ಒಂದು ಲೋಡ್ ಅಪ್ಲೈ ಮಾಡಿದಾಗ ಈ ಬೀಮ್ ಏನ್ ಮಾಡ್ತದೆ, ಬೆಂಡ್ ಆಗಕ್ಕೆ ಶುರು ಆಗ್ತದೆ. ಬೆಂಡ್ ಆದಾಗ ಅದ್ರೊಳಗಡೆ ಒಂದು ಸ್ಟ್ರೆಸ್ ಡೆವಲಪ್ ಆಗ್ತದೆ. ಆ ಸ್ಟ್ರೆಸ್ ಏನಾಗಿರ್ಬೋದು, ಅದಕ್ಕೆ ಫ್ಲೆಕ್ಚರಲ್ ಸ್ಟ್ರೆಸ್ ಅಂತಾರೆ. ಅದಕ್ಕೆ M/I × Y ಡೆವಲಪ್ ಆಗ್ತದೆ. ಹಾಗಾದ್ರೆ ನೀನು ಟೆನ್ಷನ್ ಕೊಟ್ಟಿದ್ದಿ ಮತ್ತು ಫ್ಲೆಕ್ಚರು ಮಾಡ್ತಿದ್ದಿ, ಅಥವಾ ಕಂಪ್ರೆಷನ್ ಕೊಟ್ಟಿದ್ದಿ ಮತ್ತು ಫ್ಲೆಕ್ಚರು ಮಾಡ್ತಿದ್ದಿ, ಎರಡೂ ಮಾಡ್ತಿದ್ದಿ ಅಂತಂದ್ರೆ ನಿನ್ಗೆ ಅವಾಗ ಟೋಟಲ್ ಸ್ಟ್ರೆಸ್ ಏನಾಗ್ತದ, P/A ಪ್ಲಸ್ M/I × Y ಆಗ್ತದೆ. ಓಕೆ, ವೇರ್ ಐ ಆಮ್ ಯೂಸಿಂಗ್ ಬೋತ್ ಪ್ಲಸ್. ಇದು ಪ್ಲಸ್ ಯಾವಾಗ ಮೈನಸ್ ಯಾವಾಗ ಅದನ್ನು ನೋಡ್ಕೋಬೇಕು. ಅದನ್ನ ನೋಡ್ಕೋಬೇಕಾದ್ರೆ ಈ ಸೆಕ್ಷನ್ಗೆ ನಾವು ಏನಾದ್ರು ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಹಾಕಿದ್ರೆ ಭಾಳ ಟೈಮ್ ಕಡಿಮೆ ಅದ ಅನ್ನೋದಕ್ಕೋಸ್ಕರ ಭಾಳ ಸ್ಕಿಪ್ ಮಾಡ್ತಿದ್ದೆ ಅನ್ಸಕತ್ತೈತೆ. ಹೌದಾ? ಇಷ್ಟು ಹೇಳಿದ್ರು ಕೂಡ, ಬಿಕಾಸ್ ನಾನು ಈ ಡಯಾಗ್ರಾಮ್ ಹೇಳಿಲ್ಲ ಮೇಲೆ ನಿಮಗೆ. ಈ ಡಯಾಗ್ರಾಮ್ ಬಗ್ಗೆ ಹೇಳಿಲ್ಲ, ಹೇಳ್ಬಿಡ್ತೀನಿ ಹೇಳಿ ಆಮೇಲೆ ಈ ಕಡೆ ಬರೋಣ. ಓಕೆ, ವೆನ್ ಐ ವಾಸ್ ಟೀಚಿಂಗ್ ದಿಸ್ ಒನ್, ರಿಮೆಂಬರ್ ದಿಸ್, ಬ್ರಿಂಗ್ ದಟ್ ಒನ್ ಹಿಯರ್. M/I = F/Y ಅದ. ಇದರಲ್ಲಿ F is equal to M/I × Y ಆಗ್ತದೆ. ಇಲ್ಲಿ ನೋಡಿ, M ಏನದಲ್ಲ ಕಾನ್ಸ್ಟೆಂಟ್ ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್, I is also constant for a particular section ಅಂದ್ರೆ F is directly proportional to Y ಅಂತ. ಆಮೇಲೆ ಇದ್ರದ್ದು ಪವರ್ 1 ಅದ, ಇದ್ರ ಪವರ್ 1 ಅದ ಅಂದ್ರೆ F is varying with respect to linear ಅಂತ. ಅಂದ್ರೆ ನಿಮ್ದು ಏನಾದ್ರು ಒಂದು ಕ್ರಾಸ್ ಸೆಕ್ಷನ್ ಇತ್ತು ಅಂದ್ರೆ ಅದಕ್ಕೆ ಇದು ನ್ಯೂಟ್ರಲ್ ಆಕ್ಸಿಸ್ ಇತ್ತು ಅಂದ್ರೆ ಇದ್ರದ್ದು ಸ್ಟ್ರೆಸ್ ವೇರಿಯೇಷನ್ ಹೆಂಗಿರ್ತದ ಅಂದ್ರೆ, ಸ್ಟ್ರೆಸ್ ವೇರಿಯೇಷನ್ ಮೇಲೆ ಟಾಪ್ ಅಲ್ಲಿ ಮ್ಯಾಕ್ಸಿಮಮ್, ಕೆಳಗಡೆ ಮಿನಿಮಮ್ ಅಥವಾ ಟಾಪ್ ಅದು ಮ್ಯಾಕ್ಸಿಮಮ್ ಇತ್ತಂದ್ರೆ ಇವೆರಡು ಜಾಯಿನ್ ಮಾಡೋದು ನೀವು ಸ್ಟ್ರೇಟ್ ಲೈನ್ ಒಳಗೆ ಜಾಯಿನ್ ಮಾಡಬೇಕು. ಸ್ಟ್ರೇಟ್ ಲೈನ್ ಯಾಕೆ ಜಾಯಿನ್ ಮಾಡ್ಬೇಕಂತ ಯಾರು ಹೇಳ್ಯಾರ ಅಂದ್ರೆ ಇವ್ರು ಹೇಳ್ಯಾರ. F is directly proportional to Y, Y power is 1, therefore ಸ್ಟ್ರೇಟ್ ಲೈನ್ ಜಾಯಿನ್ ಮಾಡೋದು. ಸ್ಟ್ರೇಟ್ ಲೈನ್ ಜಾಯಿನ್ ಮಾಡಿದಾಗ ಈ ಬೀಮ್ ಏನಾಗ್ತದೆ ಅಂದ್ರೆ ಟಾಪ್ ಪೋರ್ಷನ್ ಒಳಗಡೆ ಕಂಪ್ರೆಷನ್ ಆಗ್ತದೆ, ಬಾಟಮ್ ಪೋರ್ಷನ್ ಏನಾಗ್ತದೆ ಟೆನ್ಷನ್ ಆಗ್ತದೆ. ಇದು ಯಾವಾಗ ಅಂತಂದ್ರೆ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಇದ್ದಾಗ. ಹಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಇತ್ತು ಅಂತಂದ್ರೆ ಇದು ಉಲ್ಟಾ ಆಗ್ತದೆ. ಹಾಗಿಂಗ್ ಇದ್ದಾಗ ಏನಾಗ್ತದೆ ಉಲ್ಟಾ. ಅದನ್ನ ಬರ್ಕೊಂಡ್ಬಿಟ್ರೆ ಕೇಳಿದ್ರೆ ಅಂಡರ್ಸ್ಟುಡ್. ದಿಸ್ ಇಸ್ ಆಲ್ ಅಬೌಟ್ ದಟ್ ಡಯಾಗ್ರಾಮ್. ಈಗ ಇಲ್ಲಿ ಬರ್ರಿ, ಇಲ್ಲಿ ಏನಾಯ್ತು, ಇದು P/A ಇದು ಬನ್ನಿ. ಈಗ ಮೇಲ್ಗಡೆ ಏನದ, ಇದು ಟೆನ್ಷನ್ ಅದ. ಟೆನ್ಷನ್ ಅನ್ನ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. ಸಾರಿ, ಕಂಪ್ರೆಷನ್ ಅದ. ಕಂಪ್ರೆಷನ್ ಅನ್ನ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. ಕೆಳಗಡೆ ಏನದ, ಟೆನ್ಷನ್ ಅದ. ಟೆನ್ಷನ್ ಅನ್ನ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಈ P ಏನಾದ್ರು ಟೆನ್ಸೈಲ್ ಫೋರ್ಸ್ ಇತ್ತಂತಂದ್ರೆ P/A ಏನಾಗ್ತದೆ, ಇದು ಪಾಸಿಟಿವ್ ಆಗ್ತದ. ದೆನ್ M/I ಏನಾಗ್ತದ ಅದನ್ನ ನೋಡ್ಬೇಕು. ಈಗ ನಾ ಈ F ಏನಾದ್ರು ನಾನು ಟಾಪಿಗೆ ಬರಿತಾ ಇದ್ರೆ, F ನ ಟಾಪಿಗೆ ಬರಿತಾ ಇದ್ರೆ ದೆನ್ M/I ಏನಾಗ್ತದೆ, ಇದು ಟಾಪಿಗೆ ಇರೋದ್ರಿಂದ ಇದು ಮೈನಸ್ ಆಗ್ತದೆ. ಬಿಕಾಸ್ P/A is a tension and M/I × Y is a compression at the top. Then F bottom ಏನಾದ್ರು ಬರಿಬೇಕಿತ್ತು ಅಂತಂದ್ರೆ then P/A obviously it is a tension only, but it is plus M/I × Y ಆಗ್ತದೆ.
ತಿಳಿತಾ? ಈ ಎರಡೂ ಕೂಡ ಸ್ಯಾಗಿಂಗಿಗೆ ಮಾತ್ರ, ಎರಡು ಕೂಡ ಏನಾಗ್ತದ ಸ್ಯಾಗಿಂಗಿಗೆ ಮಾತ್ರ. ಹಾಗಿಂಗಿಗೆ ನೀವೇ ಬರೀರಿ ಕೆಳಗಡೆ ಹಾಗಿಂಗ್ ಅಂತ ಹೆಡ್ಡಿಂಗ್ ಹಾಕ್ರಿ, ಅದ್ರೊಳಗೆ ಏನಾಗ್ತದ ಬರೆದ್ಬಿಡಿ. ಇದು ಸ್ಯಾಗಿಂಗ್ ಪ್ಲಸ್ ಟೆನ್ಸೈಲ್ ಆಕ್ಸಿಯಲ್, ಟೆನ್ಸೈಲ್ ಆಕ್ಸಿಯಲ್. ಓಕೆ, ನಿಮ್ಗೆ ಹೋಮ್ವರ್ಕ್ ಕೊಟ್ಬಿಡ್ತೀನಿ, ನೀವೇ ಬರೀರಿ. ಬರ್ಬೇಕಾದ್ರೆ ಫೋಟೋ ಹೊಡೆದು ಕಳಿಸ್ರಿ, ಸರ್ ಕರೆಕ್ಟ್ ಐತಿ ಚೆಕ್ ಮಾಡ್ರಿ ಅಂತಂದ್ರೆ ನಾನು ಚೆಕ್ ಮಾಡ್ತೀನಿ. ಏನ್ ಬರ್ಬೇಕಂದ್ರೆ ಸ್ಯಾಗಿಂಗ್ ವಿತ್ ಕಾಂಪ್ರೆಸಿವ್ ಆಕ್ಸಿಯಲ್, ಕಾಂಪ್ರೆಸಿವ್ ಆಕ್ಸಿಯಲ್ ಬರೀರಿ. ನೆಕ್ಸ್ಟ್ ಹಾಗಿಂಗ್, ಹಾಗಿಂಗ್ ಟೆನ್ಸೈಲ್ ಆಕ್ಸಿಯಲ್ ಬರೀರಿ, ಟೆನ್ಸೈಲ್ ಆಕ್ಸಿಯಲ್ ಬರೀರಿ. ನೆಕ್ಸ್ಟ್ ಹಾಗಿಂಗ್, ಹಾಗಿಂಗ್ ಕಾಂಪ್ರೆಸಿವ್ ಆಕ್ಸಿಯಲ್ ಬರಿ, ಆಕ್ಸಿಯಲ್ ಬರಿ, ಕಾಂಪ್ರೆಸಿವ್ ಆಕ್ಸಿಯಲ್. ಹೌದಾ? ಟೋಟಲ್ 8 ಇಕ್ವೇಷನ್ಸ್ ಬರೆದು ಫೋಟೋ ಹೊಡೆದ್ರು ಗ್ರೂಪ್ ಒಳಗೆ ಹಾಕ್ಬಿಡ್ರಿ, ಸುಮ್ಮನೆ ಇಂಡಿವಿಜುವಲ್ ಹಾಕ್ಬಿಡ್ರಿ, ಯಾರು ನೋಡ್ತಾರೆ ಅದು ಇಂಡಿವಿಜುವಲ್ ಆಗಿ ಹಾಕಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗೆ ಮಾಡ್ರಿ. ಕರೆಕ್ಟ್ ಇತ್ತಂದ್ರೆ ರಿಪ್ಲೈ ಮಾಡಿ. ರೈಟ್? ದಿಸ್ ಇಸ್ ಏನಂತಂದ್ರೆ ಈಗ ಕಂಬೈನ್ಡ್ ಒಳಗೆ ಸ್ಟಡಿ ಮಾಡಿದ್ವಿ ನಾವು. ಎಲ್ಲಿತ್ತದು? ಇಲ್ಲಿ ಆಕ್ಸಿಯಲ್ ಕಂಬೈನ್ಡ್ ಇದ್ದಾಗ ಅವ್ರು ಇಲ್ಲಿ ಬರ್ದಾಗ ಬೇಕಾದ್ರೆ ನೋಡ್ಬೋದು. ಇಲ್ಲಿ ಕಾಂಪ್ರೆಸಿವ್ ಇದ್ದಾಗ ಪಿ ಇಸ್ ಕಾಂಪ್ರೆಸಿವ್ ಇದ್ದಾಗ ಹೆಂಗಿರ್ತದ ಅಂತೇಳಿ ಬರ್ದಾರ ಅವರು. ಡೋಂಟ್ ವರಿ, ನಾ ಹೇಳಿದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಯು ಕ್ಯಾನ್ ಬರಿ, ಯು ಕ್ಯಾನ್ ರೈಟ್ ಇಟ್. ಮಿಡ್ ಒಂದು ಬರ್ದಾರ, ಮಿಡ್ ಒಂದು ಬರ್ಕೊಂಡ್ರೆ ಮಿಡ್ ಇಲ್ಲಿ +0 ಇರ್ತೈತಿ, ಮಿಡ್ ಫೈಬರ್ಗೆ ಯು ಕ್ಯಾನ್ ರೈಟ್ ಇಟ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕಮಿಂಗ್ ಟು ಆಕ್ಸಿಯಲ್ ಲೋಡ್, ಇದೇನಿದು ಆಕ್ಟಿಂಗ್ ಎಕ್ಸೆಂಟ್ರಿಕಲ್ ಟು ದ ಆಕ್ಸಿಸ್ ಅಂತ, ಆಕ್ಟಿಂಗ್ ಎಕ್ಸೆಂಟ್ರಿಕಲ್ ಟು ದ ಆಕ್ಸಿಸ್. ಇದು ನೋಡ್ಬಿಡೋಣ. ಓಕೆ, ನಾವು ಲುಕ್ ಎಟ್ ಹಿಯರ್. ಇನ್ನೂ ಒಂದು ಕೇಸ್ ಕನ್ಸಿಡರ್ ಮಾಡ್ತಾರೆ ಬೆಂಡಿಂಗ್ ಸ್ಟ್ರೆಸ್ ಅಲ್ಲಿ. ಬೆಂಡಿಂಗ್ ಸ್ಟ್ರೆಸ್ ಕೇಸ್ ನೋಡಿ, ಇದೊಂದು ಬೀಮ್ ಅಂತ ತಿಳ್ಕೊಳ್ಳಿ. ಇದಕ್ಕೇನಿರ್ತದಪ್ಪ, ಒಂದು ನ್ಯೂಟ್ರಲ್ ಆಕ್ಸಿಸ್ ಇರ್ತದ. ಓಕೆ, ಈ ನ್ಯೂಟ್ರಲ್ ಆಕ್ಸಿಸ್ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಸತಿ ಲೋಡ್ ಅನ್ನ ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ವಾ, ನ್ಯೂಟ್ರಲ್ ಆಕ್ಸಿಸ್ ಒಳಗೆ ಅಪ್ಲೈ ಮಾಡ್ತಿಲ್ಲ, ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ, ಅಥವಾ ಕೆಳಗಡೆ ಅಪ್ಲೈ ಮಾಡ್ತಿದ್ದೀನಿ, ಇಲ್ಲಿ ಒಂದು ಅಪ್ಲೈ ಮಾಡ್ತೀನಿ. ಸರ್ ಎಷ್ಟು ದೂರ ಅಪ್ಲೈ ಮಾಡ್ತಿದ್ರಿ ಅಂತ ಕೇಳಿದ್ರೆ ಎಟ್ ಅ ಡಿಸ್ಟೆನ್ಸ್ ಇ, ಅದಕ್ಕೆ ಎಕ್ಸೆಂಟ್ರಿಕ್ ಅಂತ ಸ್ವಲ್ಪ ಇಲ್ಲಿ ಅಪ್ಲೈ ಮಾಡಬಹುದು, ಇಲ್ಲಿ ಬಿದ್ದುಬಿಟ್ಟದ ಲೋಡ್. ಅರ್ಥಾಯ್ತಾ? ಈಗ ಈ ಬೀಮ್ ಅಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಇದು ಸ್ವಲ್ಪ ಸ್ಟಡಿ ಮಾಡ್ಕೊಡ್ರಿ. ಇದು ನನಗೆ ಗೊತ್ತಿಲ್ಲ, ಇದನ್ನ ಹೆಂಗ್ ಡೀಲ್ ಮಾಡ್ಬೇಕಂತ ಗೊತ್ತಿಲ್ಲ, ಅದು ಹೆಂಗ್ ಡೀಲ್ ಮಾಡ್ಬೇಕಂತ ಗೊತ್ತಿಲ್ಲ. ಅದ್ರ ಸಲ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಅಸಂಪ್ಷನ್ ಮಾಡ್ತೀನಿ. ಅಟ್ ದಿಸ್ ಪಾಯಿಂಟ್ ಲೆಟ್ ಅಸ್ ಕನ್ಸಿಡರ್ ಬ್ಲೂ ಪೆನ್, ಕಾನ್ಸಂಟ್ರೇಟ್ ಮಾಡ್ರಿ. ಒಂದು ಫೋರ್ಸ್ ಹಿಂಗ್ ಹಾಕ್ತೀನಿ, ಇದೆಷ್ಟು ಫೋರ್ಸ್ ಐತಲ್ಲ ಪಿ, ಅಷ್ಟೇ ಫೋರ್ಸ್ ಇಲ್ಲಿ ಹಾಕ್ತೀನಿ, ಇನ್ನೂ ಒಂದು ಫೋರ್ಸ್ ಇಲ್ಲಿ ಹಾಕ್ತೀನಿ. ತಿಳಿತಾ? ಹಾಗಾದ್ರೆ ನನ್ನ ಬೀಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಅನಾಲಿಟಿಕಲಿ ಥಿಯರಿಟಿಕಲಿ ನನ್ನ ಬೀಮ್ಗೆ ಏನು ಪ್ರಾಬ್ಲಮ್ ಆಗಿದೆ, ನಾನು ಇಲ್ಲೊಂದು ಪುಷ್ ಮಾಡ್ತೀನಿ, ಇಲ್ಲೊಂದು ಪುಷ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಆಗಿಲ್ಲ. ಈಗ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟೈತಿ? ಇ ಐತಿ. ರೈಟಾ? ಓಕೆ, ಇಂಥ ಸಿಚುವೇಶನ್ ಒಳಗೆ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಡೀಲ್ ಮಾಡಿ, ಬ್ಲಾಕ್ ಕಲರ್ ಕಾನ್ಸಂಟ್ರೇಟ್ ಮಾಡ್ರಿ. ಕಾನ್ಸಂಟ್ರೇಟ್ ಆನ್ ದಿಸ್ ಆರೋ ಅಂಡ್ ದಿಸ್ ಆರೋ, ವಿಲ್ ರೈಟ್ ಇಟ್ ಹಿಯರ್. ಒನ್ ಆರೋ ಲೈಕ್ ದಿಸ್ ಅಂಡ್ ಅನದರ್ ಆರೋ ಲೈಕ್ ದಿಸ್. ಎರಡರ ನಡುವೆ ಡಿಸ್ಟೆನ್ಸ್ ಏನೈತೆ? ಇ ಐತಿ. ಹಂಗಾರೆ ಇದು ಪಿ, ಇದು ಪಿ. ಟೂ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟಿಂಗ್ ಅಟ್ ಎ ಡಿಸ್ಟೆನ್ಸ್ ಇ ಅಂತಂದ್ರೆ ಇದು ಕಪಲ್ ಆಗಿ ಕ್ರಿಯೇಟ್ ಮಾಡ್ತದೆ. ಇದು ಕಪಲ್ ಆಯ್ತು ಅಂತಂದ್ರೆ ವಾಟ್ ಇಸ್ ಅ ಕಪಲ್ ವ್ಯಾಲ್ಯೂ? ಅದು ಮೊಮೆಂಟ್, ದಟ್ ಇಸ್ ಯುವರ್ ಪಿ ಇಂಟು ಇ ಆಗ್ತದೆ. ದೆನ್ ಮೊಮೆಂಟ್ ಬಂತಾನೆ. ರೈಟಾ? ಆಮೇಲೆ ಏನು ಉಳಿತು? ಈಗ ಮೊಮೆಂಟ್ ಬಂತಂದ್ರೆ ಏನ್ ಮಾಡ್ತೀನಿ, ರಬ್ಬರ್ ತಗೊಂಡು ಇದನ್ನ ಕಟ್ ಹಾಕ್ತೀನಿ. ಸ್ವಲ್ಪ ಹುಷಾರಾಗಿರಿ, ಇದನ್ನ ರಿಮೂವ್ ಮಾಡಿ. ಏನ್ರಿ ಇದನ್ನು ರಿಮೂವ್ ಮಾಡ್ಬೇಕು, ಇದನ್ನು ರಿಮೂವ್ ಮಾಡ್ಬೇಕು. ಈಗ ಒಂದು ಉಳಿತು, ಬಟ್ ಅವೇನ್ ರಿಮೂವ್ ಮಾಡಿನಲ್ಲ, ಆ ರಿಮೂವ್ ಮಾಡಿದ್ದಕ್ಕೊಂದು ಸ್ವಲ್ಪ ತೋರಿಸ್ಬೇಕಲ್ಲ. ನಾವು ತೋರ್ಸೋದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಅದಕ್ಕೊಂದು ಮೊಮೆಂಟ್ ಅಪ್ಲೈ ಮಾಡ್ತೀನಿ. ಹಿಂಗೆ ಏನಾಯ್ತು? ಎಂ ಆಯ್ತು. ಎಂ ಅಂದ್ರೆ ಏನು? ಪಿ ಇಂಟು ಇ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಅನ್ನ ನಾನು ಈ ರೀತಿ ಆಲ್ಟರ್ ಮಾಡ್ಕೊಂಡೆ. ಹಿಂಗೆ ಕೊಟ್ಟಿದ್ದ ಡಯಾಗ್ರಾಮ್ ಅನ್ನ ಹಿಂಗೆ ಆಲ್ಟರ್ನೇಟ್ ಮಾಡ್ಕೊಂಡೆ. ಹಿಂಗೆ ಆಲ್ಟರ್ನೇಟ್ ಮಾಡಿದೆ ಅಂದ್ರೆ ಈ ಬೀಮ್ ಎಫೆಕ್ಟ್ ಏನಾಯ್ತು ನೋಡ್ರಿ. ಈಗ ಈ ಬೀಮ್ ಬೆಂಡ್ ಕೂಡ ಆಗ್ತದ, ಅಲಾಂಗ್ ವಿತ್ ದಟ್ ಕಾಂಪ್ರೆಸ್ ಕೂಡ ಆಗ್ತದ. ಬೀಮ್ ಬೆಂಡ್ ಕೂಡ ಆಗ್ತದ ಪ್ಲಸ್ ಕಾಂಪ್ರೆಸ್ ಕೂಡ ಆಗ್ತದ. ಹಾಗಾದ್ರೆ ಇನ್ ದಿಸ್ ಕೇಸ್ ನಿಮ್ಗೆ ಇದ್ರ ಒಳಗಡೆ ಡೆವಲಪ್ ಆಗತಕ್ಕಂಥ ಸ್ಟ್ರೆಸ್ ಯಾವುದು? ಹಂಗಾರೆ ಎಫ್ ಟಾಪ್ ಬರೀರಿ. ಎಫ್ ಟಾಪ್ ಬರೀತೀರಿ. ಏನ್ ಬರೀತೀರಿ? ಬಿಕಾಸ್ ಆಫ್ ಪಿ ದೇರ್ ಇಸ್ ಅ ಒನ್ ಆಕ್ಸಿಯಲ್ ಸ್ಟ್ರೆಸ್, ದಟ್ ಇಸ್ ಅ ಪಿ ಬೈ ಎ, ವಿಚ್ ಇಸ್ ಕಂಪ್ರೆಷನ್. You can consider it as a negative, and we have another force, another stress, that is m by I into y, where m is equal to p into e, where p into e. Then idu kuda sagging hagging, sagging irodrinda top alli tension ada, therefore this is the tension, sorry compression ada, therefore again minus, sorry top alli compression ada, again minus, minus and minus, p into e is this one. Then equation enantu minus p by a minus pe by y into pe by I into y. ದಿಸ್ ಇಸ್ ಯುವರ್ ಇಕ್ವೇಶನ್. ನೀವೇನಾದ್ರೂ ಕಾಂಪ್ರೆಷನ್ ಅನ್ನ ಪಾಸಿಟಿವ್ ಅಂತ ಥಿಂಕ್ ಮಾಡಿದ್ರೆ ದೆನ್ ಇವೆರಡು ಪಾಸಿಟಿವ್ ಆಗ್ತವೆ. ಡೋಂಟ್ ವರಿ, ಸೈನ್ ಕನ್ವೆನ್ಸ್ ಬಗ್ಗೆ ಬಹಳ ಯೋಚನೆ ಮಾಡಬೇಡಿ. ರೈಟ್? ಇದಕ್ಕೆ ಏನಂತಾರೆ ಅಂತಂದ್ರೆ ಎಕ್ಸೆಂಟ್ರಿಕ್ ಅಂದ್ರೆ ನೋಡು, ಎಕ್ಸೆಂಟ್ರಿಕ್ ಆಕ್ಸಿಯಲ್ ಲೋಡ್ ಇತ್ತಂದ್ರೆ ಅಲ್ಲಿ ಬೆಂಡಿಂಗ್ ಸ್ಟ್ರೆಸ್ ನೀವು ಬ್ಯಾಡ್ ಅಂದ್ರೂ ಕೂಡ ಎಂಟ್ರಿ ಹೊಡಿತೀವಿ. ರೈಟ್? ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಬರೀಬೇಕು. ಈಗ ಇದೇ ಸೇಮ್ ಪ್ರಾಬ್ಲಮ್ಸ್ ಏನಾಗ್ತದೆ ಅಂದ್ರೆ ಕಾಲಮ್ಸ್ ಚಾಪ್ಟರ್ ಒಳಗೆ ಬರ್ತದೆ. ಪ್ಲಾನ್ ಮಾಡೋಣ, ವಿಡಿಯೋ ಭಾಳ ದೊಡ್ಡದಾಗ್ತದ, ಅದ್ರ ಸಲ ಏನ್ ಮಾಡೋಣ ಅಂದ್ರೆ ಇನ್ನು ಭಾಳ ಹೇಳ್ಬೇಕಾಗಿದೆ. ಅದ್ರ ಸಲ ನಾವು ಏನ್ ಮಾಡೋಣ ಅಂದ್ರೆ ನೆನ್ಪಿಟ್ಕೊಳ್ರಿ, ಕಂಡೀಷನ್ ಫಾರ್ ನೋ ಟೆನ್ಷನ್ ಇನ್ ಸೆಕ್ಷನ್ ಅಂತ ಐತಿ.
ಕಂಡೀಷನ್ ಫಾರ್ ನೋ ಟೆನ್ಷನ್ ಅಂತ ಐತಿ. ಇದಿಷ್ಟು ಏನದಲ್ಲ ಇದನ್ನ ನಾನು ಕಾಲಮ್ ಚಾಪ್ಟರ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನ್ ಮಾಡ್ತೀನಿ, ಕಾಲಮ್ ಚಾಪ್ಟರ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ ಕಾಲಮ್ ಚಾಪ್ಟರ್ನು ಭಾಳ ದೊಡ್ಡದಾಗ್ತಿತ್ತು ಅಂದ್ರೆ ಸ್ಕಿಪ್ ಮಾಡಬೇಡ. ಇದನ್ನ ಫೌಂಡೇಶನ್ ಚಾಪ್ಟರ್ ಒಳಗೂ ಎಕ್ಸ್ಪ್ಲೇನ್ ಮಾಡ್ಬೋದು. ಅಲ್ಲೂ ಕೂಡ ಬರ್ತದೆ, ಇಲ್ಲೂ ಕೂಡ ಬರ್ತದೆ. ನೋಡೋಣ. ಒಟ್ಟಾರೆ ನೀವು ಎಕ್ಸಾಮ್ ಅಪಿಯರ್ ಆಗೋಕ್ಕಿಂತ ಮುಂಚೆ ನಾ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ. ರೈಟಾ? ವಿಲ್ ಗೋ ಅಹೆಡ್. ಓಕೆ, ಮುಗಿದೋಯ್ತು. ಓಕೆ, ಇಷ್ಟು ಮುಗಿದ್ರೂ ಕೂಡ ಭಾಳ ಆಯ್ತು. ಬೇಕಾದ್ರೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಆಮೇಲೆ PDF ಒಂದು ಫಾರ್ಮುಲಾ ಶೀಟ್ಸ್ ಅನ್ನ ಶೇರ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಯೂಸ್ ದಟ್. ಇದ್ರೊಳಗೆ ಏನು ಹೋಮ್ವರ್ಕ್ ಉಳಿತು ಅಂತಂದ್ರೆ, ಈಗ ಬೀಮ್ಸ್ ಅನ್ನ ಒನ್ ಓವರ್ ದ ಅದರ್ ಹಿಂಗ ಇಟ್ಟು ಬೆಂಡ್ ಮಾಡಿದ್ರೆ ಹೆಂಗ. ನೀವು ಸಣ್ಣ ಹುಡುಗರಿದ್ದಾಗ ಒಂದು ಕತೆ ಕೇಳಿರಿ, ಏನಂತ, ಒಂದು ಇದೇನದು ಕಡ್ಡಿಯನ್ನು, ಒಂದು ಕಟ್ಟಿಗೆಯನ್ನು ಈಸಿಯಾಗಿ ಮುರಿಬಹುದು. ಅದೇ ರೀತಿ ನೀವೇನಾದ್ರೂ ಒಂದು 10 ಕಟ್ಟಿಗೆಗಳನ್ನು ಇಟ್ಟು ಅವುಗಳನ್ನ ಚೆನ್ನಾಗಿ ಕಟ್ಟಿ ಇದನ್ನ ಮುರಿರಿ ಅಂತಂದ್ರೆ ಮುರಿಯಕ್ ಬರಂಗಿಲ್ಲ. ಒಂದು ದಂಟನ್ನು ಈಸಿಯಾಗಿ ಮುರಿಬಹುದು, 10 ಅಥವಾ 20 ದಂಟನ್ನು ಮುರಿಯಕ್ ಬರಂಗಿಲ್ಲ. ಇದನ್ನ ಏನಂತ ಹೇಳ್ತಾರೆ ಅಂದ್ರೆ, ಇದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಗಾಸಿಪ್ಸ್ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಂದ್ರೆ ಅದು. ಬಟ್ ಆಕ್ಚುಲಿ ವೈ ಒಗ್ಗಟ್ಟಿನಲ್ಲಿ ಬಲವಿದೆ? ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಚೆನ್ನಾಗಿ ಓದ್ರಿ, ಅದ್ರೊಳಗೆ ಸ್ವಲ್ಪ ನೋಡೋಣ. ನಿಮ್ ಸ್ವಲ್ಪ ಥಿಂಕ್ ಮಾಡ್ರಿ. ಬೇಕಾ ಅಂತಂದ್ರೆ ಇನ್ನೊಂದು ವಿಡಿಯೋ ಮಾಡೋಣ. ರೈಟಾ? ಸ್ವಲ್ಪ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಹೋಗೋಣ, ಆಮೇಲೆ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆ, ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದಾವ, ಇದನ್ನು ಕಳಿಸಿರ್ತೀನಿ ನಿಮ್ಗೆ ಗ್ರೂಪಲ್ಲಿ, ಪೇಡ್ ಗ್ರೂಪಲ್ಲಿ. ಯು ಕ್ಯಾನ್ ಜಸ್ಟ್ ಪ್ರಾಕ್ಟೀಸ್ ದಮ್. ನಿಮ್ಗೆ ಏನಾದ್ರು ತಿಳಿದಿಲ್ಲ ಅಂದ್ರೆ ಜಸ್ಟ್ ಅದ್ರದ್ದು ಸ್ಕ್ರೀನ್ಶಾಟ್ ಕಳಿಸ್ರಿ, ಅಥವಾ ಇಲ್ಲಿ ಸೊಲ್ಯೂಷನ್ ಇರ್ತದ, ಬಟ್ ಆದ್ರೂ ತಿಳಿದಿಲ್ಲ, ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಸೆಂಡ್ ಮಿ ಸ್ಕ್ರೀನ್ಶಾಟ್. ವಿ ವಿಲ್ ಸಾಲ್ವ್ ದಟ್. ಥ್ಯಾಂಕ್ ಯು ವೆರಿ ಮಚ್.